ಇಷ್ಟಪಟ್ಟೆ ಮದುವೆ ಆಗಿದೆ ಅಂತಂದರೆ ಯಾರಿಗೂ ಅದನ್ನು ಕಟ್ ಮಾಡ್ಕೋಬೇಕು ಅನ್ನೋ ಥರ ಯಾರ್ದೂ ಇರಲ್ಲ. ಬಟ್ ಕೆಲವೊಂದು ಪರಿಸ್ಥಿತಿಗಳು ಏನು ಮಾಡಿಬಿಡುತ್ತೆ, ಅಂದ್ಕೊಂಡಿದ್ದನ್ನು ಉಲ್ಟಾ ಮಾಡಿಬಿಡುತ್ತೆ. ಇವಾಗಲೂ ಯು ಗೈಸ್ ಆರ್ ಫ್ರೆಂಡ್ಸ್ ವಿತ್ ಸೋ ಮಚ್ ದಟ್ ಯು ಹವ್ ಸೀನ್. ಸದ್ಯಕ್ಕೆ ಇಫ್ ಐ ಹ್ಯಾವ್ ಟು ಆಸ್ಕ್ ದಟ್ ಕ್ವೆಶ್ಚನ್, ಏನು ಹುಡುಕ್ತಾ ಇದ್ದಾರೆ ಚಂದನ್ ಫ್ರಮ್ ಲೈಫಲ್ಲಿ ಇವಾಗ ನೆಮ್ಮದಿ. ಮ್ಯೂಸಿಷಿಯನ್ಸ್ ಅಂದರೆ ಎಮೋಷ್ನಲಿ ಭಾಳ ಡಿಫ್ರೆಂಟ್ ಪೀಪಲ್ ಅವರು. ಹೌದು. ವಾಟ್ ಇನ್ಸ್ಪೈರ್ಡ್ ಯು ಟು ಗೆಟ್ ದಟ್ ಟ್ಯಾಟೂ ಚಂದನ್? ಚಾರ್ಲಿ ಚಾಪ್ಲಿನ್ ಅವರು ಅವ್ರದ್ದು ಲೈಫಲ್ಲಿ ಎಷ್ಟೇ ಕಷ್ಟ ಇದ್ರೂ ಆ ಟೈಮಲ್ಲಿ ಎಲ್ಲರಿಗೂ ನಗಿಸಿದ್ರು. ಅವ್ರು ತುಂಬ ಕಷ್ಟದಲ್ಲಿದ್ದರು, ಬಟ್ ಆದ್ರೂ ಹಿ ವಾಂಟೆಡ್ ಟು ಗಿವ್ ಸಮಥಿಂಗ್ ಟು ಪೀಪಲ್ ಟು ಮೇಕ್ ದೆಮ್ ಲಾಫ್. ಲೈಫಲ್ಲಿ ನೀವು ತುಂಬ ಹತ್ತಿದ್ದು ಒಂಟಿಯಾಗಿ. ತುಂಬ ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದ ಮೇಲೆ ಡ್ರೀಮ್ಸ್ ತುಂಬ ದೊಡ್ಡದಿದೆ, ಬಟ್ ಅಚೀವ್ ಮಾಡೋಕ್ಕಾಗ್ತಾ ಇಲ್ಲ, ವಾಪಸ್ ಹೋಗ್ಬಿಡ್ಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಆ ಟೈಮಲ್ಲಿ ಬಂದ ಹಾಳಾಗೋದೆ. ಕರೆಕ್ಟ್. ಅದೇ ಟೈಮ್ ಜನ ಟೈರ್ಗೆಲ್ಲ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡ್ತಿದ್ದಾರೆ ನನ್ನ ವಿರುದ್ಧ ಅಂತ. ಒಂದು ದೊಡ್ಡ ಜಿಲ್ಲೆಯ ಜನರನ್ನ ನನ್ನ ಮೇಲೆ ಉಲ್ಟಾ ಎತ್ತು ಕಟ್ಟೋ ಅಂತಹ ಒಂದು ಪ್ರಯತ್ನಗಳು ನಡೀತು ಆ ಟೈಮಲ್ಲಿ. ಈ ಪ್ರಶ್ನೆ ನಾನು ಕೇಳ್ತಾ ಇಲ್ಲಪ್ಪ, ನಮ್ಮ ಜನಗಳ ಪರವಾಗಿ ನಾನು ಕೇಳ್ತೀನಿ, ಇಲ್ಲಾಂದ್ರೆ ನಂಗೆ ಹೊಡಿತಾರವರು. ಏನು? ವಾಟ್ ಇಸ್ ಯರ್ ರಿಲೇಶನ್ಶಿಪ್ ಸ್ಟೇಟಸ್ ರೈಟ್ ನೌ? ಕಲ್ಲನ್ನು ಕೆತ್ತಾ ಇರುವಂತಹ ಶಿಲ್ಪಿಗೆ ಒಮ್ಮೆ ಯಾರೋ ಹೋಗಿ ಕೇಳ್ತಾರಂತೆ, ಒಂದು ಸುಂದರವಾದ ಶಿಲೆನ ಕೆತ್ತದು ಹೇಗೆ ಅಂತ. ಆವಾಗ ಆ ಶಿಲ್ಪಿ ಹೇಳ್ತಾರಂತೆ, ಏನಿಲ್ಲ, ಆ ಕಲ್ಲಲ್ಲಿ ಬೇಡದಿರೋದೇನಿರುತ್ತೋ ಅದೆಲ್ಲ ತೆಗೆದುಬಿಟ್ರೆ ಆಟೋಮ್ಯಾಟಿಕ್ಕಾಗಿ ಒಂದು ಒಳ್ಳೆ ಶಿಲ್ಪ ಅಥವಾ ಒಂದು ಇದು ಶಿಲೆ ಹುಟ್ಕೊಂಡು ಬಿಡುತ್ತೆ ಅಂತ. ಅಂದರೆ ಈ ಮಾತಿಗೆ ಎಷ್ಟು ಆಳವಾದ ಅರ್ಥ ಇದೆ ಅಂತಂದರೆ, ನಾವೆಲ್ಲರೂ ಕಲ್ಲುಗಳಾಗಿ ಇಲ್ಲಿ ಬರ್ತೀವಿ ಜೀವನ ಅಂತ. ಹಾಗಿದ್ರೆ ನಮ್ಮಲ್ಲಿರುವಂತಹ ಬೇಡದಿರೋದನ್ನು ಕಳ್ಕೊಂಡು ನಮ್ಮಲ್ಲಿರೋ ಒಳ್ಳೆಯ ವ್ಯಕ್ತಿ ಆಚೆಗೆ ಬರೋದು ಹಾಗಿದ್ರೆ ಜೀವನದ ತಿರಳ, ಅಥವಾ ಬೇರೆದನ್ನು ಹುಡುಕೊಂಡು ಅದನ್ನು ಅಡಿಷನ್ ಅಂತ ತೊಗೊಳ್ಳೋದು ಜೀವನನ? ಸೊ ಈ ಕಳ್ಕೊಳ್ಳೋದ ಗಳಿಸೋದ, ಈ ಪ್ರಶ್ನೆಗಳ ಮಧ್ಯೆ ಈ ಥರದ್ದೆಲ್ಲದಕ್ಕೂ ಉತ್ತರನ ಹುಡುಕೋದು ಎಲ್ಲಿ ಅಂತಂದರೆ, ಎಲ್ಲಿ ಕಾನ್ವರ್ಸೇಷನ್ಸ್ ಇರುತ್ತೋ, ಕನೆಕ್ಷನ್ಸ್ ಇರುತ್ತೋ, ಎಲ್ಲಿ ಲೈಫಿಗೊಂದು ಅರ್ಥ ಹುಡುಕೋ ಜಾಗ ಇರುತ್ತೋ ಅಲ್ಲೆಲ್ಲಿ. ಸೊ ಅಫ್ಕೋರ್ಸ್ ಇದು ನಮ್ಮ ಜಸ್ಟ್ ಕ್ಯೂರಿಯಸ್ ಅಂದಮೇಲೆ ಇಲ್ಲಿ ಪ್ರತಿಯೊಂದು ಗೆಸ್ಟು ಏನು ಬರ್ತಾರೆ ಜೀವನದಲ್ಲಿ ಏನನ್ನೂ ಹುಡ್ಕೊಂಡು ಹೊರಟವ್ರೆ, ಅಥವಾ ಕೆಲವು ಸತಿ ಜೀವನ ಕರ್ಕೊಂಡು ಹೋಯ್ತಪ್ಪ ನಾನೇನೂ ಮಾಡಿಲ್ಲ ಅಂತ ಕೂತ್ಕೊಂಡು ಹಿಂದಕ್ಕೆ ತಿರುಗಿ ನೋಡಿ ಮೆಲ್ಗೆ ಹಾಕೋರೆ, ಅಥವಾ ನನಗೆ ಇನ್ನೂ ಗೊತ್ತಿಲ್ಲ ಏನಾಗ್ತಾಯಿದೆ, ಏನೋ ಆಟ ಕರ್ಕೊಂಡು ಹೋಗ್ತಾಯಿದೆ, ನಾನು ಇದ್ದೀನಿ ಅಂತ ಅನ್ನೋರೆ. ಇದು ಯಾವಾಗ ನೋಡೋಕ್ಕೆ ಸಿಗತ್ತೆ? ಅವರ ಪರ್ಫಾರ್ಮೆನ್ಸಲ್ಲ, ಅಥವಾ ಅವರು ಸೋಷಲ್ ಮೀಡ್ಯಾದಲ್ಲಿ ಕಾಣಿಸ್ಕೊಂಡಿರೋ ವಿಡಿಯೋಸ್ಗಳಲ್ಲ. ಅಲ್ಲಲ್ಲಿ ಅವ್ರ ಕೆಲಸ ಕಾಣುತ್ತೆ ಹೊರತು ಆ ಕೆಲಸದ ಹಿಂದೆ ಇರುವ ವ್ಯಕ್ತಿತ್ವ ಆಗಿರಲಿ, ಆ ವ್ಯಕ್ತಿತ್ವಕ್ಕೆ ಪುಷ್ಟಿ ಕೊಡ್ತಾ ಇರುವ ಆತ್ಮ ಅದು ಯಾವುದೂ ಕಾಣಲ್ಲ. ಸೊ ಐ ಹೋಪ್ ಇವತ್ತಿನ ನಮ್ಮ ಪ್ರಯತ್ನ ಇಸ್ ಟು ಸಿ ದ ಸೋಲ್ ಬಿಹೈಂಡ್ ದ ಸೌಂಡ್. ಆ್ಯಂಡ್ ಅಫ್ಕೋರ್ಸ್ ರ್ಯಾಪರ್ ಆಗಿ ಚಂದನ್ ಶೆಟ್ಟಿ, ಪರ್ಫಾರ್ಮರ್ ಆಗಿ, ರೈಟರ್ ಆಗಿ, ಪ್ಲಸ್ ಮ್ಯೂಸಿಕ್ ಡೈರೆಕ್ಟರ್, ಸಿಂಗರ್ ಆ್ಯಂಡ್ ಬಿಗ್ ಬಾಸ್ ಕಂಟೆಸ್ಟೆಂಟ್, ಇವೆಲ್ಲ ನೀವು ಆವಾಗಲೇ ನೋಡ್ಬಿಟ್ಟಿದ್ದೀರಾ ರೀ. 2026 ಇಲ್ಲಿವರೆಗೂ ಅವರೇ ನೋಡಿರೋ ಲೈಫನ್ನು ಮತ್ತೇನಾದ್ರು ಬೇರೆ ಥರ ನೋಡ್ತಾ ಇದ್ದಾರಾ, ಮತ್ತು ಇನ್ನು ಮುಂದೆ ಏನೇನು ನೋಡ್ತಾ ಇದ್ದಾರೆ, ಈ ಥರ ಎಲ್ಲ ಒಂದಷ್ಟು ಸೀರಿಯಸ್ ವಿಚಾರಗಳು ಭಾಳ ಮಜವಾಗಿ ಎಕ್ಸ್ಪ್ಲೋರ್ ಮಾಡುವಂಥ ಒಂದು ಸಂದರ್ಭದಲ್ಲಿ ನಾವಿವತ್ತು ಕೂತಿದ್ದೀವಿ. ಇಷ್ಟೇ ನನಗೆ ಇವಾಗ ಸೀರಿಯಸ್ ಆಗಿ ಸಾಧ್ಯ. ನಾನೊಂದು ಸೆಕೆಂಡ್ ಇನ್ನೊಂದು 10 ನಿಮಿಷ ಪವರ್ ನ್ಯಾಪ್ ತೊಗೊಂಡ್ಬಿಡ್ಲಾ ಅಂತ ಅಂದರೆ ಅಷ್ಟೊಂದು ಸೀರಿಯಸ್ ಆಗೋಯ್ತಾ? ಇಲ್ಲ, ಸೀರಿಯಸ್ ತುಂಬ ಚೆನ್ನಾಗಿ ಹೇಳಿದ್ರಿ. ಅಂದರೆ ಅಷ್ಟೊಂದು ಸೀರಿಯಸ್ ಆಗಿ ಲೈಫ್ ನೋಡಬೇಕಾ ಬೇಡ ಅನ್ನೋ ಪ್ರಶ್ನೆನಾ? ಹೌದು, ಅಂದರೆ ಚೆನ್ನಾಗಿರುತ್ತೆ ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡೋಕ್ಕೆ. ಅಂದರೆ ನನ್ನ ಥಾಟ್ ಪ್ರೊಸೆಸ್ ಏನು ಲೈಫ್ ಬಗ್ಗೆ, ಮತ್ತು ಸ್ಪಿರಿಚುವಲಿ ಏನೇನು ನಾನು ಕಂಡ್ಕೊಂಡಿರುವಂಥ ರೀತಿಗಳು, ಅಂದರೆ ನೆಮ್ಮದಿಯಾಗಿರೋಕ್ಕೆ ಮೇನ್ ಉದ್ದೇಶ. ಟು ಬಿ ಲೈಕ್ ಪೀಸ್ಫುಲ್, ಲೀಡ್ ಅ ಪೀಸ್ಫುಲ್ ಲೈಫ್, ನೋ ಸ್ಟ್ರೆಸ್, ನೋ ಪ್ರೆಷರ್, ಅಷ್ಟೇ. ಐ ಥಿಂಕ್ ಫಸ್ಟ್ಲಿ ವೆಲ್ಕಮ್ ಚಂದನ್ ಆನ್ ಜಸ್ಟ್ ಕ್ಯೂರಿಯಸ್ ಕನ್ನಡ. ಐ ಥಿಂಕ್ ನಮ್ಮದು ಪಾಡ್ಕಾಸ್ಟ್ ಲಾಂಚ್ ಆಗಿದ್ದು ಹೊಸದ್ರಲ್ಲಿ ವಿ ಹ್ಯಾಡ್ ಮೆಟ್. ಆವಾಗ ಐ ಥಿಂಕ್ ಇಟ್ ವಾಸ್ ನೋಯಿಂಗ್ ಯು ಆನ್ ದ ಸರ್ಫೇಸ್ ಲೆವೆಲ್ ಆ್ಯಂಡ್ ಟು ಸಮ್ ಎಕ್ಸ್ಟೆಂಟ್ ಒಂದೆರಡಷ್ಟು ಚಾಪ್ಟರ್ಸ್ಗಳು. ಅದಾಗಿ 2 ದಿವಸಕ್ಕೆ ಶಾಕ್ ಆಯ್ತಲ್ವಾ ನಿಮಗೆ? ನಾನು ಅದನ್ನು ಅಫ್ಕೋರ್ಸ್ ನೆನಪಿದೆ ಚಂದನ್. ನಾನು ಕಾಲ್ ಮಾಡಿ ಕೂಡ ಐ ಥಿಂಕ್ ವಿ ಸ್ಪೋಕ್. ಅಂದರೆ ಕೆಲವು ಸತಿ ಲೈಫು ಆ ಸಂದರ್ಭದಲ್ಲಿ ನಿಮ್ಮನ್ನು ಹಾಕಿದಾಗಲೂ ಬಹುಶಃ ನೀವು ಹೇಳ್ಕೊಳಕ್ಕಾಗೋದೇ ಒಂದಷ್ಟು, ಅದಾದಮೇಲೆ ಕೆಲವುದು ಎಕ್ಸ್ಪ್ಲೋಷನ್ಸ್ಗಳು, ಶಾಕ್ ಎಲ್ಲ ಬರುತ್ತೆ. ಸೊ ಸಿನ್ಸ್ ಯು ಟಚ್ಡ್ ಇಟ್, ಐ ಮೀನ್ ಲಾಸ್ಟ್ ಟೈಮ್ ಸಿಕ್ಕಿದಾಗ ತಲೆಯಲ್ಲಿ ಇವೆಲ್ಲ ಓಡ್ತಾ ಇತ್ತು ಹಿಂದೆ ಪಿಕ್ಚರ್. ಅಫ್ಕೋರ್ಸ್ ನೀವು ಬೇರೆ ಕೇಳ್ತಾ ಇದ್ದೀರಾ ಹೆಂಗಿದೆ ರಿಲೇಷನ್ಶಿಪ್ಪು, ಹೇಗಿದೆ ಲೈಫಲ್ಲಿ ಅಂತ ಹೇಳ್ತಾ ಇದ್ದೀರಾ. ಸಿ, ಐ ಕಾಂಟ್ ಸೇ ಎನಿಥಿಂಗ್ ಲೈಕ್ ಓಪನ್ಲಿ ಇನ್ ಪಬ್ಲಿಕ್ ಅಬೌಟ್ ಮೈ ಪರ್ಸ್ನಲ್ ಲೈಫ್ ಬಗ್ಗೆ. ನನಗೆ ಇಷ್ಟ ಇಲ್ಲ ನನ್ನ ಪರ್ಸ್ನಲ್ ಲೈಫ್ ಏನಿದೆ ಅದನ್ನು ಎಲ್ಲರಿಗೂ ತುಂಬ ಆಳವಾಗಿ
ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ನೀವು ಕೇಳ್ತಾ ಇದ್ರಿ, ಬಟ್ ಸ್ಟಿಲ್ ಐ ಮ್ಯಾನೇಜ್ಡ್, ಇಲ್ಲ ಏನೂ ಆಗಿಲ್ಲ, ಎಲ್ಲ ಚೆನ್ನಾಗೇ ಇದೆ ಅಂತಲೇ ಐ ವಾಸ್ ಲೈಕ್ ಟೆಲ್ಲಿಂಗ್. ಆ್ಯಂಡ್ ಆಫ್ಟರ್ 2 days ಯು ಕಾಲ್ ಮೀ, ಏನು ಚಂದನ್ ಮೊನ್ನೆ ಇನ್ನೂ ಬಂದು ಮಾತಾಡ್ಕೊಂಡು ಹೋದ್ರಿ ಅಂತ. ಹಾಗಾಗಿ ಥಿಂಕ್ ವಿತ್ ಸೋ ಮಚ್ ದಟ್ ಯು ಹವ್ ಸೀನ್, ಸದ್ಯಕ್ಕೆ ಇಫ್ ಐ ಹ್ಯಾವ್ ಟು ಆಸ್ಕ್ ದಟ್ ಕ್ವೆಶನ್, ಏನು ಹುಡುಕ್ತಾ ಇದ್ದೀರಾ ಚಂದನ್ ಫ್ರಮ್ ಲೈಫ್? ಲೈಫಲ್ಲಿ ಇವಾಗ ನೆಮ್ಮದಿ, ಖುಷಿಯಾಗಿರಬೇಕು. ಯಾಕಂತ ಹೇಳಿದ್ರೆ ನಿಮ್ಮಿಂದ ಮಾತ್ರ ಸಾಧ್ಯ. ನೀವು ಖುಷಿಯಾಗಿ ಇರೋದು ನಿಮ್ಮಿಂದನೇ ಸಾಧ್ಯ, ನೀವು ದುಃಖ ಮಾಡ್ಕೊಂಡ್ರೆ ಅದು ನಿಮ್ಮಿಂದನೇ ಸಾಧ್ಯ ಅಷ್ಟೇ. ವಾವ್. ಅದು ಇನ್ಯಾರು ಬೇರೆ ಥರ್ಡ್ ಪಾರ್ಟಿ, ಒಂದು ಇನ್ನೊಬ್ಬ ಬೇರೆ ಪರ್ಸನ್ ಬಂದು ನಮ್ಗೆ ಹರ್ಟ್ ಮಾಡ್ತಾರೆ ಅನ್ನೋದೆಲ್ಲ ಇದೆ. ಅದು ಯಾರಿಗೆ ಅಂತ ಹೇಳಿದ್ರೆ ಲೈಫ್ನ ಅರ್ಥ ಮಾಡ್ಕೊಂಡೇ ಇರೋರಿಗೆ. ಲೈಫ್ನ ಅರ್ಥ ಮಾಡ್ಕೊಂಡ್ರೆ ಯು ಫೀಲ್ ಲೈಕ್ ಫರ್ ಗಿವಿಂಗ್ ಎವ್ರಿ ಒನ್. ನೀವು ಯಾರಿಗೂ ಮೇಲೂ ದ್ವೇಷ ಕಟ್ಕೋಬೇಕು ಅನ್ನೋದೇ ಅನ್ಸೋದಿಲ್ಲ. ನಿಮ್ಮ ಲೈಫ್ನ ನೀವು ಫಸ್ಟಾಗಿ ಕರೆಕ್ಟಾಗಿ ಅನಲೈಸ್ ಮಾಡಿ, ಜೀವನ ಅಂದರೆ ಹೇಗೆ ನಡೀತಿದೆ, ಏನಿದು, ಬೆಳಗ್ಗೆ ಆಗುತ್ತೆ, ರಾತ್ರಿ ಆಗುತ್ತೆ, ದಿನಕ್ಕೆ 3 ಸಲ ಊಟ ಮಾಡಬೇಕು, ಎಮೋಷನ್ಸ್ಗಳು ಬರುತ್ತೆ, ಕೋಪ ಬರುತ್ತೆ, ದುಡ್ಡಿಲ್ಲದೆ ಇರೋವಂಥ ದಿನಗಳು ಬರುತ್ತೆ, ಸಡನ್ನಾಗಿ ಒಂದು ದಿವಸ ಲಾಟ್ರಿನೂ ಹೊಡೆಯುತ್ತೆ. ಸೊ ಇದೆಲ್ಲ ಪ್ಯಾಟರ್ನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿಕೊಂಡ್ರೆ ದಿಸ್ ಇಸ್ ಸುಮ್ಮನೆ ಆಗ್ತಾನೇ ಇರುತ್ತೆ ಎವ್ರಿಬಡೀಸ್ ಲೈಫಲ್ಲಿ. ಸೊ ಯು ಶುಡ್ ನಾಟ್ ಟೇಕ್ ಇಟ್ ಟು ಯುವರ್ ಲೈಕ್ ಮೈಂಡ್ ಆರ್ ಹಾರ್ಟ್ ಟು ಮಚ್. ಹರ್ಟ್ ಆದಾಗಲಿ ಇಲ್ಲ ಖುಷಿ ಆದಾಗ್ಲೂ ಅಷ್ಟೇ, ಡೋಂಟ್ ಮೇಕ್ ಇಟ್ ಲೈಕ್ ಟೂ ಮಚ್. ಬೇಜಾರಾದಾಗ ತುಂಬ ಬೇಜಾರು ಮಾಡ್ಕೊಂಡು ಕೂತ್ಕೊಬಿಡೋದು, ಖುಷಿ ಆದಾಗ ಹೆಂಗೆಂಗೋ ಆಡೋದು, ಫೇಕ್ ಪ್ರಾಮಿಸಸ್ಗಳು ಕೊಡೋದು ಖುಷಿಯಲ್ಲಿದ್ದಾಗ. ಸೊ ಈ ಥರದ್ದು ಏನೇನೋ ಇದೆ. ಇದು ಹೇಳ್ತಾ ಹೋಯ್ತು ಅಂತಂದರೆ ಬೇರೆ ಥರ ಇರುತ್ತೆ. ಸೊ ದ ಥಿಂಗ್ ಈಸ್ ಮೇನ್ಲಿ ನಾನು ಹುಡ್ಕೊಂಡಿರೋದು ಇವಾಗ ನೆಮ್ಮದಿ. ತುಂಬ ಒಂದಷ್ಟು ವಿಚಾರಗಳು ಟಚ್ ಮಾಡಿದ್ರಿ. ಲೈಫನ್ನು ಅಬ್ಸರ್ವ್ ಮಾಡಬೇಕು, ಪ್ಯಾಟರ್ನ್ಸ್ ಅಂತ. ಸೊ ಐ ಥಿಂಕ್ ಯು ಆಲ್ವೇಸ್ ಬಿನ್ ಅನ್ ಅಬ್ಸರ್ವರ್. ಎವ್ರಿ ಆರ್ಟಿಸ್ಟ್ ಇಸ್ ಫಸ್ಟ್ ಅನ್ ಅಬ್ಸರ್ವರ್. ಎಲ್ಲ ಎವ್ರಿ ಹ್ಯೂಮನ್ ಇಸ್, ಬಟ್ ಮೋರ್ ಸೊ ಆರ್ಟಿಸ್ಟ್ಗಳು ಅದೊಂಥರ ಗೊಬ್ಬರ ಇದ್ದಂಗಲ್ವಾ. ದಟ್ ಇಸ್ ದ ಸೋರ್ಸ್ ವೇರ್ ಯು ಸಿ ಐಡಿಯಾಸ್. ಸೊ ನಾವು ಲೈಫ್ನ ಅಬ್ಸರ್ವ್ ಮಾಡ್ದಂಗೆ ಟುಡೇ ಇವತ್ತು ಪ್ರತಿ ಹಂತಕ್ಕೂ ಬೇರೆನೇ ಕಾಣುತ್ತೆ. ಬಟ್ ವೆನ್ ಡಿಡ್ ಯು ಫಸ್ಟ್ ಅಂಡರ್ಸ್ಟ್ಯಾಂಡ್, ಓಕೆ ಲೈಫ್ ಜೊತೆಗೆ ಕಳೆದೋಗದೆ, ಲೈಫ್ ಅಂದರೆ ಇದು ಅಂತ ಅದನ್ನೊಂದು 3ನೇ ವ್ಯಕ್ತಿಯಾಗಿ ಅಬ್ಸರ್ವ್ ಮಾಡಬೇಕು ಅನ್ನೋ ಒಂದು ಆಲೋಚನೆ ಬಂದಿದ್ದು ನಿಮ್ಮಲ್ಲಿ? ಬಂದಿದ್ದು ನಾನು ರೀಸೆಂಟಾಗಿ ಒಂದು ಹತ್ರ 1 ವರ್ಷ ಆಗಕ್ಕಾಯ್ತು. ನಾನು ಯಾವಾಗ ಸ್ಪಿಟಿ ವ್ಯಾಲಿಗೆ ಹೋದೆ ಆಫ್ಟರ್ ಮೈ ಸಪರೇಷನ್, ನಾನು ಮತ್ತು ರಘು, ಮ್ಯೂಟೆಂಟ್ ರಘು ಅವರು ಸ್ಪಿಟಿ ವ್ಯಾಲಿಗೆ ಗಾಡೀಲೇ ಹೋಗ್ತೀವಿ ಬೆಂಗಳೂರಿಂದ. ಸೊ ಆ ಜರ್ನಿ ನನಗೆ ತುಂಬ ಹೆಲ್ಪ್ ಮಾಡ್ತು ಟು ಕಮ್ ಔಟ್ ಆಫ್, ಟು ಟೇಕ್ ಆಲ್ ಮೈ ಪೇನ್ ಔಟ್ಸೈಡ್ ಆ್ಯಂಡ್ ರೀಬೂಟ್ ಮೈ ಬ್ರೈನ್. ಹೊಸ ಸಾಫ್ಟ್ವೇರ್ ಇನ್ಸ್ಟಾಲ್ಡ್, ಹಳೆ ಸಾಫ್ಟ್ವೇರ್ನ ತೆಗೆದಾಕಿ ಹೊಸ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿಕೊಂಡು ಬಂದೆ. ದಟ್ಸ್ ದ ಟೈಮ್. ಸೊ ವೆಲ್ ಸೆಡ್. ಅಂದರೆ ಹೌ ವಾಸ್ ಇಟ್? ಬಿಕಾಸ್ ತುಂಬ ಜನ ನೀವು ಒಂದು ಲೈನಲ್ಲಿ ಹೇಳಿ ಮುಗಿಸ್ಬಿಟ್ರಿ, ಅದನ್ನು ದಾಟ್ಕೊಂಡು ನುಂಗ್ಕೊಂಡು ಮತ್ತು ಆಚೆಗೆ ಉಗುಳಿ ಮಾಡೋದಿದೆಯಲ್ಲ, ವಾಸ್ ಇಟ್ ಈಸಿ? ನಾಟ್ ಎಟ್ ಆಲ್ ಈಸಿ. ಅಂದರೆ ಆ್ಯಸ್ ಐ ಹ್ಯಾವ್ ಸೀನ್, ನಾನು 10ನೇ ಕ್ಲಾಸಲ್ಲಿದ್ದಾಗಲೇ ನಮ್ಮ ಅಪ್ಪ ವೆಂಟ್ ಬ್ಯಾಂಕ್ರಪ್ಸಿ, ಫುಲ್ ಝೀರೋ ಬ್ಯಾಲೆನ್ಸ್, ಝೀರೋ ಲಿಟ್ರಲಿ. ಅಮ್ಮನ ಹತ್ರ ಗೋಲ್ಡೂ ಇಲ್ಲ, ಅಪ್ಪನ ಹತ್ರ ₹1 ದುಡ್ಡೂ ಇಲ್ಲ, ಏನೂ ಇಲ್ಲ. ಸೊ ಆ ಪರಿಸ್ಥಿತಿಲಿ ಇದ್ದಾಗಿಂದನೂ ನನಗೆ ರೀಸೆಂಟ್ ಆಗಿರೋಂಥ ಎಲ್ಲ ಇನ್ಸಿಡೆಂಟ್ಗಳು ನನ್ನ ಲೈಫಲ್ಲಿ, ಎವ್ರಿ ಸಿಚುಯೇಷನ್ ಹ್ಯಾಸ್ ಥಾಟ್ ಮೀ ಒನ್ ಲೆಸನ್. ಇವತ್ತಿಗೂ ಎಲ್ಲ ಕಲ್ತಿದ್ದೀನಿ ಅಂತಲ್ಲ, ಅದು ಆ ಎಕ್ಸ್ಪೀರಿಯೆನ್ಸಿಂದ ಮುಂದೆ ಬರುವ ದಿನಗಳಲ್ಲಿ ಬರುವಂಥ ಒಂದಷ್ಟು ಚಾಲೆಂಜ್ಗಳನ್ನ ನಾನು ಕಾನ್ಫಿಡೆಂಟಾಗಿ ಫೇಸ್ ಮಾಡ್ತಾಯಿದ್ದೀನಿ, ಈಸಿಯಾಗಿ ಫೇಸ್ ಮಾಡ್ತಾಯಿದ್ದೀನಿ. ಇದೆಲ್ಲ ಆಗೋಗಿದೆ, ಇದೆಲ್ಲ ಎಷ್ಟು ನೋಡಿಲ್ಲ ನಾನು ಅನ್ನೋ ಥರ ಫೀಲಿಂಗ್ ಬಂದುಬಿಡುತ್ತೆ. ಯಾವುದೋ ಕಾಂಟ್ರವರ್ಸಿ ಆದಾಗಲೂ ಕೂಲಾಗಿ ಹ್ಯಾಂಡ್ಲ್ ಮಾಡ್ತೀನಿ. ಯಾಕಂದರೆ ನಾನು ಯಾವತ್ತೂ ಗೊತ್ತಿದ್ದು ತಪ್ಪು ಮಾಡೋಕ್ಕೆ ಹೋಗಲ್ಲ. ಕೆಲವೊಂದು ಸಲ ಮಿಸ್ಟೇಕ್ಗಳಾಗಿದೆ ನನ್ನಿಂದನೂ. ಅಂದರೆ ಲೈಕ್ ನಾನು ಮಾಡಿರೋ ಕಾಂಟ್ರವರ್ಸಿಗಳೆಲ್ಲ ನನಗೆ 1% ಐಡಿಯಾ ಇರಲಿಲ್ಲ ಇದು ಕಾಂಟ್ರವರ್ಸಿ ಆಗುತ್ತೆ ಈ ವಿಷಯ ಅನ್ನೋದು. ಹಾಡುಗಳದ್ದು ಚಾಯ್ಸ್ ಇರಲಿ, ಹಾಡುಗಳು ಒಂದು ಹಾಡನ್ನು ಬ್ಯಾನ್ ಮಾಡಿದ್ರು. ಲೈಕ್ ಗಾಂಜಾ ಸಾಂಗ್ ಅಂತ ಒಂದು ಹಾಡು, ಅದು ಸಿನಿಮಾಗೋಸ್ಕರ ಮಾಡಿಕೊಟ್ಟಿದ್ದು, ಆ ಹಾಡು ಬ್ಯಾನ್ ಮಾಡಿದ್ರು. ಅವಾಗೊಂದು ಕಾಂಟ್ರವರ್ಸಿ ಆಯಿತು. ಅದಾದಮೇಲೆ ಇವು ಪ್ರಪೋಸ್ ಮಾಡಿದಾಗ ಸ್ಟೇಜ್ ಮೇಲೆ ಗೌರ್ಮೆಂಟ್ ಸ್ಟೇಜನ್ನು ವೈಯಕ್ತಿಕ ವಿಚಾರಕ್ಕೆ ಬಳಸ್ಕೊಂಡ್ರು ಅಂತ ಅದೊಂದಾಯಿತು. ಬಟ್ ಐ ನೆವರ್ ಹ್ಯಾಡ್ ಎನ್ ಐಡಿಯಾ. ನಾನು ಇಫ್ ಐ ಪ್ರಪೋಸ್ ಆನ್ ಸ್ಟೇಜ್ ಅದೊಂಥರ ಇಟ್ಸ್ ಬ್ಯಾಡ್ ಅಂತ, ದೊಡ್ಡದಾಗುತ್ತೆ, ಇಲ್ಲ ಅದು ಅಷ್ಟು ಕೆಟ್ಟದಾಗಿ ಪೋಟ್ರೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ಆ ಥರದ್ದು ಕಾಂಟ್ರವರ್ಸಿ ಆದಮೇಲೆ ಐ ಹ್ಯಾವ್ ಗ್ರೋನ್ ಸ್ಟ್ರಾಂಗರ್ ಈಚ್ ಆ್ಯಂಡ್ ಎವ್ರಿ ಟೈಮ್. ಕಾಂಟ್ರವರ್ಸಿ ನಡೀತಾ ಇದ್ದಾಗ ಇಟ್ಸ್ ನಾಟ್ ಅ
ಕಷ್ಟ ತುಂಬ ತಡೆಯೋದು. ನಿಮ್ಮ ಮಂತ್ರ ಏನು ಯೂಶಲಿ ಆ ಥರ ಟೈಮಲ್ಲೆಲ್ಲ ಇದ್ದಾಗ? ಏನಿಲ್ಲ, ನಾನು ಕಾನ್ಫಿಡೆಂಟ್ ಆಗಿರ್ತೀನಿ, ನಾನು ತಪ್ಪು ಮಾಡಿಲ್ಲ ಅಂತ ನನಗೆ ಅನಿಸಿರುತ್ತೆ. ಯಾಕಂದರೆ ಆ ಕಾಂಟ್ರವರ್ಸಿಗಳಲ್ಲಿ ಪರ ವಿರೋಧ ತುಂಬಾ ಬಂದಿತ್ತು. ಅದರಲ್ಲಿ ಕೋಲ್ಮಂಡೆ ಸಾಂಗ್ ಒಂದು, ಅದನ್ನು ಅಷ್ಟೇ, ಅದನ್ನು ಡಿಲೀಟ್ ಮಾಡಿಸಿದ್ರು. ಬಟ್ ಸ್ಟಿಲ್ ಅದು ಮ್ಯೂಸಿಕ್ ಲಿರಿಕಲ್ ವಿಡಿಯೋ ಇದೆ. ಸೊ ಈ ಪರ್ಸ್ನಲ್ ಲೈಫ್ಗೆ ಏನೋ ಒಂದು ಕಾಂಟ್ರವರ್ಸಿ ಆಯಿತು, ಐ ಕ್ಯಾನ್ ಹ್ಯಾಂಡಲ್ ಪರ್ಸ್ನಲ್ ಲೈಫ್, ನಾನು ಏನೋ ಮಾಡ್ಬೋದು. ಕೋಲ್ಮಂಡೆ ಕಾಂಟ್ರವರ್ಸಿ ಆದಾಗ ಏನಾಯಿತು, ಸೊ ನ್ಯೂಸಲ್ಲೆಲ್ಲ ಚಾಮರಾಜನಗರದಲ್ಲಿ ಭುಗಿಲೆದ್ದ ಆಕ್ರೋಶ, ಜನ ಟೈರ್ಗೆಲ್ಲ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡ್ತಿದ್ದಾರೆ ನನ್ನ ವಿರುದ್ಧ ಅಂತ. ಸೊ ಇದು ಇಟ್ಸ್ ನಾಟ್ ಈಸಿನೋ, ಇಟ್ಸ್ ಲೈಕ್ ಒಂದು ದೊಡ್ಡ ಜಿಲ್ಲೆಯ ಜನರನ್ನ ನನ್ನ ಮೇಲೆ ಉಲ್ಟಾ ಎತ್ತುಕಟ್ಟೋ ಅಂತಹ ಒಂದು ಪ್ರಯತ್ನಗಳು ನಡೀತು ಆ ಟೈಮಲ್ಲಿ. ಅಲ್ಲಿ ಆ್ಯಕ್ಚುಲಿ ಏನೂ ಆಗಿರಲಿಲ್ಲ, ಅಲ್ಲಿ ಎಲ್ಲೂ ಪ್ರತಿಭಟನೆನೂ ಆಗಿರಲಿಲ್ಲ, ಯಾರೂ ಟೈರಿಗೆ ಬೆಂಕಿನೂ ಹಚ್ಚಿರಲಿಲ್ಲ. ಬಟ್ ನ್ಯೂಸಲ್ಲಿಲ್ಲ, ಹೆಡ್ಲೈನ್ಸಲ್ಲೆಲ್ಲ ಆ ಥರ ಬರ್ತಾ ಇತ್ತು. ಅಜೆಂಡಾಗಳು ಇರತ್ತಾ ಗೊತ್ತಿಲ್ಲ, ಐ ಡೋಂಟ್ ನೋ. ಸೊ ಆ್ಯಂಡ್ ಈ ಥರ ಎಲ್ಲ ಆದಾಗ ನಾನು ಕೂತ್ಕೊಂಡು ಯೋಚನೆ ಮಾಡಿದೆ, ಇದು ಏನಕ್ಕಾಗಿ, ಯಾರು ಬೇರೆಯವರಾದರೂ ಮಾಡಿಸಿರ್ತಾರ? ಯೂಶ್ವಲಿ ಹಂಗೆ ತಾನೇ ಮಾತಾಡ್ತಾರೆ, ಯಾರಿಗೋ ಏನೋ ಕಾಂಟ್ರವರ್ಸಿ, ಇದು ಅವ್ನಿಗೆ ಆಗದೆ ಇರೋನೇ ಮಾಡಿಸಿರೋದು ಅಂತ ಹೇಳ್ತಾರೆ. ಅದು ಹಂಗಾಯ್ತಾ? ಇಲ್ಲ ಅಂತಂದರೆ ಆ ವಿಷಯ ಇಟ್ ವಾಸ್ ಅನ್ ಹಾಟ್ ಕೇಕ್, ಅದು ಅವತ್ತಿನ ಒಂದು ನ್ಯೂಸಲ್ಲಿ ಚೆನ್ನಾಗಿ TRP ಬರುವಂಥ ಅಂಶ ಆಗಿದೆ ಅಂತ ಅನಿಸಿ ಅವ್ರು ಅದನ್ನು ಮಾಡಿರ್ಬೋದು. ಸೊ ಯು ಕ್ಯಾನ್ ಪ್ರೆಡಿಕ್ಟ್ ಎನಿಥಿಂಗ್. ಸೊ ಇದೆಲ್ಲ ನಾನು ಅರ್ಥ ಮಾಡಿಕೊಂಡೆ. ನಾನು ನಾನು ರಿವೋಲ್ಟ್ ಆಗಿಲ್ಲ. ನಾನು ಎಲ್ಲೂ ನಾನು ಇನ್ನೊಬ್ರಿಗೆ ಯಾರಿಗೋ ಕೆಟ್ಟದಾಗಿ ಮಾತಾಡಿ ಅವ್ರು ನನಗೇನೇ ಅಂದಿದ್ರು ನಾನು ಅವ್ರಿಗೆ ತಿರುಗಿ ನಾನು ಯಾರಿಗೂ ಏನೂ ಅಂದಿಲ್ಲ ಇವತ್ತವರೆಗೂ. ಅನ್ಸಿದ್ರೂ ಮನಸ್ಸೊಳಗಡೆ ಇಟ್ಕೊಂಡು ಅದನ್ನು ಹಂಗೆ ಸಪ್ರೆಸ್ ಮಾಡಿಕೊಂಡು ಫರ್ಗಿವ್ ದೆಮ್ ಅಂತ ಅಂದ್ಬಿಡ್ತೀನಿ. ನನಗೆ ಅವಾಗ ಮನಸ್ಸಲ್ಲಿ ಹಗೂರ ಆಗಿಬಿಡುತ್ತೆ. ಪಾಪ ಅವ್ರಿಗೇನೋ ಗೊತ್ತಾಗ್ದಲ್ಲೇ ಮಾಡಿದ್ರು, ಅವ್ರಿನ್ನೂ ಸ್ವಲ್ಪ ಅಷ್ಟೊಂದು ಅವ್ರಿಗೆ ಮೆಚುರಿಟಿ ಇಲ್ಲ ಅನಿಸುತ್ತೆ, ಲೆಟ್ಸ್ ಫರ್ಗಿವ್ ಅಂತ ಅಂದಾಗ ನನ್ನ ಮನಸ್ಸಲ್ಲಿ ಖುಷಿಯಾಗಿ ಸ್ಟಾರ್ಟ್ ಆಗಿಬಿಡ್ತು. ದಟ್ ಇಸ್ ನಿಮ್ಮ ಕೋಪಿಂಗ್ ಮೆಕ್ಯಾನಿಸಮ್. ಹಾಂ, ನಾನು ಅದನ್ನು ದ್ವೇಷ ಇಟ್ಕೊಂಡಿದ್ರೆ ಆಗೋದೇ ಇಲ್ಲ. ಸುಸ್ತು, ಒಂಥರ ಬ್ರೀದಿಂಗ್ ಎಲ್ಲ ಜೋರು ಫಾಸ್ಟಾಗುತ್ತೆ, ಕೈಯೆಲ್ಲ ಶಿವರಿಂಗ್ ಬಂದಂಗೆ ಆಗುತ್ತೆ. ಸೊ ಅದೆಲ್ಲ ನಾನು ಅಬ್ಸರ್ವ್ ಮಾಡ್ತಾಯಿದ್ದೆ, ಆ ಪ್ಯಾಟರ್ನ್ಸ್ ಎಲ್ಲ ಅಬ್ಸರ್ವ್ ಮಾಡಿದೆ. ದೆನ್ ಐ ರಿಯಲೈಸ್ಡ್, ನೀನು ಇನ್ನೊಬ್ಬರ ಮೇಲೆ ನೀನು ದ್ವೇಷ ಮಾಡ್ತೀಯ ಅಂತಂದರೆ ಆ ದ್ವೇಷ ನಿನ್ನ ಒಳಗಡೆ ಇರುತ್ತೆ, ಅದೇ ನೀನು ಗಾಳಿಲಿ ಇರೋದಿಲ್ಲ. ಅದು ದಟ್ ಈಸ್ ಇನ್ಸೈಡ್ ಯು. ವಿಷಾನ ನುಂಗಿದ ಮೇಲೆ ಕಕ್ಕಕ್ಕೆ ಸಾಧ್ಯ. ಸೊ ನೀವು ಕೋಪ ಮಾಡಿಕೊಂಡು ಫಸ್ಟ್ ನಮ್ಮನ್ನೇ ಅದು ಹೌದು, ಫಸ್ಟ್ ಸೇಮ್ ಇದೆ. ಅದರಿಂದ ಅರ್ಥ ಮಾಡಿಕೊಂಡು ಆ ಸಿಚುವೇಶನ್ನ ನಾನು ಇನ್ನೊಂದು ಥಿಯರಿ ಓದಿದ್ದೆ. ನಿಮ್ಮಲ್ಲಿ ಥಾಟ್ಸ್ ಏನಾಗ್ತಿರುತ್ತಲ್ಲ ಅದು ಡೈರೆಕ್ಟಾಗಿ ಹೋಗ್ತಾ ಇರುತ್ತೆ ಥಾಟ್. ಇವಾಗ ಒಬ್ಬರ ಬಗ್ಗೆ ದ್ವೇಷ ಮಾಡ್ತಿದ್ದೀನಿ ಅಂದರೆ ಆ ದ್ವೇಷದಲ್ಲೇ ನಾನು ಅವನ್ನ ನೋಡ್ತಾ ಇರ್ತೀನಿ. ಆ ದ್ವೇಷ ಮಾಡೋ ಮನುಷ್ಯನಿಂದ ಇನ್ನೊಬ್ಬ ಆಗಿ ಹೊರಗಡೆ ಬಂದು ನಿಂತ್ಕೋತೀನಿ. ಯಾಕೆ ಇವನು ದ್ವೇಷ ಅವನ ಮೇಲೆ ಮಾಡ್ತಾ ಇದ್ದಾನೆ ಅಂತ ನನ್ನನ್ನೇ ನಾನು ನೋಡ್ಕೋತೀನಿ. ಮೂರನೇ ವ್ಯಕ್ತಿಯಾಗಿ, ಥರ್ಡ್ ಪರ್ಸನ್ ಆಗಿ. ದಟ್ ಈಸ್ ಹೆಲ್ಪಿಂಗ್ ಮೀ ಅ ಲಾಟ್. ವೆರಿ ನೈಸ್. ನನಗೆ ಕೋಪ ಬಂದ ತಕ್ಷಣ ನಾನು ಆ ಕೋಪಿಷ್ಟನಿಂದ ಹೊರಗಡೆ ಬಂದುಬಿಡ್ತೀನಿ, ಇನ್ನೊಂದು ರೂಮ್ ಒಳಗಡೆ ಬರ್ತೀನಿ, ಬಂದ್ಬಿಟ್ಟು ಅವನ್ನ ನೋಡ್ತಾ ಇರ್ತೀನಿ. ಯಾಕೆ ಇವ್ನಿಗೆ ಕೋಪ ಮಾಡ್ಕೊಂಡು ಅವಶ್ಯಕತೆ ಇಲ್ಲ ಮಗ, ತುಂಬ ವೇಸ್ಟ್ ಇದೆಲ್ಲ ಕೋಪ ಗೀಪ ಎಲ್ಲ, ಆರಾಮಾಗಿ ರಿಲ್ಯಾಕ್ಸ್ ಆಗಿರೋ ಅಂತ ಇಲ್ಲಿ ಬಂದ್ಬಿಟ್ಟು ಮತ್ತೆ ರಿಲ್ಯಾಕ್ಸ್. ಈ ಟೆಕ್ನಿಕ್ ಎಲ್ಲ ಓದಿದೆ ನಾನು. ಆ್ಯಕ್ಚುಲಿ ಹೆಲ್ಪ್ ಆಗ್ತಾ ಇದೆ ನನಗೆ. ಇದು ಮೊದಲಿಂದಲೂ ನೀವು ಹಿಂಗೆ? ಈಗ ಇತ್ತೀಚೆಗೆ ಒಂದು ವರ್ಷದಿಂದ ಇವೆಲ್ಲ ಸ್ಪಿರಿಚುಯಾಲಿಟಿ ಮೀ, ಅದು ಆಮೇಲೆ ದ ವೇ ಐ ಪ್ರೇ, ಅದಕ್ಕೊಂದು ಟೈಮ್. ಪ್ರೇ ಬಿಕಾಸ್ ಇನ್ ಫ್ಯಾಕ್ಟ್ ಡಯಾನಾ ಬಂದಾಗ್ಲೂ ಚಂದನಿಂದ ಏನು ಕಲ್ತ್ರಿ ಅಂದಾಗ ಶಿ ಸ್ಪೋಕ್ ಅಬೌಟ್ ನಿಮ್ಮ ಯುನೀಕ್ ವೇ ಆಫ್ ಪ್ರೇಯಿಂಗ್. ಆಲ್ಸೋ ಅಳ್ತೀರಾ, ಕೆಲವುದನ್ನೆಲ್ಲ ಆಚೆಗೆ ಹಾಕ್ತೀರಾ. ವಾಟ್ ಇಸ್ ದ್ಯಾಟ್ ಚಂದನ್? ನಾನು ಏನು ಬಿಲೀವ್ ಮಾಡ್ತೀನಿ, ಸ್ವಲ್ಪ ನಿಮಗೆ ತುಂಬ ಏನೇನೋ ಹೇಳ್ತಿದ್ದಾನೆ ಅಂತ ಅನಿಸ್ಬೋದು, ಬಟ್ ಅರ್ಥ ಆಗೋ ಥರ ಹೇಳ್ತೀನಿ ಆದಷ್ಟು. ನೀವು ಅಬ್ಸರ್ವ್ ಮಾಡಿದ್ದೀರಾ, ನೀವು ಏನೋ ಒಂದು ತಪ್ಪು ಮಾಡಿರ್ತೀರಾ, ನಿಮ್ಗೆ ಗಿಲ್ಟ್ ಕಾನ್ಷಿಯಸ್ ಇರುತ್ತೆ. ಎದುರುಗಡೆ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ಅದನ್ನು ಕನ್ಫೆಸ್ ಮಾಡಬೇಕು ಅನ್ನೋದು ಒಂದು ಚಾಲೆಂಜಿಂಗ್ ಆಗಿ ಇರುತ್ತೆ. ಎದುರುಗಡೆ ವ್ಯಕ್ತಿಗೆ ನೀವೇನೋ ಹರ್ಟ್ ಮಾಡಿದ್ದೀರಾ, ಅವ್ರಿಗೆ ಅದನ್ನು ಹೋಗಿ ಕನ್ಫೆಸ್ ಮಾಡಿಬಿಟ್ಟು ಸಾರಿ ಅಂತ ಕೇಳಬೇಕು. ಎಷ್ಟೋ ಜನ ಫೇಲ್ ಆಗಿಬಿಡ್ತಾರೆ ಅದೇ ಪಾಯಿಂಟಲ್ಲಿ. ಈಗೋ ವಿಲ್ ಕಮ್ ಇನ್ ಬಿಟ್ವೀನ್, ದೇ ವಿಲ್ ನಾಟ್ ಆಸ್ಕ್ ಸಾರಿ. ಆಯಿತಾ? ಈಗೋ ಅಲ್ಲೇ ಅವರಿಬ್ಬರು ದೂರ ಆಗಿಬಿಡ್ತಾರೆ. ಸರಿ, ಆ ಒಂದು ಸಾರಿ ಕೇಳಿದ್ರೆ ಮನಸ್ಸು ಹಗುರ ಆಗುತ್ತೆ. ನೀವೇನೇ ತಪ್ಪು ಮಾಡಿದ್ರು ಅವರು ಕ್ಷಮಿಸಿದ್ದೀನಿ ಅನ್ಬೇಕು. ನೀವು ಸಾರಿ ಕೇಳ್ತೀರಾ, ಆಪೋಸಿಟ್ ಇರೋ ವ್ಯಕ್ತಿ ಓಕೆ ನಾನು ನೀನು ಫರ್ಗಿವ್ ಮಾಡ್ತೀನಿ ಅಂದಾಗ ನಿಮ್ಮ ಮನಸ್ಸಲ್ಲಿ ಒಂದು ತುಂಬ ರಿಲ್ಯಾಕ್ಸೇಷನ್ ಫೀಲ್ ಬರುತ್ತೆ. ಆ ರಿಲ್ಯಾಕ್ಸೇಷನ್ ಫೀಲ್ ಇದೆಯಲ್ಲ, ಅದು ಹೀಲಿಂಗ್ ಕೆಪಾಸಿಟಿ ಇರುವಂಥ ಫೀಲ್. ಅದು ನಾನು ಕಂಡ್ಕೊಂಡಿರೋದು. ಅಂದರೆ ನನಗೆ ನೀವು ಯಾವಾಗ ಸರೆಂಡರ್ ಆಗ್ತೀರಾ
ಸೊ ಅಂತ ಅವಾಗೊಂದು ನಿಮಗೆ ಎಷ್ಟು ಲೈಟ್ ಫೀಲ್ ಆಗುತ್ತೆ ಅಂತಂದರೆ, ಸೊ ಇಟ್ಸ್ ವೆರಿ ಡಿಫಿಕಲ್ಟ್. ದೇವರು ಅದಕ್ಕೇ ಏನು ಇಟ್ಟಿದ್ದಾನೆ ಅಂತಂದರೆ, ಆ ಈಗೋ ಅಲ್ಲೇ ಇಟ್ಟಿದ್ದಾನೆ. ಆ ಸಾರಿ ಕೇಳೋದಿದೆ ಅಲ್ವಾ, ಅಲ್ಲಿಟ್ಟಿದ್ದಾನೆ. ಅದಕ್ಕೆ ತಡೆಯಾಗಿ ಒಂದು ಈಗೋ ಅನ್ನೋದು ಇಟ್ಟಿದ್ದಾನೆ. ಎರಡೂ ಅಲ್ಲೇ ಇದೆ ನೋಡಿ, ಪಕ್ಕದಲ್ಲಿ. ಸಾರಿ ಕೇಳಬೇಕು, ಕೇಳಿದ್ರೆ ಮನ್ಸು ಹಗುರ ಆಗುತ್ತೆ, ಬಟ್ ಸಾರಿ ಕೇಳಕ್ಕೆ ಆ ಈಗೋ ಬಿಡೋದಿಲ್ಲ. ನಾನು ಯಾಕೆ ಕೇಳಬೇಕು, ಆ ಈಗೋ ಅನ್ನೋದು ಅಡ್ಡ ಬಂತು ಅಂತಂದರೆ ದಟ್ಸ್ ದ ಎಂಡ್. ದಟ್ ವಿಲ್ ಬಿ ಇನ್ಸೈಡ್ ಯು, ಕೊರಿತಾ ಇರುತ್ತೆ ಅದು. ದಟ್ ಇಟ್ ವಿಲ್ ಎಫೆಕ್ಟ್ ಯು ಓನ್ಲಿ. ರಾದರ್ ಯು ಆಸ್ ಸಾರಿ ಫಾರ್ ಫರ್ಗಿವ್ನೆಸ್. ಇವಾಗ ಆ ವ್ಯಕ್ತಿಗೆ ಕೇಳೋಕ್ಕಾಗಿಲ್ವಾ, ಕೇಳೋಷ್ಟು ಕೇಳು. ಅವ್ನು ಫರ್ಗಿವ್ ಮಾಡಿಲ್ಲ ಅಂತಂದರೆ ಕಣ್ಣು ಮುಚ್ಕೊಂಡು ಪ್ರೇಯರ್ಸಲ್ಲಿ ನೀನು ನಂಬಿರುವಂಥ ಸುಪೀರಿಯರ್ ಎನರ್ಜಿಗೆ ಫರ್ಗಿವ್ನೆಸ್ ಕೇಳು. ನಾವೇ ಅವ್ರ ಪರವಾಗಿನ ಅಥವಾ ನಾವು ನಮ್ಮ ಪರವಾಗಿ? ಇವಾಗ ಒಂದ್ಸಲ ನೀವು ಅವ್ರಿಗೆ ಸಾರಿ ಕೇಳ್ತೀರಾ, ನೀವೇನೋ ಒಂದು ತಪ್ಪು ಮಾಡಿ ಯಾರಿಗೋ ಒಂದು ಸಾರಿ ಕೇಳ್ತೀರಾ, ಆ ವ್ಯಕ್ತಿ ನಿಮಗೆ ಸರಿ ಅಂತ ಕ್ಷಮಿಸಿದ್ರೆ ನಿನ್ನ ಪಾರ್ಟ್ ನೀನು ಮಾಡಾಯಿತು. ಇವಾಗ ತಪ್ಪು ಮಾಡಿದವನು ಸಾರಿ ಅಂತ ಕೇಳಿದಾಗ ಅವನ್ನ ಕ್ಷಮಿಸ್ಬೇಕು ಅನ್ನೋದು ಇಟ್ಸ್ ಅ ಯೂನಿವರ್ಸಲ್ ಲಾ. ಅದು ಏನೋ ಒಂದು ಸಲ ಮನುಷ್ಯ ಸಹಜವಾಗಿ ತಪ್ಪು ಮಾಡ್ತಾನೆ, ಆಯಿತು ಬಿಡು ನೆಕ್ಸ್ಟ್ ಟೈಮ್ ಮಾಡಬೇಡ ಅಂತ ಅಂತೀವಿ. ಈ ಸಾರಿನೂ ಕೇಳಾಯಿತು, ಆ ಗಿಲ್ಟನ್ನು ನಿಮ್ಗೊಂಥರ ಇರುತ್ತೆ, ಅಯ್ಯೋ ನಾನು ಕೇಳಬೇಕಿತ್ತು, ಆಯಿತು. ಕೇಳಾದ್ಮೇಲೂ ಆ ವ್ಯಕ್ತಿ ನಿಮಗೆ ತಿರ್ಗಾ ಬಂದಿಲ್ಲ, ನಿಮ್ಮ ಸಪೋರ್ಟಿವಾಗಿ ನಿಂತ್ಕೊಳ್ಳಿಲ್ಲ, ಬೇಡ ನೀನು ಅಂತ ರಿಜೆಕ್ಟ್ ಮಾಡಿದ್ರೆ ಅವಾಗ ಅದೊಂದು ನೋವು ಇರುತ್ತೆ. ಅದು ಅಜಿತ್ ಸಾಧಿಸಿದ್ರೆ ಅದು ಒಂದೊಂದು ಇರುತ್ತೆ. ಸೊ ಅದನ್ನು ಏನು ಮಾಡಬೇಕು ಆ ಟೈಮಲ್ಲಿ, ಯು ಹ್ಯಾವ್ ಟು ಆಸ್ ಫರ್ಗಿವ್ನೆಸ್ ವಿತ್ ಗಾಡ್. ಅವ್ರಿಗೆ ಹಿಂಗೆ ಹರ್ಟ್ ಮಾಡಿಬಿಟ್ಟಿದ್ದೀನಿ, ಕನ್ಫೆಸ್. ಸೊ ದಟ್ ಕನ್ಫೆಷನ್ ಟೈಮಲ್ಲಿ ಎಷ್ಟು ಡೀಪಾಗಿ ನೀವು ಕನ್ಫೆಸ್ ಮಾಡಬೇಕು ಅಂತಂದರೆ ಲಿಟ್ರಲಿ ಯು ಶುಡ್ ಕ್ರೈ. ಅವಾಗ ಐ ಫೀಲ್ ಮಾಡಿದಾಗ ಮಾತ್ರ ಅದು ಜೆನ್ಯೂನ್, ನಿಜವಾಗ್ಲೂ ಆಚೆ ಬರುತ್ತೆ, ಅದು ಕ್ಲಿಯರ್ ಆಗುತ್ತೆ. ಯು ಕ್ಯಾನ್ ಟ್ರೈ ಇಟ್ ಒನ್ಸ್. ನಿಮಗೆ ಏನೋ ಒಂದು ತುಂಬ ಬೇಜಾರಾಗಿ ಅದ ಅಂತಂದಾಗ ಕನ್ಫೆಸ್ ಮಾಡ್ಕೊಳ್ಳೋ. ಕ್ರಿಶ್ಚಾನಿಟಿಲೂ ಕೂಡ ಇದಿದೆ, ಫಾದರ್ಗೆ ಹೋಗ್ಬಿಟ್ಟು ಕಿವಿಲಿ, ಅವ್ರು ಯಾರು ಅಂತ ಗೊತ್ತಾಗಲ್ಲ, ಅದ್ರ ಕಿವಿಲಿ ಹೋಗ್ಬಿಟ್ಟು ಹೇಳ್ತಾರೆ. ದಟ್ ಪ್ರಾಕ್ಟೀಸ್ ಮೇಕ್ಸ್ ಅವ್ರಿಗೊಂಥರ ಲೈಟ್ ಫೀಲ್ ಮಾಡಿಸುತ್ತೆ, ಹಗುರಾಗುತ್ತೆ ಮನಸ್ಸಾಗುತ್ತೆ. ಸೊ ಕನ್ಫೆಷನಲ್ಲಿ ತುಂಬ ಒಳ್ಳೆ ವಿಚಾರ ಇದೆ. ಮನುಷ್ಯ ಯಾವತ್ತೂ ಈ ಶುಡ್ ನಾಟ್ ಫೀಲ್ ದಟ್ ಹೀ ಈಸ್ ಸುಪೀರಿಯರ್, ಹೀ ಈಸ್ ನಥಿಂಗ್. ಮನುಷ್ಯ ಅವ್ನು ಸುಪೀರಿಯರ್ ಅಂದ್ಕೊಂಡ್ರೆ ಅದು ಅವ್ನ ಮೂರ್ಖತನ ಅಷ್ಟೇ. ಅವನು ದೆರ್ ಈಸ್ ಸಮ್ ಸುಪೀರಿಯರ್ ಪವರ್. ಅವರೇ ನಮ್ಮನ್ನೆಲ್ಲ ಕರ್ಕೊಂಡು ಈ ಥರ ಎಲ್ಲ ಡಿಸೈನ್ ಮಾಡಿರೋದು. ಸೊ ದೆರ್ ಈಸ್ ಒನ್ ಪವರ್. ಬಿಕಾಸ್ ನನ್ನ ಲೈಫಲ್ಲಿ ಮಿರಾಕಲ್ಸ್ ಆಗಿದೆ. ಆ ಮಿರಾಕಲ್ಸ್ ಎಲ್ಲ ನಾನು ನೆನೆಸ್ಕೊಂಡ್ರೆ ಐ ಫೀಲ್ ಸಮ್ವನ್ ಈಸ್ ವಾಚಿಂಗ್ ಮೀ. ಸಮ್ವನ್ ಈಸ್ ವಾಚಿಂಗ್ ಮೀ. ಫಸ್ಟ್ ಘಟನೆ ದಟ್ ಯು ಥಾಟ್ ಬರೀ ನಾನು ಆಡ್ತಾ ಇಲ್ಲ, ಯಾರೋ ಆಡಿಸ್ತಾ ಇದ್ದಾರೆ. ನಮ್ಮಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹಾಸನಲ್ಲಿದ್ದಾಗ. ಇದು ಆಲ್ಮೋಸ್ಟ್ ಒಂದು 15 ವರ್ಷದ ಹಿಂದೆ ಕತೆ ಹೇಳ್ತಾ ಇದ್ದೀನಿ, 15 years ಬ್ಯಾಕು. ಆಯಿತಾ, ನಾನು ಆವಾಗಲೇ ಹೇಳ್ದಂಗೆ ನಮ್ಮ ಹತ್ರ ಏನೂ ದುಡ್ಡಿಲ್ಲ. ಜಯದೇವ ಹಾಸ್ಪಿಟ್ಲಿಗೆ ಕರ್ಕೊಂಬರೋಕ್ಕೆ ಹೇಳಿದ್ರು, ಅಲ್ಲೇ ಮಾಡೋಕ್ಕಾಗುತ್ತೆ, ಅಲ್ಲಿ ಹೋಗಿ ಅಲ್ಲೇ ಸ್ವಲ್ಪ ಕಮ್ಮಿ ಇಲ್ಲ ಆಗೋಗುತ್ತೆ ಅಂತ. ಸೊ ದೇ ಗೇವ್ ಕೊಟೇಶನ್ 75,000 rupees ಆಗುತ್ತೆ ಆಪ್ರೇಷನ್ಗೆ ಅಂತ. ಲಿಟ್ರಲಿ 75 rupees ಇಲ್ಲ, ಆ ಥರ ಪರಿಸ್ಥಿತಿಲಿದ್ದೀವಿ ನಾನು, ಅಮ್ಮ, ಅಪ್ಪ, ನನ್ನ ತಮ್ಮ, 4 ಜನನೂ. ಸೊ ಅವಾಗ ಹೆಂಗೆ ಮಾಡೋದು, ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಂಗೆ, ಅವರು ಕೊಟೇಶನ್ ಕೊಟ್ಟರು, ಹಿಂಗೆ ಯೋಚನೆ ಮಾಡ್ತಿದ್ದಂಗೆ ಯಾವುದೋ ಒಂದು ವ್ಯಕ್ತಿ ಬಂದುಬಿಡ್ತಾನೆ ಎದುರುಗಡೆ. ನೀವು ಇವರಲ್ವಾ ನಮ್ಮ ರಿಲೇಷನ್ನು ಅಂತ. ಹೌದು, ಏನಾಯಿತು? ಇಲ್ಲ, ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿದೆ, ಇದು ಇಮಿಡಿಯೇಟ್ ನಾಳೆನೇ ಆಪ್ರೇಷನ್ ಮಾಡಬೇಕಂತೆ, ದುಡ್ಡು ಬೇಕಿದೆ. ಹೌದಾ, ತಲೆ ಕೆಡಿಸ್ಕೊಬೇಡಿ, ನಿಮಗೆ ಯಶಸ್ವಿನಿ ಕಾರ್ಡ್ ಅಂತ ಒಂದು ಗೌರ್ಮೆಂಟಿಂದಾನೇ ಒಂದು ಭಾಗ್ಯ ಇದೆ. ಅದು ಈ ಥರ ನಿಮ್ಮ ಕ್ಯಾಟಗರಿ, ನಾವು 2A ಕ್ಯಾಟಗರಿ ಬರ್ತೀವಿ. ಸೊ ಅವರಿಗೆ ಇದೆಲ್ಲ ಕಾರ್ಡ್ ಅವೈಲಬಲ್ ಇದೆ, ನಾನು ಮಾಡಿಕೊಡ್ತೀನಿ ನಿಮಗೆ ಕಾರ್ಡು ಅಂತ ಅಂದು ಆ ವ್ಯಕ್ತಿ ಇಮಿಡಿಯೇಟಾಗಿ ನೆಕ್ಸ್ಟ್ ದಿನ ನಮಗೆ ಅದೊಂದು ಕಾರ್ಡ್ ತಂದು ಕೊಡ್ತಾರೆ. ನಮ್ಮ ಅಪ್ಪನ ಆಪ್ರೇಷನ್ ಆಗುತ್ತೆ. ದಟ್ ಒನ್ ಐ ಕಾಂಟ್ ಫರ್ಗೆಟ್. ಸೊ ದೇವ್ರು ಬಿಟ್ಟಿಲ್ಲ. ನಾನು ಬೆಳಗ್ಗೆ ಅಷ್ಟೇ ನಾನು ಒಂದು ಪೋಸ್ಟ್ ನೋಡಿದೆ ಇನ್ಸ್ಟಾದಲ್ಲಿ, ಚಂದನ್, ನಾನು ದೇವರನ್ನ ನೋಡಿಲ್ಲ, ಆದರೆ ದೇವ್ರ ಥರ ಬಂದವರನ್ನ ನೋಡಿದ್ದೀನಿ ಸಮಯಕ್ಕೆ ಅಂತಂದಾಗ ನೀವು ಇದು ಹೇಳಿದ್ದು, ಇದು ಅದೇನೇ ದೇವ್ರಂದ್ರೆ ಸಂಬಡಿ ಈಸ್ ವಾಚಿಂಗ್ ಅಸ್. ಯಾರೋ ನಮ್ಮನ್ನ ನೋಡ್ತಾ ಇದ್ದಾರೆ, ನಮ್ಮ ಒಂಥರ ಮೂವಿ ಥರ ದೇ ಆರ್ ಪ್ಲೇಯಿಂಗ್ ಅಸ್ ಅಂತ ಅನ್ಸ್ಬಿಡುತ್ತೆ ನನಗೆ. ಅದು ಬಿಟ್ಟರೆ ನೆಕ್ಸ್ಟು ಅಲ್ಲಿನೂ ನೀವು ಸ್ಟಾರ್ ಆಗಿಲ್ಲ, ಏನೂ ಆಗಿಲ್ಲ. ಮೈ ಅರ್ಲಿಯರ್ ರಿಕಲೆಕ್ಷನ್ ಆಫ್ ಯು ಅಂದರೆ ಅಫ್ಕೋರ್ಸ್ ಅರ್ಜುನ್ ಜನ್ಯ ಸರ್ ಜೊತೆಗೆ ಇದ್ದಿದ್ದು ಫೇಸು, ಕರೆಕ್ಟ್, ಆಟೋ ರಾಜ ಅನ್ಸುತ್ತೆ, ಕರೆಕ್ಟ್. ಅದಕ್ಕೂ ಬಿಫೋರ್ ಬಿಗ್ ಎಫ್ಎಮ್ಗೂ ನೀವು ರ್ಯಾಪಿಂಗ್ ಅಂತೆಲ್ಲ ಬಂದಾಗ ಏನೋ ಚಂದನ್ ಹಂಗೆ ಹಿಂಗೆ ಅಂದ್ಕೊಂಡು ನಾನು ಅವಾಗಿದ್ದಿದ್ದು ಫೈರು, ಆ ಹೋಗೋ ಬರೋ ಥರ ಆ ಕ್ಯಾಶುವಲ್ ಮೆಂಟಾಲಿಟಿ ಅದೆಲ್ಲ ನಾನು ನೋಡಿರೋದು ಬಿಟ್ಟರೆ
ಬಟ್ ಅದು ಮಧ್ಯದಲ್ಲಿ ನಿಮ್ಮ ಚೈಲ್ಡ್ಹುಡ್ ಆಗಿರಲಿ, ಕೆಲವುದು ಚಂದನ್ ಕೆಲವು ಲೈಫ್ನ ಪುಟಗಳನ್ನು ನಾವು ಯಾರೂ ಓದಿಲ್ವಾ ಅಂತ. ಆದಷ್ಟು ಸಾಕಷ್ಟು ಹೇಳ್ಬಿಟ್ಟಿದ್ದೀನಿ ಬಿಗ್ ಬಾಸ್ ಅಲ್ಲೇ ಇದ್ದಾಗ. ಯಾವುದಿನ್ನೂ ನಾವು ನೋಡಿಲ್ದಿರೋದು ಯಾವ್ದಾದ್ರು ವಿಚಾರಗಳಿದೆಯಾ ಚಂದನ್? ನೋಡಿಲ್ದೇ ಇರೋದು ಅದೇ ವಾಟ್ ಕೈಂಡ್ ಆಫ್ ಅ ಚೈಲ್ಡ್ ಯು? ನಾನು ಸೈಲೆಂಟ್ ಹುಡುಗ, ತೀಟೆ ಮಾಡಲ್ಲ ಜಾಸ್ತಿ. ನಾನಾಯಿತು ನನ್ನ ಕೆಲಸ ಆಯಿತು. ಆ್ಯಂಡ್ ಮಾಡೋ ಕೆಲಸದಲ್ಲಿ ನಂಗೆ ಪರ್ಫೆಕ್ಷನ್ ಬೇಕು. ಅದೇನಿಕ ಆ ಗುಣ ಎಲ್ಲಿಂದ ಬಂದಿದ್ದು ಅಂದರೆ? ಅದು ಹೆಂಗಂತ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಐ ವಾಂಟ್ ಎವ್ರಿಥಿಂಗ್ ಟು ಬಿ ಪರ್ಫೆಕ್ಟ್. ಅಲ್ಲೇ ಸಕಲೇಶ್ಪುರದಲ್ಲೇ ಸ್ಟಾರ್ಟ್ ಆಯ್ತು ಅದು ಹಂಗೇ. ಸೊ ಚೈಲ್ಡ್ಹುಡ್ಡನ್ನು ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿದ್ದೀನಿ. ತುಂಬ ರಾಯಲ್ ಆಗಿ ಅಪ್ಪ ಅಮ್ಮ ಜೊತೆ, ನಮ್ಮದೇ ಸ್ವಂತ ಮನೆ ಸಕಲೇಶ್ಪುರಲ್ಲಿ. ಸೊ ನೀವು ಫಸ್ಟಿಂದಲೇ ದುಡ್ಡು ನೋಡಿ ಆಮೇಲೆ ಕಳ್ಕೊಂಡಿರೋ? ಹೌದು. ಅದು ತುಂಬ ಹೆಚ್ಚು ನೋವತ್ತಾ ಅಂತಂದರೆ ನಾನು ಇಲ್ಲದೆ ದುಡ್ಡು ನೋಡಿರೋಳು ಇವಾಗ. ಬಟ್ ನೋಡಿ ಕಳ್ಕೊಂಡು ಮತ್ತೆ ದುಡಿಯೋದಿದೆಯಲ್ಲ, ಅದು ಅದಕ್ಕೆ ಜಾಸ್ತಿ ಇದೆ, ತುಂಬ ಇದೆ. ಅದನ್ನೇ ಆವಾಗಲೇ ಹೇಳ್ದಂಗೆ, ಆವಾಗಿನ ಕಾಲ ಅವಾಗ ನಾನು ಸ್ಟಾರ್ಟಿಂಗ್ ನೀವು ಹೇಳಿದ್ರಲ್ಲ, ನಾನು ಫಸ್ಟ್ ಬೆಂಗಳೂರಿಗೆ ಬಂದಾಗ ಯು ಹ್ಯಾಡ್ ಸೀನ್ ಮಿ ಹೌ ಯಾವ ಥರ ಇದ್ದೆ ಅಂತ. ವೆರಿ ಏನಾದರೂ ಬೇಕು ನಾನು ಮಾಡಬೇಕು. ಐ ವಾಂಟ್ ಟು ಮೇಕ್ ನೇಮ್. ಹೆಂಗೆ ಮಾಡೋದು ಅದೇ ಗೊತ್ತಿಲ್ಲ ದಾರಿ. ಸುಮ್ಮನೆ ಸುತ್ತಾಡೋದು, ಎಲ್ಲ ಕಡೆನೂ ಗಿಟಾರ್ ಹಾಕ್ಕೊಳ್ಳೋದು, ಸುಮ್ಮನೆ ಎಲ್ಲರ ಹತ್ರ ಹೋಗೋದು. ಎಲ್ಲೋ ಒಂದು ಕಡೆ ಅರ್ಜುನ್ ಜನ್ಯ ಸರ್ ಸಿಕ್ಬಿಡ್ತಾರೆ. ಅದು ಒಂದು ಮಿರಾಕಲ್ ನನ್ನ ಲೈಫಲ್ಲಿ. ಅಂದರೆ ಒಂದು ಶೂಟಿಂಗ್ ಟೈಮಲ್ಲಿ ವರದಾನಾಯಕ ಶೂಟಿಂಗ್ ನಡೀತಾ ಇರುತ್ತೆ. ಚಿರಂಜೀವಿ ಸರ್ಜಾ ಅವರು ನನ್ನ ಅವತ್ತಾನೇ ಬೆಂಗಳೂರಿಗೆ ಬಂದಿರ್ತೀನಿ, ಚಿರು ಅವ್ರನ್ನ ಮಾತಾಡ್ಸೋಣ ಅಂತ ಅಂದ್ಬಿಟ್ಟು ಹೋಗ್ತೀನಿ ಅವ್ರ ಮನೆಗೆ. ಅವರು ನಾನು ಶೂಟಿಂಗ್ ಹೋಗ್ತಿದ್ದೀನಿ, ಫ್ರೀ ಇದೆಯಾ ಅಂತ ಕೇಳ್ತಾರೆ. ಫ್ರೀ ಇದ್ದೀನಿ ಅಂತ ಅವ್ರ ಜೊತೆ ಗಾಡಿ ಎತ್ಕೊಂಡು ಸೀದಾ ಶೂಟಿಂಗ್ ಸ್ಪಾಟ್ಗೆ ಹೋಗ್ತೀನಿ. ಶೂಟಿಂಗ್ ಸ್ಪಾಟಲ್ಲಿ ಇದೇ ಥರ ಒಂದು ಗಿಟಾರ್ ಸಿಕ್ತು ನನಗೆ. ಸೊ ಆ ಗಿಟಾರ್ ಇಟ್ಕೊಂಡು ನನ್ನ ಕಂಪೋಸಿಷನ್ಗಳು ಮಾಡ್ಕೊಂಡಿದ್ದನ್ನ ಹಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದನ್ನು ನೋಡಿ ಅಯ್ಯಪ್ಪ ಶರ್ಮಾ ಅವರು ಡೈರೆಕ್ಟರು, ಈ ಹಾಡು ಚೆನ್ನಾಗಿದೆ, ನಮ್ಮ ಫಿಲಮ್ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರು, ಅವ್ರ ಹತ್ರ ಹೋಗಿ ಹಾಡು ಏನಾದರೂ ಮಾಡ್ಬೋದಾ ಈ ಸಿನಿಮಾಗೆ, ಇದನ್ನು ತೊಗೋಬೋದಾ ಅಂತ. ನನ್ನ ನಸೀಬಲ್ಲಿ ಹೆಂಗಾಯ್ತು ಅಂದರೆ ಇಮಿಡಿಯೇಟ್ಲಿ ಕರ್ಕೊಂಡು ಹೋದ್ರು ಅರ್ಜುನ್ ಜನ್ಯ ಸರ್ ಹತ್ರ. ಸುಮ್ಮನೆ ನಾನು ಹೋಗಿದ್ದಷ್ಟೇ ಅವತ್ತು, ಚಿರುನ ಮಾತಾಡ್ಸ್ಕೊಬರೋಣ ಅಂತ. ಬಟ್ ಅಲ್ಲಿ ಹೋದ ತಕ್ಷಣ ನನ್ನ ಲೈಫೇ ಚೇಂಜ್ ಆಗೋಗ್ಬಿಡ್ತು. ಸೊ ದಟ್ ಡೇ, ಸೊ ದಟ್ ಟೈಮ್, ನಾನು ಹೇಳಿದ್ನಲ್ಲ ಒಂದೊಂದು ಟೈಮ್ಗಳಿದೆ ನನ್ನದು ಲೈಫಲ್ಲಿ. ಸೊ ಅದು ಸ್ಕೇಲ್ನ ಒಂದೊಂದು ಅಪ್ ಮಾಡಿದೆ, ಒಂದೊಂದು ಫುಲ್ ಡೌನ್ ಮಾಡಿದೆ, ಒಂದೊಂದು ಇವೆಂಟ್ಗಳನ್ನು. ಆ ಮ್ಯೂಸಿಕಲ್ಲಿ ನಿಮ್ಮ ಲೈಫ್ನ ಘಟನೆಗಳನ್ನು, ಏರಿಳಿತಗಳನ್ನೇ ಮ್ಯೂಸಿಕಲ್ಲಿ ನುಂಗಿದ್ದೀರಿ ಚಂದನ್. ಹೌದು. ಅಲ್ಲಿಂದ ಆಯಿತು, ಅರ್ಜುನ್ ಜನ್ಯ ಸರ್ ಸಿಕ್ಕಿದ್ರು. ಆಲ್ಮೋಸ್ಟ್ ಒಂದು 30 ಸಿನಿಮಾ ಅವ್ರ ಜೊತೆ ಕೆಲಸ ಮಾಡಿದೆ. ತುಂಬ ಕಲಿಸಿದ್ರು. ಐ ಮೀನ್, ಅಂದರೆ ಹೌ ಇಸ್ ವರ್ಕಿಂಗ್ ವಿತ್ ಅರ್ಜುನ್ ಸರ್? ವೆರಿ ಪೊಲೈಟ್ಫುಲ್ ಪರ್ಸನ್, ತುಂಬ ಸಾಫ್ಟ್ ಮನುಷ್ಯ. ಕೆಲವೊಂದು ಸಲ ನಾನು ಮ್ಯೂಸಿಕ್ ಡೈರೆಕ್ಟರ್ ಆದಮೇಲೆ ಕೆಲವರು ಸಿಂಗರ್ಸ್ ಹತ್ರ, ಹೊಸ ಸಿಂಗರ್ಸ್ ಹತ್ರ ಹಾಡಿಸ್ಬೇಕಾದಾಗ ಅವ್ರು ಅಲ್ಲಿ ಇಲ್ಲಿ ಶ್ರುತಿ ತಪ್ಪು ಮಾಡೋದು, ಅಲ್ಲಿ ಇಲ್ಲಿ ಹೆಂಗೆಂಗೋ ಹಾಡ್ಬಿಡೋದೆಲ್ಲ ಮಾಡಿದಾಗ 1 ಸಲ 2 ಸಲ 3 ಸಲ ಮಿಸ್ಟೇಕ್ ಮಾಡಿದಾಗ ನನಗೆ ಒಂದು ಸಲ ಪೇಷನ್ಸ್ ಹೋಗ್ಬಿಡುತ್ತೆ. ಸ್ವಲ್ಪ ಜೋರಾಗಿ ಹೇಳ್ಬಿಡ್ತೀನಿ ನಾನು, ಯಾಕೆ ಕರೆಕ್ಟಾಗಿ ಹಾಡಿ ಅಂತ ಅಂದ್ಬಿಡ್ತೀನಿ. ಅರ್ಜುನ್ ಸರ್ ಒಂದು ಸಲನೂ ಹಂಗೆ ಮಾಡಿಲ್ಲ ನನಗೆ. ಹೊಸಬ ನಾನು ಅವಾಗ ಹೋದಾಗ ಯೂಸ್ ಟು ಆಸ್ಕ್ ಮೀ ಸಿಟ್ ಪೇಷಂಟ್ಲಿ, ಇನ್ನೊಂದು ಟೇಕ್ ಹಂಗಲ್ಲ. ಹಂಗೆ ಅಂದರೆ ಅದು ಸ್ವಾಭಾವಿಕವಾಗಿ ಬರೋ ಗುಣನ, ಬೆಳೆಸ್ಕೊಳ್ಳೋ ಗುಣನ? ಇಲ್ಲ, ಅವ್ರಿಗೂ ಲೈಫಲ್ಲಿ ಕೆಲವೊಂದು ಇನ್ಸಿಡೆಂಟ್ಗಳಾದಮೇಲೆ ಕೆಲವು ವ್ಯಕ್ತಿಗಳಿಗೆ ಒಂಥರ ಜ್ಞಾನೋದಯ ಆಗುತ್ತೆ. ಸಡನ್ ಶಿಫ್ಟ್ ಆಗಿಬಿಡ್ತಾರೆ, ಹಿಂಗಿದ್ದವ್ರು ಹಿಂಗಾಗ್ಬಿಟ್ರ ಅಂತ. ಕೇಳಿದ್ರಾ ಮಾತಾಡೋ ಅರ್ಜುನ್ ಸರ್ ಆ್ಯಕ್ಚುಲಿ ಅವ್ರ ತಂದೆ ತೀರ್ಕೊಳ್ತಾರೆ ಅವರ ಮನೆ ಮುಂದೆನೇ ಒಂದು ಆಕ್ಸಿಡೆಂಟಲ್ಲಿ. ಸೊ ಆ ಒಂದು ಇನ್ಸಿಡೆಂಟ್ ಆದಮೇಲಿಂದ ಸೊ ಹಿ ವಿಲ್ ಚೇಂಜ್. ಸೊ ಅದೊಂದು ಅದೇ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತೆ ಒಂದು ಇನ್ಸಿಡೆಂಟ್, ಇಟ್ ವಿಲ್ ಕಂಪ್ಲೀಟ್ಲಿ ಚೇಂಜಸ್ ಆ್ಯಟಿಟ್ಯೂಡ್, ಬಿಹೇವಿಯರ್. ಇವನೇನಾ ಇದು, ಇವ್ನು ಹಿಂಗಿದ್ನಾ ಅಂತ ಅಂದ್ಬಿಡ್ತಾರೆ. ಸೊ ಈ ಥರದವರೆಲ್ಲನೂ ನೀವು ನೋಡ್ತಾ ಇದ್ದಾಗ ಏನು ಕಾಣಿಸ್ತಾ ಇತ್ತು ಮುಂದೆ? ದಾರಿಗಳು ಕಾಣಿಸ್ತಾ ಇತ್ತಾ, ಏಣಿಗಳು ಕಾಣಿಸ್ತಾ ಇತ್ತಾ, ಅಥವಾ ಏನೋ ಇಲ್ಲಿ ಇದೀನಿ ಅಂತ ಆ ವಾತಾವರಣದಲ್ಲೇ ಕಳೆದೋಗಿದ್ರಾ? ಇಲ್ಲ, ಅದೊಂಥರ ಹೆಂಗಾಗಿತ್ತು ಅಂತಂದರೆ, ಈ OSS ಇಲ್ಲಿ ನೀರು ಕಾಣಿಸುತ್ತಲ್ಲ ಹಂಗೆ, ಮರಳುಗಾಡಲ್ಲಿ ಚಿಲ್ಮೆ, ಅಲ್ಲಿ ನೀರೇ ಇರಲ್ಲ ಆ್ಯಕ್ಚುಲಿ. ಅಲ್ಲಿ ನೀರಿದೆ ಅಂತ ಹೋಗ್ತಾ ಇರ್ತೀವಿ, ಅಲ್ಲಿ ನೋಡ್ರೆ ನೀರೇ ಇರೋದು. ಒಂದು ಭ್ರಮೆ ಅದು. ಅಂದರೆ ಈ ಬಿಸಿಲಲ್ಲಿ ದೂರ ಸೂರ್ಯನ ಕಿರಣನೇ ಒಂದು ನೀರಿನ ಹೊಳೆ ಥರ, ಕೆರೆ ಥರ ಇಲ್ಯೂಷನ್ ಕ್ರಿಯೇಟ್ ಆಗಿರುತ್ತದು.
ಮರಳುಗಡಲ್ಲಿ ದಾಹ ಆಗ್ತಿದೆ ನೀರು ಬೇಕು ಅಂತ ಅಲ್ಲಿ ನೋಡು, ಅಯ್ಯೋ ಅಲ್ಲಿ ನೋಡು ಕೆರೆನೇ ಇದೆಯಲ್ಲೋ ಅಲ್ಲಿ ಅಂತ ಓಡೋದಲ್ಲಿ, ಅಲ್ಲಿ ನೋಡೋ ಕೆರೆನೂ ಇಲ್ಲ ಏನೂ ಇಲ್ಲ. ಅದೇ ಇದು ಅವಕಾಶಗಳು ಆಗುತ್ತೆ ಅಂತ ಹೋಗ್ತೀವಿ, ಆಗೋದಿಲ್ಲ. ಎಷ್ಟೊಂದು ಆಲ್ಮೋಸ್ಟ್ ನಾನು 3 ಪೆಗ್ ಯಾವಾಗ ನಾನು ಫಸ್ಟ್ ಬ್ರೇಕ್ ಸಿಕ್ತಲ್ಲ, ಅದ್ರ ಹಿಂದೆ ಆಲ್ಮೋಸ್ಟ್ ನಾನು 30-35 ಹಾಡುಗಳು ಸಿನಿಮಾಗೆ ಹಾಡ್ಬಿಟ್ಟಿದ್ದೆ ನಾನು ಆಲ್ರೆಡಿ. 35 ಹಾಡು ಆಚೆಗೆ ಬಂದಿಲ್ಲ, ಎಲ್ಲ ರಿಲೀಸ್ ಆಗಿದೆಯಲ್ಲ, ಎಲ್ಲ ದುನಿಯಾ ವಿಜಯ್ ಸರ್ಗೆ ಫಸ್ಟ್ ಸಿನಿಮಾ, ಎಲ್ಲ ಅರ್ಜುನ್ ಸರ್ಗೆ ಸಿನಿಮಾ, ಅರ್ಜುನ್ ಜನ್ಯ ಸರ್ ಮ್ಯೂಸಿಕಲ್ಲೇ, ಅರ್ಜುನ್ ಸರ್, ಆಮೇಲೆ ಹರಿಕೃಷ್ಣ ಸರ್, ಪವರ್ ಆಮೇಲೆ ಬಂದಿದ್ದು. ಆಮೇಲೆ ಬಂದಿದ್ದು ಪವರ್ ಆದಮೇಲೆ ನಾನು 3 ಪೆಗ್ ಮಾಡಿದ್ದು. ಯಾಕಂದರೆ ಪವರ್ದು ಆಯಿತು, ಪವರ್ ಆದಮೇಲೆ ಐ ಥಾಟ್ ನೌ ಐ ವಿಲ್ ಗೆಟ್ ರೆಕಗ್ನೈಸ್ಡ್. ಈಗ ನನ್ನ ಕರೀತಾರೆ ಎಲ್ಲರೂ. ಈಗ ನಾನು ಬೇಕಾದ್ರೆ ನಾನು ರೆಮ್ಯುನರೇಷನ್ ಒಂದು 15-20 ಸಾವಿರ ಹೇಳ್ಬೋದು. ಒಂದು ಹಾಡು ಹೇಳಿದ್ರೆ 20 ಸಾವಿರ ಅಷ್ಟಿತ್ತು ಅವಾಗ. ಇವಾಗ ಯಾಕಂದರೆ ಅದ್ರ ಹಿಂದೆ ಅಂದರೆ ಒಂಥರ ಅವ್ರು ಎಷ್ಟು ಕೊಡ್ತಾರೋ ಅಷ್ಟು ಇಸ್ಕೋಬೇಕಾಗಿತ್ತು. ನಾನು ಏನು ಡಿಮ್ಯಾಂಡು ಮಾಡ್ತಾ ಇರಲಿಲ್ಲ, ನನಗೆ ಅವಕಾಶ ಬೇಕಿತ್ತು ಅವಾಗ. ನಾನು ಇವತ್ತಿಗೂ ಅದನ್ನೇನು ಬ್ಲೇಮ್ ಮಾಡಲ್ಲ. ಸೊ ಅವತ್ತಿಗೆ ನನಗೆ ಅವ್ರು ಹೆಲ್ಪ್ ಮಾಡಿದ್ದಾರೆ, ಸೊ ಅವತ್ತಿಗೆ ಆಗೋಯ್ತದು ಸರಿ. ಸೊ ಯಾವಾಗ ಇದೆಲ್ಲ ಆದಮೇಲೂ ಫೇಮ್ ನಾನು ಅಂದ್ಕೊಂಡಂಗೆ ಬರಲಿಲ್ಲ. ಎವ್ರಿ ಟೈಮ್ ಐ ಹ್ಯಾಡ್ ಟು ಎಕ್ಸ್ಪ್ಲೇನ್. ಹಾಡು ಹಾಕ್ಬಿಟ್ಟು ಈ ಹಾಡು ಆಡಿದ್ದು ನಾನು, ಎಲ್ಲರೂ ಹೋದರೆ ಯಾರು ನೀವು, ಸರ್ ಇದು ಹಾಡು ಇದು ನಾನೇ ಆಡಿದ್ದು ಸರ್ ಇದು ಅಂತ. ಅಲ್ಲಿ ಒಂದು ಪಾಯಿಂಟಲ್ಲಿ ಐ ಥಾಟ್ ಓಕೆ ಐ ಗಿವ್ ಅಪ್, ಇದು ಯಾಕೋ ಆಗ್ತಾಯಿಲ್ಲ ಅಂತ ಮಾಡಿ ಯಾವ ಕಡೆ ಹೋಗ್ಬೇಕಂತ ಮನೆಗೆ ವಾಪಸ್ಸು ಸಕಲೇಶ್ಪುರ. ದೆನ್ ಯಾವಾಗ ಇದೊಂದು ಹಾಳಾಗೋದೆ ಅನ್ನೋದೊಂದು ಸಾಂಗ್ ಬರುತ್ತೆ ಹೊರಗಡೆ, ಸೊ ದ್ಯಾಟ್ ಚೇಂಜ್ ಮೈ ಲೈಫ್ ಎಂಟೈರ್ಲಿ. ಸೊ ದಿಸ್ ಇಸ್ ಆಲ್ಸೋ ಒನ್ ಇನ್ಸಿಡೆಂಟ್ ಇನ್ ಮೈ ಲೈಫ್. ಹಾಳಾಗೋದೆ, ರಿಲೀಸ್ ಆಫ್ ದ ಹಾಳಾಗೋದೆ. ಸೊ ಅಲ್ಲಿಂದ ಟೈಟಲ್ ಹಾಳಾಗೋದೆ, ಅದೇ ನಿಮ್ಮನ್ನು ಉದ್ಧಾರ ಮಾಡಿದ್ದು. ಅಲ್ಲಿಂದ ನಿಂತೇ ಇಲ್ಲ. ಆ್ಯಂಡ್ ಐ ಆಲ್ವೇಸ್ ವಾಂಟ್ ಟು ಡೂ ಮಾಸ್ಟರ್ ಪೀಸ್ಗಳೇ ರೆಡಿ ಮಾಡಬೇಕಂತ. ಪ್ರತಿ ಒಂದು ಟೈಮೂ ನಾನೇನೋ ಒಂದು ಕೆಲಸ ಮಾಡ್ತೀನಿ ಅಂತಂದರೆ ಅದು ಇನ್ನೂ ಒಂದು 100 ವರ್ಷಗಳ ಕಾಲ ಅದನ್ನ ಸೆಲೆಬ್ರೇಟ್ ಮಾಡಬೇಕು, ವರ್ಕ್ನ ಇರುತ್ತೆ, ಅದೊಂದು ಇರುತ್ತೆ. ಸೊ ವಿತ್ 30 ಸಿನಿಮಾ ಹಾಡುಗಳು ಪ್ಲೇಬ್ಯಾಕಲ್ಲೂ ನಿಮ್ಗೆ ಐಡೆಂಟಿಟಿ ಕೊಟ್ಟಿಲ್ಲ. ಈ ಕಡೆ ಅವಕಾಶಗಳಿದೆ, ಮತ್ತು ಮುಂದೆ ಅದರಿಂದ ದುಡ್ಡು ಅವಕಾಶಗಳೂ ಏನು ಕಮ್ಮಿ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಒಂದು 2-3 ಇಯರ್ಸ್ ನನಗೆ ಫಿಲ್ಮಲ್ಲೆಲ್ಲ ಚೆನ್ನಾಗಿ ಸಿಗ್ತಾಯಿತ್ತು ಕೆಲಸ. ಆಮೇಲೆ ಯಾಕೋ ಸಡನ್ನಾಗಿ ಅದು ಡ್ರಾಪ್. ಚಂದಂದು ವಾಯ್ಸ್ ಔಟ್ಡೇಟೆಡ್ ಆಗಿದೆ, ಎಲ್ಲ ಸಿನಿಮಾದಲ್ಲೂ ಹಾಡ್ಬಿಟ್ಟಿದ್ದೆ ನಾನು, ಎಲ್ಲದರಲ್ಲೂ ಹಾಡುಗಳಲ್ಲಿ ಚಿಕ್ಕ ಬಿಟ್ಟು ಹಾಡ್ತಿದ್ದೆ ನಾನು. ಗೊತ್ತಲ್ಲ, ಅವಾಗ ಒಂದು ಟ್ರೆಂಡ್ ಇತ್ತು, ಒಂದು ಸಾಂಗ್ ಅಂದರೆ ಮಧ್ಯದಲ್ಲೊಂದು 4 ಬಾರು ಇಂಗ್ಲೀಷ್ ಏನೋ ಒಂದು ರ್ಯಾಪ್ ಥರ ಬಂದು ಹೋಗುತ್ತೆ. ಸೊ ಆ ಥರದ್ದು ಒಂದು ಟ್ರೆಂಡ್. ಆ ಜಾಗಗಳಿಗೆ ನನ್ನ ಕರಿಯೋರು. ಸೊ ಅದು ಯಾವಾಗ ಗ್ರ್ಯಾಜುವಲಿ ಕಮ್ಮಿ ಆಗ್ತಾ ಬಂತು, ಐ ಥಾಟ್ ನನಗೆ ಇಲ್ಲಿ ಕರಿಯರ್ ಇಲ್ಲ, ನಾನು ಹಣೆ ಬರ್ದಲ್ಲಿ ಬರ್ದಿಲ್ಲ ಇದು ಅಂತ ಡಿಸೈಡ್ ಮಾಡಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ಹಾಡನ್ನ. ಇದರಲ್ಲಿ ಆ ಗುಂಗಲ್ಲಿ ಹಾಳಾಗೋದೆ ಅಂತ. ಆ ನೋವನ್ನು ಆಚೆಗೆ ಅಲ್ಲಿ ಕತೆ ಬರೆಯೋಕ್ಕೆ ಅದೊಂದು ಕತೆ ಥರ ಸಿಕ್ತು ನನಗೆ. ಫನ್ನಾಗಿ ರ್ಯಾಪ್ ಮಾಡೋದು, ಫನ್ನಿ ಸಿಚುಯೇಷನ್ನ ಎಕ್ಸ್ಪ್ಲೈನ್ ಮಾಡೋದು. ನೀವು ರ್ಯಾಪ್ ಕಡೆಗೆ ತಿರುಗಿದ ಆ್ಯಕ್ಚುಲಿ ಹೆಂಗೆ ಚಂದನ್ ಅಂದರೆ ನಿಮ್ಮ ಫಸ್ಟ್ ಮೆಮರಿ ಆಫ್ ಮ್ಯೂಸಿಕ್ ಏನು? ಅಲ್ಲಿವರೆಗೂ ಐ ಥಿಂಕ್ ಕಂಪೋಸ್ ಮಾಡ್ತಾಯಿದ್ರಿ, ಯು ಪ್ಲೇ ಇನ್ಸ್ಟ್ರೂಮೆಂಟ್ಸ್. ರ್ಯಾಪ್ ಅಂದರೆ ನನಗೆ ಈ ಬ್ಲ್ಯಾಂಕ್ ಸ್ಪೇಸ್ ಕಾಣಿಸ್ತಾಯಿತ್ತು ಕನ್ನಡ ಇಂಡಸ್ಟ್ರೀಲಿ. ಯಾರೋ ಆ ಜಾನರ್ನ ಟಚ್ಚೇ ಮಾಡಿರಲಿಲ್ಲ. ಮಾಡಿದರು ಕೆಲವರು, ಅದು ಸ್ವಲ್ಪ ಫೇಮಸ್ ಆಗಿತ್ತು ಹಾಡು ನನಗಿಂತ ಮುಂಚೆ ಬಂದಂಥ ಒಂದು ಬ್ಯಾಂಡ್. ಆದರೆ ನಾನು ಅವರು ಅಟ್ ಎ ಟೈಮ್ ಸೇಮ್ ಟೈಮ್ ಲೈನಲ್ಲಿ ಥಾಟ್ಸ್ ಬಂದಿದೆ. ಆ ಟೀಮವ್ರಿಗೂ ಬಂದಿದೆ ಥಾಟು, ನನಗೂ ಬಂದಿದೆ. ಒಂದು ಈ ರ್ಯಾಪ್ ಕಲ್ಚರು, ರ್ಯಾಪ್ ಕನ್ನಡದಲ್ಲಿ ರ್ಯಾಪ್ ಮಾಡಬೇಕು ಅಂತ. ಅವರು ಬೇಗ ಅಚೀವ್ ಮಾಡಿ ರಿಲೀಸ್ ಮಾಡ್ತಾರೆ. ನಾನು ಸ್ವಲ್ಪ ಟೈಮ್ ತೊಗೊಂಡು, ಯಾಕಂದರೆ ನಾನು ಮೈಸೂರಲ್ಲಿ ಇರ್ತೀನಿ, ನಾವು ಓದ್ತಾ ಇರ್ತೀನಿ. ಸೊ ಇವರು ಇಲ್ಲಿದ್ದವ್ರಿಗೆ ದೇ ಹ್ಯಾಡ್ ಆ್ಯಕ್ಸೆಸ್ ಟು ಆಲ್ ದಿ ಸ್ಟುಡಿಯೋ ರೆಕಾರ್ಡಿಂಗ್ ದಿಸ್ ಲೈಫ್ ಸ್ಟೈಲ್ ಗೊತ್ತಿತ್ತು ಬೆಂಗಳೂರಲ್ಲಿ ಇರೋರಿಗೆ. ಬಟ್ ನಾನು ಬಂದಿದ್ದು ಸಕಲೇಶ್ಪುರದಿಂದ. ನನಗೆ ಆ ಸ್ಟುಡಿಯೋದು ಬೇಸಿಕ್ ನಾಲೆಡ್ಜೇ ಗೊತ್ತಿಲ್ಲ, ಸ್ಟುಡಿಯೋ ಅಂದರೆ ಹೆಂಗಿರುತ್ತೆ ಅಂತ. ಸೊ ಮೈಸೂರಲ್ಲೂ ಅಷ್ಟೇ ಐ ಕುಡಂಟ್ ಫೈಂಡ್ ಎನಿಥಿಂಗ್ ಇಂಟ್ರೆಸ್ಟಿಂಗ್. ಅಂದರೆ ನನ್ನ ವೇವ್ ಲೆಂತ್ನ ಮ್ಯಾಚ್ ಮಾಡೋಕ್ಕೇ ಯಾರು ಫ್ರೆಂಡ್ಸ್ಗಳೂ ನನಗೆ ಸಿಕ್ಕಿಲ್ಲ. ಆದರೆ ಇದ್ದರು ಫ್ರೆಂಡ್ಸ್ಗಳಿದ್ರು, ಬಟ್ ನನ್ನ ಥಾಟ್ಸು, ಒಂದು ಗ್ಲೋಬಲ್ ಸ್ಟೇಜು, ಲೈವ್ ಪರ್ಫಾರ್ಮೆನ್ಸು, ಸೊ ನನಗೆ ಆಗಲೇ ತಲೆಯಲ್ಲಿ ಕನ್ನಡದಲ್ಲಿ ಇಲ್ವಲ್ಲ ಇದು ಯಾಕೆ
ಎಲ್ಲ ಭಾಷೆಯಲ್ಲೂ ಬರ್ತಿದೆ, ಎಲ್ಲ ಭಾಷೆಯಲ್ಲಿ. ನಮ್ಮ ಭಾಷೆಯಲ್ಲಿ ಯಾಕಿಲ್ಲ, ಯಾರು ಮಾಡ್ತಿಲ್ವಲ್ಲ, ಸರಿ ತಗೊಳಪ್ಪ ನಾನೇ ಮಾಡೋಣ ಅಂತ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ ಹಾಳಾಗೋದೆ ಬರೆದು ರಿಲೀಸ್ ಮಾಡಿದೆ. ಸೊ ದಟ್ ವಾಸ್ ಮೈ ಆ್ಯಕ್ಚುಲಿ ಅದು ನನ್ನ ಕೊನೆಯ ಪ್ರಯತ್ನ ಆಗಿತ್ತು. ಹಾಳಾಗೋದೆ ಕೊನೆಯ ಪ್ರಯತ್ನ. ಇದು ಮಾಡ್ತೀನಿ, ವರ್ಕ್ ಆದರೆ ಇಲ್ಲೇ ಇರ್ತೀನಿ, ಫ್ಲಾಪ್ ಆದರೆ ಪ್ಯಾಕ್ ಮಾಡ್ಕೊಂಡು ತಿರ್ಗೂ ನೋಡಲ್ಲ ಬೆಂಗಳೂರು ಕಡೆ ವಾಪಸ್ ಹೋಗ್ತಾ ಇರ್ತೀನಿ ಅಂತ ಫುಲ್ ಧೈರ್ಯದಲ್ಲಿ ಮಾಡಿದ್ದು ಬಿಟ್ಟಿಲ್ಲ ದೇವರು. ಗೊತ್ತಿತ್ತು ದೇವ್ರಿಗೆ, ಇವ್ನು ಪಕ್ಕ ಡಿಸೈಡ್ ಮಾಡಿಬಿಟ್ಟಿದ್ದಾನೆ ಈ ಸಲ, ಇನ್ನು ಕಷ್ಟ ಕೊಡೋದು ಬೇಡ, ಈ ಸಲ ಅವನೇನೋ ವಾಪಸ್ ಊರಿಗೆ ಹೋದರೆ ಬರಲ್ಲ ಅವ್ನು ವಾಪಸ್ ಅಂತ ಗೊತ್ತಾಗಿ ಹಾಳಾಗೋದೆ. ತಗೋ ಮಗನೇ ಠಾಕ್. ಸೊ ಒಂದ್ಸತಿ ಆ ಟರ್ನಿಂಗ್ ಪಾಯಿಂಟ್ ಹಿಂಗೆ ತಿರುಗಿಸಿ ನಿಮ್ಮನ್ನು ಎಲ್ಲಿಗೋ ಎಳ್ಕೊಂಡು ಹೋಗಿತ್ತಲ್ಲ. ಒಂದು ಮಾತಿದೆ, ಆ್ಯಕ್ಚುಲಿ ಸಕ್ಸಸ್ಸನ್ನು ಸರ್ವೈವ್ ಮಾಡೋದು ಅದು ಬಿಗರ್ ಸಕ್ಸಸ್ ದ್ಯಾನ್ ಸಕ್ಸಸ್ ಇನ್ ಇಟ್ ಸೆಲ್ಫ್. ಸಕ್ಸಸ್ ಈಸಿಯಾಗಿ ಬರುತ್ತೆ, ಸಕ್ಸಸ್ನ ಸಸ್ಟೈನ್ ಮಾಡೋದು ತುಂಬ ಕಷ್ಟ. ಸಸ್ಟೈನು ಸರ್ವೈವು ಅದನ್ನು. ಸೊ ಯಾಕೆ ಅಂದರೆ ನೀವು ನೋಡಿರೋ ಸಕ್ಸಸ್ಸಿಗೆ ತುಂಬ ಕಷ್ಟ ಆಗೋದೇನು ಒಂದ್ಸತಿ ಸಕ್ಸಸ್ ಬಂದಾಗ ಮನುಷ್ಯನಿಗೆ? ಎಕ್ಸ್ಪೆಕ್ಟೇಷನ್ ಸೆಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಸಾಂಗ್ ಇನ್ನೂ ಸೂಪರ್ ಆಗಿದೆ. ಫಸ್ಟ್ ಸಾಂಗ್ ಮಾಡಿದಾಗ ಯಾರಿಗೂ ಅಷ್ಟು ಎಕ್ಸ್ಪೆಕ್ಟೇಷನ್, ಸಡನ್ನಾಗಿ ಒಂದು ಝುಬ್ ಅಂತ ಬಂದು ಹೋಗ್ಬಿಡುತ್ತೆ. ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ವಾವ್ ಅಮೇಝಿಂಗ್ ಅಂತಾರೆ. ನೆಕ್ಸ್ಟ್ ಸಾಂಗಿಗೆ ಬರ್ತಾರೆ ಕ್ರಿಟಿಕ್ಸು, ಅದು ಫಸ್ಟ್ ಇದ್ದಂಗಿಲ್ಲ ಬಿಡ, ಅದಿದ್ದಾಗ ಅದೇ ಚೆನ್ನಾಗಿ. ಸೊ ಹೌ ಡು ಯು ಹ್ಯಾಂಡಲ್ ಪ್ರೆಷರ್? ಅಂದರೆ ಅದನ್ನು ಹೆಂಗೆ ಚಾನಲೈಸ್ ಮಾಡ್ಕೊತೀರಾ? ಕೆಲವರು ಜೆನ್ಯೂನ್ ಆಗಿ ಫೀಡ್ಬ್ಯಾಕ್ ಕೊಟ್ಟಿರೋದನ್ನು ನಾನು ಅಕ್ಸೆಪ್ಟ್ ಮಾಡ್ತೀನಿ. ನೆಕ್ಸ್ಟ್ ಸಾಂಗಲ್ಲಿ ಅದನ್ನು ಮಾಡ್ದಿರಕ್ಕೆ ಟ್ರೈ ಮಾಡ್ತೀನಿ. ಕೆಲವರು ಇಂಟೆನ್ಷನಲ್ಲಿನೇ ಬೇಕು ಅಂತಲೇ ಹರ್ಟ್ ಮಾಡೋಕ್ಕಂತಲೇ ಕಮೆಂಟ್ಸ್ಗಳು ಮಾಡ್ತಾರೆ. ಅದನ್ನು ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ? ಉದಾಹರಣೆಗೆ ಚಂದನ್ ನಿಮ್ಮನ್ನು ತುಂಬ ಇವನು ಹೇಳಿದ್ದು ಕರೆಕ್ಟಾಗಿದೆ ಅಂತ ನಿಮ್ಮನ್ನು ಇನ್ನೂ ಬೆಳೆಸಿದ ಕಮೆಂಟ್ ಯಾವುದು ಫಸ್ಟು? ಇಲ್ಲ, ಎಲ್ಲ ಪಾಸಿಟಿವ್ ಆಗಿ ಹೇಳೋರಲ್ವ, ಸಖತ್ತಾಗಿದೆ ಹಾಡು, ವಿ ಎಂಜಾಯ್ಡ್ ಇಟ್, ವಿ ಆರ್ ಫ್ರಮ್ ತಮಿಳ್ನಾಡು ಬಟ್ ವಿ ಲವ್ ಚಂದನ್ ಶೆಟ್ಟಿ, 3 ಪೆಗ್, ಈ ಥರ ಕಮೆಂಟ್ಗಳು. ವಿ ಆಮ್ ಫ್ರಮ್ ಆಂಧ್ರ ಪ್ರದೇಶ್, ಐ ಲವ್ ಟು ಡ್ಯಾನ್ಸ್ ಫಾರ್ ದಿಸ್ ಸಾಂಗ್, ಈ ಥರದ್ದು. ಸೊ ಈ ಥರದ್ದೆಲ್ಲ ಬಂದಾಗ ನಾನು ಇಷ್ಟೇ ಕಂಪೇರ್ ಮಾಡ್ಕೊಳ್ಳೋದು. ನಾನು ನೇಚರಿಗೆ ಹೋಲಿಸ್ಕೋತೀನಿ ನನ್ನ ಲೈಫ್ ಪ್ಯಾಟರ್ನ. ಬ್ಯಾಡ್ ಕಮೆಂಟ್ಸು, ನೆಗೆಟಿವ್ ಕಮೆಂಟ್ಸ್ನೆಲ್ಲ ಏನು ಅನ್ಕೊತೀನಿ ಅಂದರೆ ಸೊಳ್ಳೆಗಳು ಅಂದ್ಕೋತೀನಿ ನಾನು. ಪಾಪ ಅದಕ್ಕೋಸ್ಕರ ಕೆಲಸ ಇರೋದು ಒಂದು ಚೆಕ್ ಕಚ್ಚುತ್ತಷ್ಟೇ. ಅದು ಹೋಗಿ ಅಂದರೆ ಆಯ್ತು ಅಷ್ಟೇ. ಅದನ್ನು ನನಗೆ ಕಚ್ತೀಯ ನೀನು, ಹೊಡಿತೀನಿ ಅಂತಂದರೆ ಮಜಾ ಇದೆ ನಿಮ್ಮ ಥಾಟ್ಸು. ಯಾಕೆಂದರೆ ತುಂಬ ಜನಕ್ಕೆ ಇವತ್ತೂ ನನಗೆ ನೆನ್ನೆ ಯಾರೋ ಕೇಳೋರು ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಕಮೆಂಟ್ಸ್ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಅಂತ. ಅದಕ್ಕೆ ನಾವು ನಮ್ಮದೇ ಏನೋ ತುತೂರಿ ಊತಾರ್ತೀವಿ, ಅಂದರೆ ನಮ್ಮ ಅನುಭವದ್ದು. ಬಟ್ ಒಂದು ಝೆನ್ ಸ್ಟೋರಿ ಕೇಳಿದೆ ಆಯಿತಾ, ಅದು ಕೇಳಿದ್ಮೇಲೆ ನನಗೆ ಯಾಕೆ ಇದು ಹೊಳಿಲಿಲ್ಲ ಅಂತ ಅನ್ನಿಸ್ತು. ಏನು ಅದು ಒಂದು ಸತಿ ಸಿಂಹ ಮತ್ತು ಸಿಂಹದ ಮರಿಗಳು ಹೋಗ್ತಾ ಇರತ್ತಂತೆ. ಆ ಕಡೆ ನಾಯಿ ಬೊಗಳ್ತಾ ಇರತ್ತಂತೆ, ಹುಚ್ಚು ನಾಯಿ. ಸರಿ, 2 ದಾರಿ ಇದೆ, ಈ ಕಡೆ ಹುಚ್ಚು ನಾಯಿ ಇದೆ, ಈ ಕಡೆ ಇನ್ನೊಂದು ದಾರಿ ಇದೆ. ಸೊ ಸಿಂಹಿಣಿ ಏನು ಮಾಡ್ತಾಳಂತೆ, ಮರಿಗಳನ್ನೆಲ್ಲ ಕರ್ಕೊಂಡು ಆ ಕಡೆ ಇಗ್ನೋರ್ ಮಾಡಿಬಿಟ್ಟು ಹಿಂಗೆ ಹೋಗತ್ತಂತೆ. ಮರಿಗಳು ಕೇಳತ್ತಂತೆ, ಅಮ್ಮ ನೀನು ಯಾರು, ನೀನು ಸಿಂಹಿಣಿ, ನೀನು ಸಿಂಹ, ಅಲ್ಲಿ ಇದ್ದಿದ್ದೇನು, ಆಫ್ಟರ್ ಆಲ್ ಒಂದು ನಾಯಿ, ಯಾಕೆ ನೀನು ಆ ಕಡೆ ನಾನು ನೋಡೇ ಬಿಡೋಣ ಹೋಗಲಿಲ್ಲ ಅಂತ ಕೇಳ್ತಂತೆ. ಆವಾಗ ಸಿಂಹಿಣಿ ಅಮ್ಮ ಹೇಳ್ತಾಳಂತೆ, ನಾನು ಯಾರು, ಸಿಂಹ. ಈಗ ನಾನು ನನ್ನ ಮುಂದೆ ಯಾರನ್ನಾರು ನಿಲ್ಸ್ಕೊಂಡು ನಾನು ನೋಡ್ಬೇಕಂದ್ರೆ ಹೋಗಿ ಒಂದು ಹುಚ್ಚನಾಗಿ ನಾನು ನಿಲ್ಸ್ಕೋಬೇಕಾ? ಆಗಲ್ಲ. ನಾನು ಸಿಂಹ ಅಂದಮೇಲೆ ನನ್ನ ಲೆವೆಲಿಗೆ ನಾನು ನಿಲ್ಸ್ಕೋಬೇಕಲ್ವಾ? ಇದು ಬೇಕಾ ನನಗೆ? ಸೊ ಬುದ್ಧಿವಂತಿಕೆ ನನಗಿರಬೇಕು. ಮುಂದೆ ಇರೋದಕ್ಕೆ ನಾನು ಸೊಪ್ಪಾಗಬೇಕಾ ಬೇಡವಾ, ಅದು ಏನಂತ ಐಡೆಂಟಿಫೈ ಮಾಡಿಬಿಟ್ಟು ಅದರಿಂದ ಸೈಡ್ಗೆ ಹೋಗೋದು. ಎದುರಾಳಿನ ಮಾಡಿಕೊಂಡ್ರು ಅದಕ್ಕೂ ಒಂದು ಲೆವೆಲ್ ಬೇಕು ಅನ್ನೋದು ಒಂದೇ ಪಾಯಿಂಟ್ ಚೆನ್ನಾಗಿತ್ತು. 2ನೇದು ಇನ್ನೂ ಚೆನ್ನಾಗಿತ್ತು. ಅಪ್ಪಿ ಅದೇನೋ ನನಗೆ ಕಚ್ತು. ಅದು ಕಚ್ಬೋದು ಅಂತ ಗೊತ್ತಿದ್ದು ನಾನು ಆ ದಾರಿಗೆ ಹೋಗ್ಬೇಕಾ, ನಾನು ಆ ರಿಸ್ಕಿಗೆ ಹಾಕೋಬೇಕಾ ಅಂತ. ಸೊ ಇವೆಲ್ಲ ನೋಡಿದಾಗ ನಮಗೀಗ ಒಂಥರ ಸ್ಲ್ಯಾಪ್ ಆನ್ ದ ಫೇಸ್ ಅದು. ಇಲ್ಲ, ನಾನು ಅದು ಫಸ್ಟಿಂದನೂ ಅದೇ, ನಾನು ಜಾಸ್ತಿ ತಲೆನೇ ಕೆಡ್ಸ್ಕೊಳ್ಳೋದು. ಯಾಕಂತ ಹೇಳಿದ್ರೆ ನೀವು ಎಲ್ಲರಿಗೂ ಒಪ್ಸೋಕ್ಕಾಗಲ್ಲ. 100ಕ್ಕೆ 100 ಜನಕ್ಕೂ ನೀವೊಂದು ಅಡುಗೆ ಮಾಡಿ, ಏನೋ ಒಂದು ಸೂಪರ್, ಏನು ಮಾಡ್ತೀರ ನೀವು ಅಡುಗೆ? ನಾನು ಅನ್ನ ತಿಳಿ ಸಾರು, ಚಿತ್ರಾನ್ನ ಚೆನ್ನಾಗಿ. ಅನ್ನ ತಿಳಿ ಸಾರ 100 ಜನದಲ್ಲಿ 100 ಜನನೂ ಅನ್ನ ತಿಳಿ ಸಾರು ಚೆನ್ನಾಗಿದೆ ಅಂತಾರ ತಿಂದವರು? 90 ಜನ ಚೆನ್ನಾಗಿದೆ ಅಂದರು, ಒಂದು 10 ಜನ ಅದರಲ್ಲಿ ಅದಿರಬೇಕಿತ್ತು, ಇದು ಕಮ್ಮಿ ಆಗಿದೆ ಹೇಳ್ತಾರೆ. ಇಟ್ಸ್ ಎವ್ರಿವೇರ್. ಯು ಕಾಂಟ್ ಗೆಟ್ 100 ಔಟ್ ಆಫ್ 100. ಅದು ಮಾರ್ಕ್ಸ್ ಎಕ್ಸಾಮಲ್ಲಿ ಸ್ಕೂಲಲ್ಲಿ ಬರುತ್ತೆ, ತಗೋಬೋದು 100 ಔಟ್ ಆಫ್ 100. ಬಟ್ ನೀನು ಮಾಡೋ ಎಲ್ಲ ವಿಚಾರಕ್ಕೂ 100ಕ್ಕೆ 100 ಸಿಗೋದು ಅನ್ನೋದು ಸುಳ್ಳು. ಸಮಾಜದಿಂದ ಮಾತ್ರ 100ಕ್ಕೆ 100 ಮಾರ್ಕ್ಸ್ ತೊಗೊಳಕ್ಕೆ ಸಾಧ್ಯನೇ ಇಲ್ಲ. ಒಬ್ಬನಾದರೂ ಇದ್ದೇ ಇರ್ತಾನೆ, ಇಲ್ಲ ನೀನು ಸರಿ ಇಲ್ಲ ಅಂತ ಹೇಳೋಕ್ಕೆ.
99 ಜನ ಸಕ್ಕದಾಗಿದೆ ಅಂದರೂ ಒಬ್ಬ ಇರ್ತಾನೆ ಇಲ್ಲ ಸರಿ ಇಲ್ಲ ಅಂತ ಹೇಳಕ್ಕೆ. ಸೊ ಇವಾಗ ಇದನ್ನ ಅರ್ಥ ಮಾಡ್ಕೊಂಡವನೇ ಬುದ್ಧಿವಂತ. ಅಷ್ಟೇ, ಮಾಡ್ಕೊಂಡು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಎಲ್ಲರಿಗೂ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಇವಾಗ ಯಾವುದೋ ಒಂದು ದೋಸೆ ಅಂಗಡಿ ಸಕ್ಕದಾಗಿ ಓಪನ್ ಆಗಿಬಿಡ್ತದೆ, ತಿನ್ನಕ್ಕೆ ಹೋಗ್ತಾರೆ, ಚೆನ್ನಾಗಿದೆ ಅಂತ ಎಷ್ಟೋ ಜನ ಹೇಳ್ತಾರೆ, ಚೆನ್ನಾಗಿಲ್ಲ ಅಂತ ಅದು ಡಬಲ್ ಜನ ಹೇಳ್ತಾರೆ, ಬಟ್ ಅಲ್ಲೇ ತಿನ್ನಕ್ಕೆ ಹೋಗ್ತಾರೆ. ಎಸ್ ಎಸ್ ಅವ್ರಿಗೆ ಅವರೇ ಬೇಕು. ಮತ್ತು ಕಮೆಂಟ್ ಸೆಕ್ಷನ್ ಓಪನ್ ಮಾಡಿದ್ರೆ ಅವ್ರು ಬೇಕು. ಒಟ್ನಲ್ಲಿ ಅವ್ರಿಗೇನೋ ಒಂದು ಟೈಮ್ ಪಾಸು ಏನೋ ಮಾಡ್ಕೊಳ್ಳಿ ಬಿಡಿ. ನೀವು ಎಫೆಕ್ಟ್ ಆಗಬಾರ್ದು ನಿಮ್ಗೆ, ಅದು ಡೆಫಿನೆಟ್ಲಿ. ಸೊ ಈ ಒಂದು ಶೀಲ್ಡು ಬರೋದಕ್ಕೆ ನಿಮ್ಮನ್ನು ಏನಂತಾರೆ, ನಿಮ್ಮಲ್ಲಿರೋ ಆಲೋಚನೆಗಳನ್ನು ಇದು ಹೀಗಿದೆ ನೋಡು ಹಾಗೆ ನೋಡು ಅಂತ ನಿಮಗೆ ಬೆಂತಟ್ಟು ಗುರುಗಳಿದಾರ, ದಾರಿ ತೋರಿಸೋ ಮಾರ್ಗದರ್ಶಕರಿದಾರ, ಹಂತ ಹಂತಕ್ಕೂ ಬದಲಾಗ್ತಾ ಇರ್ಬೋದೇನೋ. ಹೌದೌದು ಹೌದು. ಅಂದರೆ ಗುರುಗಳು ಬಂದು ಜೀವನ ಪೂರ್ತಿ ನಮ್ಮ ಜೊತೆ ಇರಬೇಕು ಅನ್ನೋದಿಲ್ಲ. ಒಂದೇ ದಿವಸ ಬಂದು ನಮಗೊಂದು ಪಾಠ ಹೇಳ್ಕೊಟ್ಟು ಅವ್ನು ಎಲ್ಲಿ ಹೋದ ಅಂತಾನೆ ಗೊತ್ತಿರಲ್ಲ. ಉದಾಹರಣೆಗೆ ಎಷ್ಟೋ ಸಾವಿರಾರು ಉದಾಹರಣೆಗಳು ಸಿಕ್ಕುತ್ತೆ. ನೀವು ಯೋಚನೆ ಮಾಡ್ತಾಯಿದ್ರೆ ಯಾರೋ ಒಬ್ಬ ಬಂದ್ಬಿಟ್ಟು, ಫಾರ್ ಎಕ್ಸಾಂಪಲ್ ಜಸ್ಟ್ ಬಸ್ಸಲ್ಲೆಲ್ಲ ಹೋಗ್ತಾ ಇದ್ದೀರಾ, ಏನೋ ಒಂದು ಬಿದ್ದೋಯ್ತು, ನಿಮ್ಮ ದುಡ್ಡು ಬಿದ್ದೋಯ್ತು ಕೆಳಗಡೆ, ಪಕ್ಕದಲ್ಲಿದ್ದವನು ನೋಡ್ದ ಅದನ್ನು, ಆಯಿತಾ, ಎತ್ಬಿಟ್ಟು ನಿಮ್ಮ ಕೈಗೆ ವಾಪಸ್ ಕೊಟ್ಟ, ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊಂಡು ಹೊಂಟೋದ. ಅವನು ನಿಮ್ಮ ಗುರುನೇ ಇವಾಗ. ವಾವ್, ಈ ಥಾಟ್ ಯು ಸಮಥಿಂಗ್ ಅಲ್ವಾ. ಅವ್ರಿಗೆ ಗೊತ್ತೇ ಇಲ್ಲ ಮತ್ತೆ ಎಲ್ಲಿ ಸಿಗ್ತಾರೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಅಬ್ಸಲ್ಯೂಟ್ಲಿ, ದಟ್ಸ್ ಇಟ್. ಎವ್ರಿವೇರ್ ಯು ಶುಡ್ ಫೈಂಡ್. ಅಂದರೆ ಅಷ್ಟು ಸ್ಟ್ರೀಟ್ ಸ್ಮಾರ್ಟ್ ಆಗಿದ್ರೆ, ಎಲ್ಲದರಲ್ಲೂ ಎಳ್ಕೊಳ್ಳೋ ಒಂದು ಮನಸ್ಥಿತಿ ಇದ್ರೆ, ಹೌದು, ಎಲ್ಲನೂ ನಿಮಗೆ ಪಾಠವಾಗಿ ಕಾಣುತ್ತೆ. ಹೌದು. ಸೊ ಚಂದನ್, ವಾಟ್ ಈಸ್ ಒನ್ ಇನ್ಸೆಕ್ಯೂರಿಟಿ ದಟ್ ಯು ಕ್ಯಾರಿ? ಅಂದರೆ ಕೆಲವು ಸತಿ ನಾವು ಎಷ್ಟೇ ನುರಿತರು, ಎಷ್ಟೇ ಅರಿತರು, ಕೆಲವು ಸತಿ ನಮ್ಮನ್ನೇ ಕುರುಡು ಮಾಡಿಬಿಡತ್ತೆ ಕೆಲವು ವಿಚಾರಗಳು. ಇನ್ಸೆಕ್ಯೂರಿಟೀಸಾ ಅಂದರೆ ನನಗೇನು ಅನ್ಸುತ್ತೆ ಗೊತ್ತಾ, ಒಂದ್ಸಲ ನಾನು ಚಿಕ್ಕ ವಯಸ್ಸಲ್ಲೇ ಈ ಬ್ಯಾಂಗ್ಳೂರ್ ಈ ಲೈಫಿಗೆ ಎಕ್ಸ್ಪೋಸ್ ಆಗಿದ್ದಿದ್ರೆ ಇನ್ನೂ ಇನ್ನು ಬೇರೆ ಲೆವೆಲಲ್ಲಿ ಇರ್ತಿದೆ ಅಂತ. ನಮ್ಮ ಅಲ್ಲಿ ಊರಲ್ಲಿ ಇದ್ದಿದ್ದು ಲೈಫ್ ಸ್ಟೈಲು, ಬೆಂಗಳೂರು ಲೈಫ್ ಸ್ಟೈಲ್ ಇಸ್ ವೆರಿ ವೆರಿ ಡಿಫ್ರೆಂಟ್. ನಮ್ಮ ಊರಲ್ಲಿ ನಿಮ್ಮ ಮ್ಯೂಸಿಕ್ನ, ನಿಮ್ಮ ಪರ್ಸ್ನಾಲಿಟಿನ ಹೆಂಗೆ ಚೇಂಜ್ ಮಾಡೋದು 100%. ವಿ ಗೆಟ್ ಇನ್ಫ್ಲೂಯೆನ್ಸ್ಡ್ ಅಲ್ವಾ. ಲಿಮಿಟೇಷನ್ಸ್ಗಳು ಹಂಗೆ ಇರುತ್ತೆ, ಕನಸುಗಳು ಹಂಗೆ ಇರುತ್ತೆ. ನಮಗಲ್ಲಿ ಪವರ್ ಕಟ್ಸ್ ಇರುತ್ತೆ ಜಾಸ್ತಿ, ಟಿ ವಿಗೂ ಆಕ್ಸೆಸ್ ಇರಲ್ಲ ಟಿ ವಿ ನೋಡೋಣ ಅಂತಂದರೆ. ಆಮೇಲೆ ನೈಟ್ 8 ಗಂಟೆ ಮೇಲೆ ಎಲ್ಲ ಶಟ್ ಡೌನು, ಎಲ್ಲ 8-9 ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತಾರೆ. ಬಟ್ ಬ್ಯಾಂಗ್ಳೂರ್ ಇಸ್ ನಾಟ್ ಲೈಕ್ ದ್ಯಾಟ್. ಬ್ಯಾಂಗ್ಳೂರ್ ಇಸ್ 24/7 ಓಪನ್, ಸುಮ್ಮನೆ ಏನೋ ಒಂದು ಹೋಗ್ತಾನೆ ಇರುತ್ತೆ. ಸೊ ನೀವು ಏನೋ ತಿಳ್ಕೊಳಕ್ಕೆ ಇನ್ನೂ ಬೇಗ ಮ್ಯಾಚುರಿಟಿ ಬರ್ಬೋದು ಇನ್ ಸಮ್ ಆಸ್ಪೆಕ್ಟ್ಸ್. ತಿಳ್ಕೊಳಕ್ಕೆ ಇಲ್ಲಿ ಜಾಸ್ತಿ ಸಿಗುತ್ತೆ ನಿಮಗೆ. ಇನ್ಫ್ಲೂಯೆನ್ಸ್ ಆಗ್ತೀರಾ, ಯಾರೋ ಒಬ್ಬರು ನೋಡ್ತೀರಾ, ಅವನ ಥರ ಯು ವಾಂಟ್ ಟು ಬಿಕಮ್ ಅಂತ ಅನಿಸುತ್ತೆ. ಸೊ ಆ ಥರ ನನಗದು ಲೇಟಾಗಿ ಸಿಕ್ತು. ನನಗೆ ಐ ಫೀಲ್ ಲಿಟಲ್ ಇನ್ಸೆಕ್ಯೂರ್ ಸಮ್ಟೈಮ್ಸ್ ದಟ್ ನನಗೆ ಹಳ್ಳಿಯವನೇ, ನಾನು ಚಿಕ್ಕ ವಿಲೇಜ್ ಹುಡುಗ, ನಾನು ಆ ಥರನೇ ಫೀಲಲ್ಲಿ ಇರ್ತೀನಿ ಒಂದೊಂದ್ಸಲ. ದೊಡ್ಡ ಯಾರೋ ಸ್ವಲ್ಪ ಪಾಶ್ ಆಗಿ ಅವ್ರು ಬಂದ ತಕ್ಷಣ ಅವ್ರ ಪಾಶ್ ಆಗಿಲ್ವೇನೋ ಆ ಥರ ಅದು ಚಿಕ್ಕ ವಯಸ್ಸಲ್ಲಿ ಬಿಲ್ಡ್ ಆಗಿಬಿಟ್ಟಿರೋದು ನನಗೆ. ಈಗಲೂ ಹೋಗ್ತಾ ಇಲ್ಲ. ಇವಾಗ ನಾನು ನಾರ್ಮಲಾಗಿ ಓಕೆ, ನನಗೆ ಒಂದು ಪಬ್ಲಿಕ್ ಫಿಗರ್ ಆಗಿದ್ದೀನಿ, ಒಂದು ಸ್ಟೇಟಸ್ ಇದೆ, ಅಷ್ಟಿದ್ರೂ ಸಮ್ವೇರ್ ಐ ಫೀಲ್ ಲೈಕ್ ಅಯ್ಯೋ ನಾನು ಇನ್ನೂ ಅಷ್ಟೊಂದು ಇಲ್ವೇನೋ, ಅವ್ರ ಲೆವೆಲಿಗೆ ಮ್ಯಾಚ್ ಮಾಡಲ್ವೇನೋ ಅನ್ನೋ ಥರ ಒಂದೊಂದು ಸಲ ಅನ್ಸುತ್ತೆ ಅಷ್ಟೇ. ಅದು ಒಳ್ಳೆಯದೇ, ಇಲ್ಲಾಂದರೆ ಅಹಂಕಾರ ಬಂದುಬಿಟ್ಟಿರೋದು ನನಗೆ. ಟ್ರೂ ದ್ಯಾಟ್. ಸೊ ಈಗ ಡೈನಮೈಟ್ ಅಲ್ಲಿವರೆಗೂ ನಿಮ್ಮನ್ನು ಕಾಪಾಡಿರೋ, ನಿಮ್ಮ ವ್ಯಕ್ತಿತ್ವ, ನಿಮ್ಮ ಎಲ್ಲವನ್ನು ಬೆಳೆಸಿರೋ ಸಾಕಷ್ಟು ಟ್ರ್ಯಾಕ್ಸ್ ಇದೆ ಅಲ್ಲ. ಹೌದು. ಈಗ ಒಂದು ಕುತೂಹಲ ಇದ್ದೇ ಇರುತ್ತೆ, ಸಡನ್ನಾಗಿ ಇಂಗ್ಲೀಷ್ ಅಂತ, ಬಟ್ ಅಲ್ಲಿ ಕಮೆಂಟ್ ಸೆಕ್ಷನಲ್ಲೆಲ್ಲ ನೋಡಿದಾಗ ಐ ಥಿಂಕ್ ನೀವೇ ನೋಡಿರ್ತೀರಾ. ನೀವು ನಿಮ್ಮ ಕಮೆಂಟ್ ಸೆಕ್ಷನ್ ಓದ್ತೀನಿ, ಯೂಟ್ಯೂಬ್ ಡೆಫಿನೆಟ್ಲಿ ಓದ್ತೀನಿ. ನಿಮ್ಮ ಫೇವ್ರೇಟ್ ಕಮೆಂಟ್ ಯಾವ್ದು ಅದರಲ್ಲಿ? ಬ್ರೋ ಇಸ್ ಬ್ಯಾಕ್, ಅದ್ಯಾವುದೋ ಬ್ರೋ ಟು ಕಿಸ್ ಕರಿಯರ್ ಸೀರಿಯಸ್ಲಿ ನಾವು ಅಂತ ಯಾ ಅದೊಂದು. ಆ್ಯಂಡ್ ಐ ಥಿಂಕ್ ವಾಟ್ ಐ ಸಿ ದೇರ್ ಇಸ್, ನಮ್ಮ ಕನ್ನಡ ಸೀನನ್ನು, ಕನ್ನಡದ ಹುಡುಗ ಈಗ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗೋ ಒಂದು ಕನಸು ಇಟ್ಕೊಳ್ಳೋದು, ರೀಇನ್ವೆನ್ಷನ್ ಹಂಗೆ ಹಿಂಗೆ ಅಂತಲ್ಲ, ಅದು ಹಾಗೆ ನೋಡಬೇಕಾ ಅಥವಾ ಇದು ಈ ಗೇರ್ ಯಾಕೆ ಈಗ? ಆ್ಯಕ್ಚುಲಿ ಆ ಐಡಿಯಾ ಬಂದಿದ್ದೆ ಡಯಾನಾ ಸಿಕ್ಕಾದ್ಮೇಲೆ, ಇಂಗ್ಲೀಷಲ್ಲಿ ಮಾಡೋಣ ಅಂತ. ಬಿಕಾಸ್ ಶಿ ಹ್ಯಾಸ್ ಆಲ್ ದ ಪೊಟೆನ್ಷಿಯಲ್, ಶಿ ಹ್ಯಾಸ್ ದಟ್ ವಾಯ್ಸ್, ದಟ್ ಒಂದು ರ್ಯಾಪ್ ಮಾಡಿದ್ರೆ ಯಾವುದೋ ಒಂದು ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಸೌಂಡ್ ಆದಂಗೆ ಶಿ ಸೌಂಡ್ಸ್ ಆ್ಯಂಡ್ ಶಿ ಲುಕ್ಸ್ ಆಲ್ಸೋ ಲೈಕ್ ದ್ಯಾಟ್. ಸೊ ಈಕೆ
ಇಂಗ್ಲೀಷಲ್ಲಿ ಮಾಡಿದ್ರೆ ಸರಿ ಅಂತ ಅನಿಸ್ತು ನನಗೆ. ಹ್ಞೂ ಹ್ಞೂ ಯಾಕಂದರೆ ಶಿ ಹ್ಯಾಸ್ ದಟ್ ಫೇಸ್, ಹ್ಞೂ ಶಿ ಹ್ಯಾಸ್ ದಟ್ ಆ್ಯಟಿಟ್ಯೂಡ್, ಶಿ ಇಸ್ ವೆರಿ ಬೋಲ್ಡ್ ಹ್ಞೂ ಆ್ಯಂಡ್ ವೆರಿ ಸ್ಟ್ರಾಂಗ್. ಸೊ ಆ ಪರ್ಸ್ನಾಲಿಟಿ ಬೇಕು. ನಾನು ನನ್ನಲ್ಲಿ ಅವಳಲ್ಲಿ ನನ್ನನ್ನು ನೋಡಿಕೊಂಡೆ ನಾನು. ಐ ಸಾ ಮೈ ಸೆಲ್ಫ್ ಇನ್ ದಟ್ ಗರ್ಲ್ ಸ್ಟ್ರಗ್ಲಿಂಗ್. ಸ್ಟ್ರಗ್ಲಿಂಗ್, ಏನೋ ಹೆಸರು ಮಾಡಬೇಕು ನನ್ನಲ್ಲಿ ಇತ್ತ. ನಾನು 15 ವರ್ಷದಿಂದ ನೀವು ನನ್ನ ನೋಡಿದ್ರಲ್ಲ, ಅವಾಗ ನಾನು ಆ ಚಂದನ್ ಶೆಟ್ಟಿ ಅವಾಗ ಹೆಂಗಿದ್ದ ಆ ಥರದೊಂದು ಕ್ಯಾರೆಕ್ಟರ್. ಶಿ ವಾಂಟ್ಸ್ ಟು ಅಚೀವ್ ಸಮಥಿಂಗ್ ಇನ್ ಅವರ್ ಲೈಫ್ ಆ್ಯಂಡ್ ಶಿ ಈಸ್ ವೆರಿ ಕಮಿಟೆಡ್. ಇವಾಗ ಏನೋ ಒಂದು ಮಾಡಬೇಕು, ಹಾರ್ಸ್ ರೈಡಿಂಗ್ ಕಲಿಬೇಕು, ಹೋಗಿ ಕಲ್ತ್ಕೊಬರೋದು, ಕತ್ತಿ ವರ್ಸೆ ಕಲಿಬೇಕು, ಹೋಗಿ ಕಲ್ತ್ಕೊಬರೋದು, ಸ್ವಿಮ್ಮಿಂಗ್ ಕಲಿಬೇಕು, ಹೋಗೋದು ಕಲಿಯೋದು. ಮ್ಯೂಸಿಕೇ ಬರದೆ ಮ್ಯೂಸಿಕನ್ನೇ ಕಲ್ತಿದ್ದಾರೆ. ಈ ಥರ ಎಲ್ಲ ಐ ಸಾ ದಟ್ ಡೆಡಿಕೇಶನ್ ಇನ್ ಹರ್. ಸೊ ಐ ಥಾಟ್ ಓಕೆ ಇವ್ರ ಹತ್ರ ಹಾಡ್ಸ್ಬಿಡೋಣ, ಇಂಗ್ಲೀಷಲ್ಲೇ ಹಾಡೋಣ. ಓಕೆ ಅದೃಷ್ಟ ಚೆನ್ನಾಗಿತ್ತು ಅಂದರೆ ಶಿಲ್ ಬಿಕಮ್ ಇಂಟರ್ನ್ಯಾಷನಲ್ ಪಾಪ್ ಸ್ಟಾರ್. ಡು ಯು ಬಿಲೀವ್ ಇನ್ ಅದೃಷ್ಟ? ಬಿಕಾಸ್ ಯು ಯೂಸ್ ದಟ್ ನೇಮ್. ನಮ್ಮ ಎಫರ್ಟು ಟೈಮಿಂಗು ಎಲ್ಲ ಓಕೆ, ಬಟ್ ಅದೃಷ್ಟ ಬೇಕು. ಅದೃಷ್ಟ ಅಂದರೆ ಇಟ್ಸ್ ಕಾಂಬಿನೇಷನ್ ಆಫ್ ಟೈಮ್ ಆ್ಯಂಡ್ ಎಫರ್ಟ್. ಆ್ಯಂಡ್ ದ ರೈಟ್ ಪ್ಲೇಸಾ? ರೈಟ್ ಪ್ಲೇಸ್ ಎಲ್ಲಿದ್ರೂ ನಡೆಯುತ್ತೆ. ಟೈಮ್ ಮತ್ತು ಎಫರ್ಟ್ ಕರೆಕ್ಟಾಗಿ ಅದು ಕಾಲ ಕೂಡಿ ಬರ್ಬೇಕಂತ ಹೇಳ್ತಾರಲ್ಲ ಎಲ್ಲದಕ್ಕೂ. ಆ ಕಾಲ ಕೂಡಿ ಬಂದರೆ ಅದೇ ಅದೃಷ್ಟ. ಇದನ್ನ ಇವತ್ತು ಯೂನಿವರ್ಸ್ ಲ್ಯಾಂಗ್ವೇಜಲ್ಲಿ ಅಲೈನ್ಮೆಂಟ್ ಅಂತಾರೆ ಅವರು. ಅಲೈನ್ಮೆಂಟ್ ಕರೆಕ್ಟ್. ಎಲ್ಲ ನಂಗೆ 3 ಪೆಗ್ ಆಗಿದ್ದು ಹಂಗೆ. ಆ ಟೈಮಲ್ಲಿ ಹೆಂಗಾಯಿತು ಅಂತಂದರೆ ಪೀಪಲ್ ವಾಂಟೆಡ್ ಸಮಥಿಂಗ್ ವೆರಿ ಫ್ರೆಶ್ ಆ್ಯಂಡ್ ನ್ಯೂ. ಏನೋ ಹೊಸ ಸೌಂಡ್ ಬೇಕಿತ್ತು ಕನ್ನಡದಲ್ಲಿ. ಅವಾಗ ಬರೀ ಒಂದಷ್ಟು ನಿಮಗೆ ಗೊತ್ತು ಆ ಟೈಮಲ್ಲಿ ಯಾವ ಥರ ಜಾನರ್ಸ್ ಇತ್ತು ಅಂತ. ಅದನ್ನೇ ಕೇಳಿ ಏನೆಲ್ಲ ಒಂದೇ ಸಲ ಇದೆಲ್ಲ ಸಾಂಗು ಅನ್ನೋ ಥರ ಎಲ್ಲರ ತಲೆಯಲ್ಲಿ ಬಂದಿತ್ತು. ಆ ಟೈಮಲ್ಲಿ ಬಂತು ನೋಡಿ 3 ಪೆಗ್. ಸೊ ನಿಮ್ಗೆ ಆ್ಯಕ್ಚುಲಿ ಗೊತ್ತಿತ್ತಾ ಇದು ಹಿಂಗೆ ಎದಳತ್ತೆ ಅಂತ, ಅಥವಾ? ಚಾನ್ಸೇ ಇಲ್ಲ. ನನಗೆ ಎಷ್ಟೋ ಜನ ಇಲ್ಲ ಇದು ಹಾಳಾಗೋದು ಎಷ್ಟು ಚೆನ್ನಾಗಿಲ್ಲ, ಏನೋ ಪ್ರಯತ್ನ ಮಾಡಿದ್ದೀರಾ ಅಂತ ಹೇಳಿದರು. ಸೊ ಈ ಥರ ಬಂದು ಕಿವಿ ತುಂಬಿಸಿದಾಗ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಆ ಜಜ್ಮೆಂಟು ಯಾರು ನಿಮಗೆ ಕೊಡೋದು? ನಾನೇ, ನನ್ನ ಇಂಟ್ಯೂಷನ್ ಮೇಲೆ ಹೋಗೋದು. ನಾನು ಜಾಸ್ತಿ ಒಪಿನಿಯನ್ಸ್ ಎಲ್ಲರದು ತೊಗೊಳ್ತೀನಿ. ಆ ಕಲೆಕ್ಟಿವ್ ಒಪಿನಿಯನ್ಸಲ್ಲಿ ನಂದು ಒಂದು ಒಪಿನಿಯನ್ ಹಾಕಿ ಯಾವ್ದು ಜಾಸ್ತಿ ತೂಕ ಇದೆ ಅಂತ ಮಾಡಿ ನಾನೇ ಫೈನಲ್ ಡಿಸಿಷನ್ ಐ ಓನ್ಲಿ ಮೇಕ್. ನನಗೆ ಇಂಟ್ಯೂಷನ್ ಏನು ಬರುತ್ತೆ ಅದೇ. ಸೊ ಟುಡೇ 3 ಪೆಗ್ ಬಗ್ಗೆ ಒಂದು ಸೀಕ್ರೆಟ್ ದಟ್ ಯು ವಾಂಟ್ ಟು ಟೆಲ್ ದ ವರ್ಲ್ಡ್. ಸೀಕ್ರೆಟಾ? ಬಿಕಾಸ್ ಇವತ್ತಿಗೂ ಎಲ್ಲೆಲ್ಲಿ ಹೋದ್ರೂ ಚಂದನ್ ಶೆಟ್ಟಿ ಅಂದರೆ 3 ಪೆಗ್. 3 ಪೆಗ್ಗೆ. ಅದೇ ಆ ಸ್ಕ್ರೀನ್ ಮೇಲೆ ಕಂಡಂಗೆ ಆ ಪರಿಸ್ಥಿತಿ ರಿಯಲ್ ಜೀವನದಲ್ಲಿ ಇರಲಿಲ್ಲ ಆ ಟೈಮಲ್ಲಿ. ಸ್ಕ್ರೀನ್ ಮೇಲೆ ಫುಲ್ ಪಾರ್ಷ ಹೆಂಗೆ ಯಾವುದೋ ರಿಚ್ ಕಿಡ್ ಮಗ ಇರ್ಬೋದು ಇವನು ಅಂತ ಅನ್ಸುತ್ತಾ ನಿಮಗೆ? ಅದು ನೋಡಿದ್ರೆ ಯಾರೋ ಸರ್ಯಾಗಿ ದುಡ್ಡು ಇಟ್ಟಿರೋ ಮಗ ಇರ್ಬೋದು ಗುರು ಇವನು. ನೋಡಿ ಹೆಂಗೆ ಗುಡಾಯಿಸ್ತಾವನೆ ಹುಡುಗಿರ್ಗಿರ ಹಾಕೊಂಡು ಪಕ್ಕದಲ್ಲಿ ಕಾರ್ಗಿರೆಲ್ಲ ತರಿಸ್ಕೊಂಡು. ಆದರೆ ರಿಯಾಲಿಟಿ 2 ವೀಲರಲ್ಲಿ ಮನೆಗೆ ಬಂದಿರೋದು. ಅದು ಹಳೆಯ 2 ವೀಲರಲ್ಲಿ ಯಾವುದೋ ಒಂದು 2 ವೀಲರ್ ಶೂಟಿಂಗ್ ಎಲ್ಲ ಮಾಡ್ಬೇಕಾದ್ರೆ ಫುಲ್ ಪಾರ್ಶ್, ಬರ್ಬೇಕಾದ್ರೆ 2 ವೀಲರ್ ಮನೆಗೆ. ಸೊ ಪೀಪಲ್ ದ ಬಿಗಿನಿಂಗ್ ಟೈಮ್ಸ್ ದೇ ಥಾಟ್ ಐ ಆಮ್ ಸೋ ರಿಚ್, ನಂಗೆ ತುಂಬ ಅಹಂಕಾರ ಇದೆ ಅಂತೆಲ್ಲ ಅವಾಗೆಲ್ಲ ಅಂದ್ಕೊಂಡಿದ್ದೆ. ಇತ್ತೀಚೆಗೆ ಅಷ್ಟೇ ಚಂದನ್ ಶೆಟ್ಟಿ ಒಳ್ಳೆ ಹುಡುಗ ಗುರು ಅಂತ ಇವಾಗ ಸ್ವಲ್ಪ. ಮುಂಚೆ ಎಲ್ಲ ನನ್ನ ಬಗ್ಗೆ ಗೊತ್ತಿಲ್ಲದೆ ಇದ್ದಾಗ ಎವ್ರಿಬಡಿ ಥಾಟ್ ನಾನು ಮಾತಾಡ್ಸಿದ್ರೆ ಮಾತಾಡೋದಿಲ್ಲ, ಆಮೇಲೆ ತುಂಬ ಆ್ಯಟಿಟ್ಯೂಡ್ ತೋರಿಸ್ತಾನೆ. ಸೊ ಆ ಥರನೇ ಇತ್ತು. ಇದೇ ನಿಮ್ಮ ಬಗ್ಗೆ ತಪ್ಪು ಕಲ್ಪನೆಗಳು. ಆಲ್ಸೋ ಎನಿ ಕ್ರೇಜಿ ರೂಮರ್ ನಿಮ್ಮ ಬಗ್ಗೆ ನೀವು ಕೇಳಿದ್ದು? ಮದುವೆದು ಅಯ್ಯೋ ಇವಾಗ್ತೂ ಅದು ಯಾರ್ಯಾರ ಜೊತೆನೋ ಜೋಡಿ ಮಾಡಿಬಿಟ್ಟು ರೂಮರ್ಸ್ ಮಾಡ್ತಾ ಇರ್ತಾರೆ. ಚಂದನ್ ಶೆಟ್ಟಿ ವಿವಾಹ ಮತ್ತು 2ನೇ ಮದುವೆಗೆ ರೆಡಿಯಾಗಿದ್ದಾರೆ. ಅದಕ್ಕೆ ನಿಮ್ಮ ರಿಯಾಕ್ಷನ್? ನೋ ರಿಯಾಕ್ಷನ್. ಸೇಮ್ ಅದೇ ಸೊಳ್ಳೆ ಮ್ಯಾಟ್ರ ಅಷ್ಟೇ. ನಾವು ದ್ಯಾಟ್ 3 ಪೆಗ್ ಬಗ್ಗೆ ಆಚೆ ಕಡೆ ಸಿನಿಮಾ ಸ್ಕ್ರೀನಲ್ಲಿ ಮಾತ್ರ ಅದು ಹಂಗಿತ್ತು. ರಿಯಲ್ ಲೈಫಲ್ಲಿ 2 ವೀಲರ್. ಡು ಯು ಬಿಲೀವ್ ಇನ್ ವಿಜುವಲೈಸೇಷನ್, ಮ್ಯಾನಿಫೆಸ್ಟೇಷನ್? ಬಿಕಾಸ್ ಇವತ್ತು MJ ಇದೆಲ್ಲ ಡಾಕ್ಯುಮೆಂಟ್ರಿ ಆಚೆಗೆ ಬಂದಾಗ ಅಂಥವರೇ ಅಷ್ಟು ಸತಿ ಪ್ರಾಕ್ಟೀಸ್ ಮಾಡಿ ಬಿಲೀವ್ ಆ್ಯಂಡ್ ಬಿಹೇವ್ ಆ್ಯಂಡ್ ಅದು ಬರುತ್ತೆ ಅಂತ ನಂಬೋ. ಇವತ್ತಿರೋ ಇಂಟರ್ನೆಟ್ ಇರೋ ಕಾಲಕ್ಕೆ ಎಲ್ಲರಿಗೂ ಗೊತ್ತಿದೆ ಆ್ಯಕ್ಸಸ್ಸು. ಬಟ್ ನಮಗೆಲ್ಲೋ ಒಂದು ಕಡೆ ಅವಮಾನಗಳು ಗೊತ್ತಿಲ್ದಂಗೆ ಅದು ಹಠ ಬರ್ಸ್ಬಿಡತ್ತ ಅಂತ. ಖಂಡಿತ ಅವಮಾನ ಆದ್ರೇ ಮನುಷ್ಯ ಬೆಳೆಯೋಕ್ಕಾಗೋದು. ನೀವು ಎಲ್ಲರೂ ನಿಮ್ಮನ್ನ ಹೊಗಳ್ಬಿಟ್ರೆ ಮುಗ್ದೇ ಹೋಯ್ತಲ್ಲ ಅಲ್ಲಿಗೆ. ದಟ್ಸ್ ದ ಎಂಡ್. ಏನೆಲ್ಲ ಹೊಗ್ಳ್ತಾವ್ರಲ್ಲ, ಆಯಿತು ಬಿಡು ಅಷ್ಟೇ, ಇನ್ನೂ ಇಷ್ಟನಾ? ಯಾವನೊಬ್ಬ ತೆಗ್ಳಿದಾಗ ಅವ್ನು ಯಾಕೆ ತೆಗ್ಳದ, ಅವನು ನೆಕ್ಸ್ಟ್ ಟೈಮ್ ತೆಗ್ಲಬಾರ್ದು. ನನಗೆ ಆ ಥರ ಕೆಲಸ ಮಾಡ್ಬೇಕು ನಾನು. ಸೊ ಉರ್ಸೋರು ಇರಲೇಬೇಕು, ನಿಂದಕರು ಇರಬೇಕಯ್ಯ. ಪುರಂದರದಾಸ್ ಹೇಳಿದ್ದು, ನಾನಲ್ಲ ಹೇಳಿದ್ದು. ನಿಂದಕರು ಇರಬೇಕಯ್ಯ.
ಕಾಲ ಕಾಲಕ್ಕೂ ಆ ಸತ್ಯ ಬದಲಾಗ್ತಾಯಿಲ್ಲ. ಸತ್ಯನ ಅನುಭವಿಸೋ ರೀತಿ, ಅನುಭವಿಸ್ತಾರೋ ವಾತಾವರಣ ಬದಲಾಗ್ತಾ ಇದೆಯೇನೋ. ಹೌದು. ಇಲ್ಲ, ಹ್ಯೂಮನ್ ಬೀಯಿಂಗ್ ಇರೋವರೆಗೂ ಅವ್ನ ಮೈಯಲ್ಲಿ ಕೆಂಪು ಕಲರ್ ರಕ್ತ ಇರೋವರೆಗೂ ಇದ್ದೇ ಇರುತ್ತೆ. ಚಂದನ್, ಇನ್ ಯುವರ್ ಒಪಿನಿಯನ್, ಆರ್ಟಿಸ್ಟ್ಗಳು, ಕಲಾವಿದರು ಹುಟ್ಟೋದು ಪ್ರೀತಿಯಿಂದಲ್ಲ ಹೆಚ್ಚು ಅಥವಾ ಅವ್ರಲ್ಲಿರೋ ನೋವಿಂದಲ್ಲ? ಕಲಾವಿದರು ಆಗೋದು ನೋವಿಂದನೇ ಜಾಸ್ತಿ. ನೀವು ಎಷ್ಟೇ ಕಲಾವಿದರುಗಳು ತೊಗೊಳ್ಳಿ, ಇವಾಗ ಸಕ್ಸಸ್ ಆಗಿರೋರ್ದು ಅವ್ರದ್ದೊಂದು ಸ್ಯಾಡ್ ಸ್ಟೋರಿ ಇದ್ದೇ ಇರುತ್ತೆ. ಅಂದರೆ ನೋವು ನಮಗೆ ಪ್ರಚೋದನೆ ಕೊಟ್ಟಷ್ಟು ಪ್ರೀತಿ ಪ್ರೀತಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ನೋವು ನಿಮ್ಮನ್ನ ಸ್ಟ್ರಾಂಗ್ ಮಾಡುತ್ತೆ ಒಳಗಡೆಯಿಂದ. ಪ್ರೀತಿಯಿಂದ ಕೊಟ್ಟಿದ್ದು ವೀಕ್ ಮಾಡಿಬಿಡುತ್ತೆ. ಸೋತಾಗ ತಡ್ಕೊಳಕ್ಕೆ ಆಗಲ್ಲ ಅವ್ರಿಗೆ, ತಡ್ಕೊಳಕ್ಕೆ ಆಗಲ್ಲ. ಒಬ್ಬೊಬ್ಬರು ದೇ ವಿಲ್ ಎಂಡ್ ದೇರ್ ಲೈಫ್. ಸೋಲ್ನ ಆ್ಯಕ್ಚುಲಿ ಸ್ವೀಕಾರ ಮಾಡೋದು ಕಲಿಬೇಕು ಮೇಯ್ನಾಗಿ. ಸೊ ಟುಡೇ ವಿಚ್ ಕರ್ನಾಟಕದ ಯಾವ ಒಂದು ಟೌನ್ ಅಥವಾ ಒಂದು ವೈಬ್ ಇವತ್ತಿಗೂ ನಿಮ್ಮ ಒಳಗೆ ಜೀವಂತವಾಗಿದೆ? ನೀವು ಚಂದನ್ ಶೆಟ್ಟಿ ಆಗಿ, ರ್ಯಾಪರ್ ಆಗಿ, ದೊಡ್ಡ ಇಂಟರ್ನ್ಯಾಷನಲ್ ಸ್ಟಾರ್ ಏನೇ ಆದರೂ ಅದು ಎಕ್ಸ್ಟೀರಿಯರ್, ಅದು ಒಳಗಡೆ ಹಾರ್ಟಲ್ಲಿ ಯಾವ ಮಣ್ಣಿನ ಒಂದು ವೈಬ್ ಯಾವಾಗಲೂ ಹಸಿರಾಗಿರುತ್ತೆ. ಯಾವ ಊರ್ದು ಕೇಳ್ತಾ ಇದ್ದೀರಾ? ನಮ್ಮ ಹುಟ್ಟೂರು ಸಕಲೇಶ್ಪುರ. ಹಾಂ, ಡೆಫಿನೆಟ್ಲಿ. ಕಾಡು ಮೇಡು ಬೆಟ್ಟ ಹತ್ತದು. ಅದೊಂದು ಬೇರೆ ನಿಮ್ಮದು ಇವೊಂದು ಫೇಸ್ ಅಲ್ಲ. ಯು ಸ್ಪೋಕ್ ಅಬೌಟ್ ಸ್ಪಿಟಿ ವ್ಯಾಲಿ. ಆ್ಯಂಡ್ ಆಲ್ಸೋ ನನಗೆ ಶಾಕು. ನಾನು ಸುಮ್ಮನೆ ಹಿಂಗೆ ಶೋ ಸ್ಟಾರ್ಟ್ ಆಗೋಕೆ ಮುಂಚೆ ಹೇಳ್ತಾ ಇದ್ದೆ ಆ್ಯಕ್ಟರು, ರೈಟರು ಇವೆಲ್ಲ ಅಂತ. ನಾನು ಟ್ರೆಕ್ಕರ್ ಕೂಡ ಅಂತ ಅಂದದೇನು. ಇನ್ನೊಂದು ಯಾವುದೋ ಹೇಳೋರಲ್ಲ, ಕಾಡು ಮಧ್ಯ ಕತ್ತಿ ತೊಗೊಂಡು ಇದೆಲ್ಲ ಮಾಡ್ತೀರಾ. ವಾಟ್ ಇಸ್ ದ್ಯಾಟ್ ಫೇಸ್, ಚಂದನ್? ಸೊ ಅದೆಲ್ಲ ಅಡ್ವೆಂಚರಸ್ ನನಗೆ ತುಂಬ ಇಷ್ಟ. ನಾನು ಸಕಲೇಶ್ಪುರಕ್ಕೆ ಹೋಯ್ತು ಅಂತಂದರೆ, ನಮ್ಮ ಗೊತ್ತಿರೋರ್ದು ತೋಟಗಳಿಗೆ, ಕಾಫಿ ತೋಟಕ್ಕೆ ಹೋಯ್ತು ಅಂತಂದರೆ ಅವ್ರದ್ದೇ ಒಂದು ಪ್ರೈವೇಟ್ ಫಾರೆಸ್ಟೇ ಇರುತ್ತೆ ಅವ್ರದ್ದು. ಅಂದರೆ ಕಾಫಿ ತೋಟ ಅಟ್ಯಾಚ್ ಟು ಅ ಫಾರೆಸ್ಟ್, ಹಂಗೇನೆ ಅವ್ರದ್ದೇ ಜಾಗ ಇರುತ್ತೆ. ಸೊ ಅಲ್ಲೆಲ್ಲ ಹತ್ತೋದು, ಇಳಿಯೋದು, ಬಂಡೆಕಲ್ಲೆಲ್ಲ ಹಿಂಗೆಲ್ಲ ಇರುತ್ತೆ, ಅದ್ರ ಮೇಲೆ ಹತ್ತೋದು. ಫಾಲ್ಸ್ ಇದೆಯಾ, ಫಾಲ್ಸು ಶಬ್ದ ಕೇಳ್ತಾ ಇದ್ರೆ, ಎಲ್ಲೋ ಫಾಲ್ಸ್ದು ಸೌಂಡ್ ಕೇಳ್ತಾ ಇದ್ರೆ ಆ ಫಾಲ್ಸ್ನ ಹುಡ್ಕೊಂಡು ಹೋಗೋದು, ಎಲ್ಲಿ ಬರ್ತಿದೆ, ಎಲ್ಲಿ ಬೀಳ್ತದೆ ನೀರು ಅಂತ. ಆ ಥರದ್ದೆಲ್ಲ ತುಂಬ ಇಷ್ಟ ನನಗೆ. ಸೊ ಅದೇನದು ಕತ್ತಿನೆಲ್ಲ ಅಂತ ಕಟ್ ಮಾಡ್ಕೊಂಡು ಹೋಗೋದು, ಪೊದೆ ಇರುತ್ತೆ ಪೊದೆ ಇರುತ್ತಲ್ಲ, ಪೊದೆನೆಲ್ಲ ಕಡ್ಕೊಂಡು ಹೋಗೋದು, ಎಲ್ಲ ಬೆಳ್ಕೊಂಬಿಟ್ಟಿರುತ್ತಲ್ಲ, ಹಿಂಗೆ ದಾರಿ ಮಾಡ್ಕೊಂಡು ಹೋಗೋದು. ಆ್ಯಂಡ್ ಅದ್ರಲ್ಲಿ ಒಂಥರ ಥ್ರಿಲ್ಲು, ಒಂದು ಮಜಾನೇ ಬೇರೆ. ಯಾವುದೋ ಪ್ರಾಣಿ ಬಂದ್ಬಿಡುತ್ತಾ, ಇವಾಗ ಏನಾದರೂ ಬಂದ್ಬಿಡುತ್ತಾ, ಅದೊಂದು ಬ್ಲಡ್ ರಶ್ ಇರುತ್ತೆ ಅದು. ಈಗ ಬೇರೆ ನೀವು ಮೈಸೂರಲ್ಲೇ ಸೆಟ್ಲ್ ಆಗಿರೋದು? ಮೈಸೂರು. ಸೊ ನಿಮ್ಮ ಒಂದು ದಿನ ಹೆಂಗಿರುತ್ತೆ? ಹೌಸ್ ಯೋರ್ ಡೇ? ಕೆಲಸ ಇಲ್ಲದೆ ಇದ್ದಾಗ ಲೈಕ್, ಬೈ ದ ವೇ ಆ್ಯಸ್ ವಿ ಸ್ಪೀಕ್, ಇವತ್ತು ಇದಾದಮೇಲೆ ಕಾನ್ಸರ್ಟ್ ಇದೆ ನಿಮ್ಗೆ ಇವತ್ತು? ಹೌದು, ಮುಗಿಸ್ಕೊಂಡು ಅಲ್ಲಿ ಹೋಗ್ತೀನಿ. ಡೇ ಹೆಂಗಿರುತ್ತೆ ನಿಮ್ಮ ಡೇ? ಬಂದು ನನಗೆ ಬೆಳಗ್ಗೆ 6:30 ಎಚ್ಚರ ಆಗಿಬಿಡ್ತೀನಿ ನಾನು. ಆಗಿ ಮನೇಲಿ ಯಾವುದು ಮೇಡ್ ಯಾರನ್ನೂ ನಾನು ಇಟ್ಕೊಂಡಿಲ್ಲ. ಸೊ ನಾನು ಆಕ್ಯುಪೈಡ್ ಆಗಿರಬೇಕು ಅಂತ. ಆ್ಯಂಡ್ ಕಸ ಗುಡಿಸ್ಬೇಕಾದ್ರೂ, ಮನೆ ಒರೆಸ್ಬೇಕಾದ್ರೂ, ಇಟ್ ಗಿವ್ಸ್ ಮೀ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್. ಮನೆಯೆಲ್ಲ ಕ್ಲೀನ್ ಆದ ತಕ್ಷಣ ಒಂದು ಖುಷಿ ಆಗುತ್ತೆ, ಮನೆ ಪಳ 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 ಹೊಳಿತಾ ಇರುತ್ತೆ. ಆಮೇಲೆ ಅದು ಸ್ವೀಪ್ ಮಾಡಬೇಕಾದ್ರೆ ಐ ಕೀಪ್ ಥಿಂಕಿಂಗ್ ಏನು ಮಾಡ್ಬೋದು, ಥಾಟ್ಸು, ಏನಾದ್ರು ಐಡಿಯಾಸ್ ಬರುತ್ತಾ. ಆ ಥರ ಮಾಡ್ಬೇಕಾದ್ರೆ ಐಡಿಯಾ ಬಂದ್ಬಿಡುತ್ತೆ ಒಂದೊಂದ್ಸಲ. ಏನೋ ಒಂದು ಹಮ್ಮಿಂಗ್ ಮಾಡಿಬಿಡ್ತೀನಿ, ಕಸ ಗುಡಿಸ್ತಾ ಏನೋ ಒಂದು ಟ್ಯೂನ್ ಬಂದ್ಬಿಡುತ್ತೆ ಸಡನ್ನಾಗಿ. ಅದನ್ನು ಟಕ್ಕಂತ ರೆಕಾರ್ಡ್ ಮಾಡ್ಕೋತೀನಿ. ಆ್ಯಂಡ್ ಅದು ನಾನು ಆಕ್ಯುಪೈಡ್ ಆಗಿರ್ತೀನಿ. ಆಮೇಲೆ ನನಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನನ್ನ ಮನೆ ನಾನು ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಡೋಪಮೈನ್ ಹಿಟ್ ಅಂತಾರಲ್ಲ, ರಿವಾರ್ಡ್ ಹಾರ್ಮೋನ್ ಅದು. ಹೌದು, ಅದು ತುಂಬ ಇಷ್ಟ ನನಗೆ. ಅದಾದಮೇಲೆ ಜಿಮ್ಗೆ ಹೋಗ್ತೀನಿ, 1.5 hours ಜಿಮ್ಮಲ್ಲಿ ಸ್ಪೆಂಡ್ ಮಾಡ್ತೀನಿ. ಬರ್ತೀನಿ, ಊಟ ಮಾಡಿ ಆಮೇಲೆ ಸಿಸ್ಟಮ್ ಮುಂದೆ ಕೂತ್ಕೋತೀನಿ. ನಾನೊಂದು 10 ಸಲ ಕಂಪ್ಯೂಟರ್ ಮುಂದೆ ಕೂತ್ಕೊಂಡ್ರೆ ಒಂದು 3 ಸಲ ಮಾತ್ರ ನಂಗೆ ಮೂಡಿರುತ್ತೆ ಅಷ್ಟೇ ಮ್ಯೂಸಿಕ್ ಮಾಡೋಕ್ಕೆ. ಇನ್ನೊಂದು 10 ಸಲ ಸುಮ್ಮನೆ ಕೂತ್ಕೊಳ್ಳೇಬೇಕು. ಡಿಸಿಪ್ಲಿನ್ ಕೂತ್ಕೊಳ್ಳೇಬೇಕು. ನೀನು ಮ್ಯೂಸಿಕ್ ಮಾಡ್ತೀಯೋ ಬಿಡ್ತೀಯೋ, ಒಟ್ಟಿನಲ್ಲಿ ಸಿಸ್ಟಮ್ ಮುಂದೆ ಕೂತ್ಕೊಂಡು ಯೋಚನೆ ಏನಾದರೂ ಮಾಡಬೇಕು. ಎಲ್ಲೋ ಒಂದು 3 ಸಲದಲ್ಲಿ ಎಲ್ಲೋ ಒಂದು ಸಲ ಮಾತ್ರ ಒಂದು ಒಳ್ಳೆ ಟ್ಯೂನ್ ಬಂದಿರುತ್ತೆ. ಅಷ್ಟು ಕಷ್ಟಪಡ್ಬೇಕಂದ್ರೆ ಅಷ್ಟು ಮಜ್ಜಿಗೆ ಕಡಿಬೇಕು ಬೆಣ್ಣೆ ಬರೋಕ್ಕೆ. ಹೌದು, ಇಟ್ಸ್ ನಾಟ್ ಈಸಿ. ಎವ್ರಿ ಒನ್ ವಾಂಟ್ಸ್ ಅ ಹಿಟ್ ಸಾಂಗ್. ಎಲ್ಲಿಂದ ಕೊಡೋಣ? ಸೊ ಅದಕ್ಕೆ ಉತ್ತರ ಎಲ್ಲಿಂದ ಕೊಡ್ತೀರಿ? ಅದೇ ದೇವ್ರು ಕೊಡ್ಬೇಕು, ಮೇಲಿಂದ ಕೊಡ್ತಾರೆ, ನಾವು ನಿಮಗೆ ಕೊಡೋದು. ಮೇಲಿಂದ ಇಲ್ಲಿ ಬರುತ್ತೆ, ಹಿಂಗೆ ಒಂದು ಕೊಡ್ತೀವಿ ಅಷ್ಟೇ. ವಾಟ್ ಟು ಸೇ. ನಂಗೆ ಇಲ್ಲಿ ಬಂದು ಕೂತ್ಕೊಂಡಾಗ ನೆನ್ನೆ ಸರ್ ಹಿಂಗೆ ಅಂದರು, ಸರ್ ಹಿಂಗೆಲ್ಲ ಸ್ಕ್ರಿಪ್ಟ್ ಹಿಂಗೆ ಬರೀತೀರಾ ಅಂದರೆ ಏನೋ ಕೊಡ್ತಾನೆ ನಾವು ಅಷ್ಟೇ ಅಂತಾರೆ ಅವರು. ಹಂಗೇನೆ, ಅದು ಎಲ್ಲಿಂದ ಬರುತ್ತೆ ಅಂತಲೇ ಗೊತ್ತಿಲ್ಲ. ಸಡನ್ನಾಗಿ ಒಂದು ಬಂದಿರುತ್ತೆ ಲೈನ್, ಓನ್ಲಿ ಹೊಳೆಯುತ್ತೆ ಟಕ್ ಅಂತ ಬರುತ್ತೆ ಅಷ್ಟೇ. ಅದು ಎಲ್ಲಿ ಅದು ಹೆಂಗೆ ಬರುತ್ತೆ ಅಂತ
ಅದರಿಂದ ಒಂದು ವಾರದ ಹಿಂದೆ ಯೋಚನೆ ಮಾಡಿ 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 ಒಂದು 50 ಸಲ 50 ಲೈನ್ ಬರೆದ್ರೂ ಸ್ಯಾಟಿಸ್ಫ್ಯಾಕ್ಷನೇ ಇರೋದಿಲ್ಲ. ಅದು ಯಾವುದೋ ಒಂದು ಸುಮ್ಮನೆ ಹಿಂಗೆ ಕೂತಾಗ ಟಕ್ಕಂತ ಏನೋ ಒಂದು ಬರುತ್ತೆ, ಜುಬ್ ಅಂತ ಬರೆದ್ಬಿಟ್ರೆ ಮುಗ್ದೈತೆ ಅಲ್ಲಿ ಹಿಟ್. ಸೊ ನೆಕ್ಸ್ಟು ಸಿಸ್ಟಮ್ ಮುಂದೆ ಕೂರ್ತೀರಿ, ಒಂದೇನೋ ನಿಮ್ದೇನು ವರ್ಕಿಂಗ್ ಅವರ್ಸ್ ಏನೋ 6 hours 8 hours ಸಿಸ್ಟಮ್ ಮುಂದೆ? ಮಿನಿಮಮ್ ಒಂದು 4 to 5 hours ಡೈಲಿ ಓಕೆ. ಮ್ಯೂಸಿಕ್ ಮೇಲೆ ಸ್ಪೆಂಡ್ ಸ್ಟುಡಿಯೋನಾ ಮಾಡ್ತೀನಿ. ಏನೇನಿದೆ ನಿಮ್ಮ ಸ್ಟುಡಿಯೋದಲ್ಲಿ? ನಾರ್ಮಲಿ ಅಂದರೆ ಅದಕ್ಕೆ ಏನಾದ್ರು ಸ್ಪೆಷಲ್ ಇಲ್ಲ. ಟೂಲ್ಸು ಅವು ಇವು? ನನ್ನ ಕೀಬೋರ್ಡ್ ಇದೆ, ಸ್ಪೀಕರ್ಸ್ ಇದೆ, ಮೈಕ್ ಇದೆ, ಲ್ಯಾಪ್ಟಾಪ್ ಮತ್ತು ಒಂದು ಎಕ್ಸ್ಟ್ರಾ ಮಾನಿಟರ್ ಇದೆ, ಅಷ್ಟೇ ನನ್ನ ಜೀವನ. ಅಲ್ಲಿ ಕೂತ್ಕೊಂಡ್ಬಿಟ್ರೆ ಆಗೋಯ್ತು. ಸೊ ಹೌ ಡು ಯು ಟೇಕ್ ಇನ್ಸ್ಪಿರೇಷನ್, ಅಥವಾ ಏನೋ ಸದ್ಯಕ್ಕೆ ಏನು ಯಾವ ಮ್ಯೂಸಿಕ್ ಓಡ್ತಾ ಇದೆ, R&D ಮಾಡ್ತೀರಾ ಹಿಂಗೆ? ನಾನು ಇವಾಗೆಲ್ಲ ಆಲ್ಮೋಸ್ಟ್ ರಿಲೀಸ್ ಮಾಡಿರೋ ಹಾಡುಗಳೆಲ್ಲ 2 ವರ್ಷ ಆಗಿರುತ್ತೆ ಅದನ್ನು ನಾನು ಕಂಪೋಸ್ ಮಾಡಿಟ್ಕೊಂಡು. ಹಾಂ, 2 years ಬ್ಯಾಕ್ ಮಾಡಿಟ್ಕೊಂಡು ಅದನ್ನೇ ಕೇಳಿ 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 ಒಂದು 10 ಸಲ 20 ಸಲ, 1 ತಿಂಗಳು 2 ತಿಂಗಳು 3 ತಿಂಗಳು ಬಿಟ್ಟರು ನನಗೆ ಅದೇ ಫೀಲ್ ಬರಬೇಕು. ಫಸ್ಟ್ ಟೈಮ್ ಕೊಟ್ಟಂಥ ಮಜಾ 3 ತಿಂಗಳಾದರೂ ನನಗೆ ಆ ಸಾಂಗ್ ಮತ್ತಾಕ್ದಾಗ ಅದೇ ಮಜಾ ಕೊಡಬೇಕು. ಅದು ಕೊಡ್ತು ಅಂತಂದರೆ ಐ ವಿಲ್ ಫೀಲ್ ಓಕೆ, ಈ ಹಾಡಲ್ಲಿ ಏನೋ ಒಂದಿದೆ, ವಿಷಯ ಇದೆ ಅಂತ. ನೀವೇ ಅಷ್ಟೊಂದು ಟೆಸ್ಟಿಂಗ್ ಫೇಸಿಗೆ ಬಿಟ್ಟು? ನಾನು ಎಷ್ಟು ಚೆನ್ನಾಗಿ ಕೇಳಿಸಿರ್ತೀನಿ, ನನ್ನ ಫ್ರೆಂಡ್ಸಿಗೆ ಎಲ್ಲರಿಗೂ ಕೇಳಿಸ್ಬಿಟ್ಟಿರ್ತೀನಿ ಒಂದು ರೌಂಡು. ಆಮೇಲೆ ಕೇಳ್ರೋ ಅಂತ ಕೇಳಿಸಲ್ಲ ನಾನು. ಸುಮ್ಮನೆ ಕಾರಲ್ಲಿ ಹಿಂಗೆ ಹೋಗ್ಬೇಕಾದ್ರೆ ರ್ಯಾಂಡಮಾಗಿ ಎಲ್ಲ ಸಾಂಗ್ಸ್ ಹಾಕ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಹೊಸ ಸಾಂಗ್ ಹಾಕ್ಬಿಡೋದು. ಆವಾಗ ಸಡನ್ನಾಗಿ ಅವ್ರದ್ದು ಹಾವಭಾವ ಚೇಂಜ್ ಆಗಿಬಿಡುತ್ತೆ. ಆವಾಗ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರ್ತೀನಿ. ಯಾವ ಲೈನ್ ಬಂದಾಗ ಹಿಂಗಂತಾರೆ ಎಲ್ಲ ನೋಡ್ಕೊಂಡಿರ್ತೀನಿ. ಅದೆಲ್ಲ ಪಾಯಿಂಟರ್ಸ್ ನನಗೆ. ಇಷ್ಟು ಅಬ್ಸರ್ವ್ ಮಾಡಲೇಬೇಕು ಎಲ್ಲ ಹಂಗೆ. ಇಟ್ಸ್ ನಾಟ್ ಈಸಿ. ಯಾಕೆ ಗೊತ್ತಾ, ಇವಾಗ ಸಾಂಗ್ ಮಾಡ್ತೀವಿ, ಹಿಟ್ಟಾಗಿಲ್ಲ ಅಂತಂದರೆ ಈಗಿರೋ ಜನ್ರೇಷನ್ನಂತೂ ಅದನ್ನು ಏನೇನೋ ಮಾಡಿಬಿಡ್ತಾರೆ, ಟ್ರೋಲ್ ಮಾಡ್ತಾರೆ, ಚೆನ್ನಾಗಿಲ್ಲ ಅಂತಾರೆ, ಕಮೆಂಟ್ ಬರೀತಾರೆ, ಇನ್ಫ್ಲೂಯೆನ್ಸ್ ಮಾಡ್ತಾರೆ ಜನಕ್ಕೆ. ಚೆನ್ನಾಗಿಲ್ಲ ಅಂತ ಹೇಳಿ ಅನ್ನೋ ಥರ ಇನ್ಫ್ಲೂಯೆನ್ಸ್ ಆಗಿಬಿಡ್ತಾರೆ. ಚೆನ್ನಾಗಿದೆ ಅಂತ ಅಂತಿದ್ದವರು ನೆಕ್ಸ್ಟ್ ದಿನ ನೋಡಿದ್ರೆ ಚೆನ್ನಾಗಿಲ್ಲ ಅಂದ್ಬಿಡ್ತಾರೆ. ಅಂದರೆ ಬರ್ತಾ ಬರ್ತಾ ಗೋಡೆ ಇನ್ನೂ ಎತ್ತರ ಆಗ್ತಾ ಇದೆ, ಅಂದರೆ ತುಂಬ ಇನ್ನೂ ಹತ್ತಬೇಕು. ಸುಮ್ಮನೆ ಯಾರ ಫಸ್ಟ್ ಸಾಂಗ್ ಕೊಟ್ಟಷ್ಟು ಈಸಿ ಯಾರಲ್ಲ ಅನ್ಸುತ್ತೆ. ಹೋಗ್ತಾ ತುಂಬ ಕಷ್ಟ ಇನ್ನೂ. ಸೊ ಈ ಥರ ಎಷ್ಟು ಸಾಂಗ್ಸ್ ಇದೆ ಚಂದನ್ ನಿಮ್ಮ ಹತ್ರ ಈಗ? ಈಗ 5 ಸಾಂಗ್ ರೆಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ಯಾವ್ದು ಬಿಡ್ಬೇಕು ನೋಡ್ಬೇಕು. ಇವಾಗ ನಿಮ್ಗೆ ಹೇಳಿದ್ನಲ್ಲ ಟೈಟಲ್, ಹೇಳೋಂಗಿಲ್ಲ ಅಲ್ಲ? ಹೇಳ್ಬೋದು. ನೀವೇ ಹೇಳ್ಬಿಡಿ. ಮೈಮಾಟ. ಇದು ಹೆಂಗೆ ಹೆಸರಿಡೋದು ನೀವು? ನಾನು ಕೊಟ್ಟ ತಕ್ಷಣ ಚಂದನ್ ಅಂತ ಒಂದು ಕೊಟ್ಟೆ. ಈಗ ಸೊ ಹೌ ಡು ಯು ಕಾಯಿನ್ ಟೈಟಲ್ಸ್ ಆಫ್ ನಿಮ್ಮ ಸಾಂಗ್? ಅಂದರೆ ಅದರಲ್ಲಿ ಏನು ನೋಡ್ತೀರಾ? ವೈರಲ್ ಎಲಿಮೆಂಟಾ? ವೈರಲ್ ಎಲಿಮೆಂಟ್. ಇವಾಗ ಹೊಸದಾಗಿ ರೀಸೆಂಟ್ ನಂದು ಕಾಟನ್ ಕ್ಯಾಂಡಿ ಸೂಪರ್ ಹಿಟ್ ಆಯಿತು. ಇಟ್ಸ್ ಆಲ್ಮೋಸ್ಟ್ ಇಟ್ಸ್ ರೀಚಿಂಗ್ 90 million ವ್ಯೂಸ್ ಇನ್ ಲೆಸ್ ದೆನ್ 2 years. 2 year ಆಗಿಲ್ಲ, ಸಾರಿ, 12 + 3 15 months ಆಗಿದೆ ಅಷ್ಟೇ. 15 ತಿಂಗಳಿಗೆ ಐ ರೀಚ್ಡ್ 90 million. ಸೊ ಅಲ್ಲಿ ಇವಳನ್ನು ನೋಡಿ, ಕಾಟನ್ ಕ್ಯಾಂಡಿ ಸಬ್ ಕಪ್ಪಸ್ ಅಂತ ಆ ಹಾಡಲ್ಲಿ ತುಂಬ ವರ್ಡ್ಸ್ಗಳಿದೆ. ಬಟ್ ಐ ಥಾಟ್ ಅದು ಇವಳೇನ ಲಂಡನ್ ಕ್ವೀನ ಅಂತ ಸ್ಟಾರ್ಟ್ ಆಗುತ್ತೆ. ಮಧ್ಯದಲ್ಲಿ ಇವಳೇ ನೋಡಿ ಕಾಟನ್ ಕ್ಯಾಂಡಿ. ಸೊ ಇಡೀ ಸಾಂಗಲ್ಲಿ ನನಗೆ ಕ್ಯಾಚಿ ಅನಿಸಿದ್ದು ಆ ವರ್ಡ್ ಕಾಟನ್ ಕ್ಯಾಂಡಿ. ಸೊ ಐ ವಿಲ್ ಮೇಕ್ ಇಟ್ ಆಸ್ ಎ ಟೈಟಲ್. ಹಾಗೆ. ಸೊ ನೀವು ಫಸ್ಟ್ ಬರೆದು ಬಿಡ್ತೀರಾ? ಫುಲ್ ಬರೆದ್ಬಿಡ್ತೀನಿ. ಅದರಲ್ಲಿ ಯಾವ ವರ್ಡ್ ತುಂಬ ಎಲ್ಲರದು ಅಟೆನ್ಷನ್ ಗ್ರ್ಯಾಬ್ ಮಾಡ್ತಾ ಇದೆ, ಆ ವರ್ಡ್ನ ನಾನು ಟೈಟಲ್ ಮಾಡಿಬಿಡೋದು. ಸೊ ಈಗ ಮೈ ಮಾಡೋದು 1-2 ಲೈನು ಫಸ್ಟ್ ಟೈಮ್ ಕೇಳೋದಾ? ಕೇಳ್ಬೋದಾ? ನಾನು ನಿಮಗೆ ಆಮೇಲೆ ಕೇಳಿಸ್ತೀನಿ. ಸರಿ. ಸೊ ಈಗ ಈ ಥರ ಸಾಂಗ್ಸ್ಗಳಿರುತ್ತೆ. ದೆನ್ ಆಫ್ಟರ್ ಸಿಸ್ಟಮಿಂದ ಆಚೆಗೆ ಬಂದಮೇಲೆ ಯಾವ ಸಾಂಗ್ ಫೈನಲ್ ಮಾಡ್ಕೊಳ್ತೀನಿ. ಈಗ ಫೈನಲ್ ಈ ಸಾಂಗ್ ದಿಸ್ ಇಸ್ ಮೈ ನೆಕ್ಸ್ಟ್ ಸಾಂಗ್ ಅಂತ ಯಾವಾಗ ಡಿಸೈಡ್ ಮಾಡ್ತೀನಿ, ದೆನ್ ಐ ವಿಲ್ ಕಾಲ್ ಮೈ ಟೀಮ್. ಈ ಹಾಡಿಗೆ ಯಾವ DOP ಸೆಟ್ ಆಗಿ, ಬಿಕಾಸ್ ಐ ಹ್ಯಾವ್ ವರ್ಕ್ಡ್ ವಿತ್ ಸೋ ಮೆನಿ DOPs. ನಾವು ಇಷ್ಟೊತ್ತಿಗಾಗಲೇ ಒಂದು 15-20 ಜನ DOPs ಜೊತೆ ಕೆಲಸ ಮಾಡಿದ್ದೀನಿ. ಈ ಹಾಡಿಗೆ ಯಾರ ಸ್ಟೈಲ್ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿ ಅವ್ರಿಗೆ ಫಸ್ಟ್ ಒಂದು ಕಾಲ್ ಮಾಡ್ತೀನಿ. ಫಸ್ಟ್ DOPಗೆ ಫೋನ್ ಮಾಡ್ತೀನಿ, ಆಮೇಲೆ ಕಾಸ್ಟ್ಯೂಮ್ ಡಿಸೈನರಿಗೆ ಕಾಲ್ ಮಾಡ್ತೀನಿ. ಎಲ್ಲನೂ ನೀವೇ ಮೇಲೆ ಹೇಳ್ಕೊಳ್ಳಲ್ಲ? ಅಂದರೆ ಡಿಸೈನರಿಗೆ ಕಾಲ್ ಮಾಡಿಬಿಟ್ಟು ಅಲ್ಲಿ ಸೇ ದಿಸ್ ಇಸ್ ದ ಸಾಂಗ್. ಎಲ್ಲರಿಗೂ ಫಸ್ಟ್ ಸಾಂಗ್ ಕೇಳಿಸ್ಬಿಡ್ತೀನಿ. ಎಲ್ಲರಿಗೂ ಆ ಫೀಲ್ ಬರಬೇಕು. ನಾನೇನು ಫೀಲ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಆ ಫೀಲ್ ಬರಬೇಕು. ಆಮೇಲೆ ಕಾಸ್ಟ್ಯೂಮ್ ಡಿಸೈನರ್ಗೆ ಅವ್ರಿಗೆ ಹೇಳಿ ಎಕ್ಸ್ಪ್ಲೈನ್ ಮಾಡಿ ನನ್ನ ರಿಕ್ವೈರ್ಮೆಂಟ್ಸ್ನ ನಾನು ಆಲ್ರೆಡಿ ಸ್ಕ್ರೀನ್ಶಾಟ್ಸ್ ಎಲ್ಲ ತೊಗೊಂಡು ಇಟ್ಕೊಂಡಿರ್ತೀನಿ, ಇಂಟರ್ನೆಟ್ಟಲ್ಲಿ ಸರ್ಫ್ ಮಾಡಿಬಿಟ್ಟು. ಸೊ ಅದಾದಮೇಲೆ ಇಫ್ ಪಾಸಿಬಲ್ ಪ್ರೊಡ್ಯೂಸರ್ ಸಿಕ್ಕಿದ್ರೆ ಐ ಗೋ ಅಪ್ರೋಚ್ ದ ಪ್ರೊಡ್ಯೂಸರ್. ಬಟ್ ರೀಸೆಂಟ್ ನಾನು ಬಿಟ್ಟಿರೋ ಸಾಂಗ್ ಎಲ್ಲ ನಾನೇ ಪ್ರೊಡ್ಯೂಸ್ ಮಾಡಿರೋದು.
ತುಂಬ ಎಕ್ಸ್ಪೆನ್ಸಿವ್ ಸಾಕತ್ ಒಂದು ಸಾಂಗ್ ತುಂಬ ಅಂದರೆ ಆಲ್ಮೋಸ್ಟ್ ಲೈಕ್ ಒಂದು 70-80 ಲ್ಯಾಕ್ಸು 50 ಅಂದರೆ ಅಲ್ಲ, ಅದು ಸಿನಿಮಾ ಮಾಡಿದವ್ರಿಗೆ ಅಷ್ಟು ಬೇಕಾಗುತ್ತೆ. ನಾವು ಮ್ಯೂಸಿಕ್ ವಿಡಿಯೋಸ್ ಎಲ್ಲ ಮಾಡಬೇಕು ಅಂತಂದರೆ ಒಂದು 30-40 ಲ್ಯಾಕ್ಸ್ ಮುಗಿಸ್ತೀರಾ? 40 ಬಟ್ ಲ್ಯಾಕ್ ಅಷ್ಟು ಹಾಕಿದ್ರೆ ಇವತ್ತು ಆಚೆಗೆ ವಾಪಸ್ ತೆಗಿಯೋ ಮಾರ್ಕೆಟ್ ಇದೆಯಾ? ತುಂಬ ಕಷ್ಟ ಇದೆ. ತುಂಬ ಹಿಟ್ ಕಾಟನ್ ಕ್ಯಾಂಡಿ ಥರ ಹಿಟ್ ಆಗಬೇಕು. ಅಂದರೆ 100 ಮಿಲಿಯನ್ ವ್ಯೂಸ್ ಅಷ್ಟು ಬಂದಬೇಕು, ಅವಾಗ ರಿಕವರಿ ಈಸಿಯಾಗಿ ಆಗುತ್ತೆ. ಬರೀ ಒಂದು 5-6 ಮಿಲಿಯನ್ ಎಲ್ಲ ಬಂದು ನಿಲ್ತು ಅಂತಂದರೆ ಎಲ್ಲ ತುಂಬ ಕಷ್ಟ, ಕಚ್ಕೊಳ್ಳುತ್ತೆ. ಹೋಗ್ಬಿಡುತ್ತೆ. ಸೊ ನಿಮ್ಗೆಲ್ಲರಿಗೂ ಇವತ್ತಿಗೂ ಈ ಮ್ಯೂಸಿಕ್ ಲೇಬಲ್ಸ್ ಎಲ್ಲ ಕಾಂಟ್ರಾಕ್ಟ್ಸ್ಗಳು ಸೈನ್ ಮಾಡಿದಾರಾ? ಇಲ್ಲ, ನಾನು ಯಾರಿಗೂ ಮಾಡಿಲ್ಲ ಇವಾಗ ಮ್ಯೂಸಿಕ್. ಐ ಮೂಡ್ ಔಟ್. ಐ ಹ್ಯಾವ್ ಮೈ ಓನ್ ಚಾನಲ್ ಅಲ್ವಾ, ಸೊ ಐ ಕಾನ್ಸಂಟ್ರೇಟ್ ಆನ್ ಮೈ ಯೂಟ್ಯೂಬ್. ಸೊ ಯಂಗ್ಸ್ಟರ್ಸ್ ನೋಡ್ತಾ ಇರೋರಿಗೆ, ಹೊಸದಾಗಿ ಸೀನಿಗೆ ಬರೋರಿಗೆ ನೀವು ಕೊಡೋ 3 ಕೆಲಸಗಳು ಮಾಡಿ, 3 ಕೆಲಸಗಳು ಮಾಡಬೇಡಿ ಮಾಡಿ ಫಸ್ಟ್ ಹೇಳ. ಟೆಕ್ನಾಲಜಿ ಯೂಸ್ ಮಾಡಬೇಕು. ಅಂದರೆ ಟೆಕ್ನಾಲಜಿ ಇವಾಗ ಏನು ಅವೈಲೇಬಲ್ ಇದೆ, ಸೊ ಲೈಕ್ AI ಎಲ್ಲ ಬಂದಿದೆ ಇವಾಗ. ಲೇಟೆಸ್ಟ್ ಯಾವ ಆ್ಯಪ್ಸ್ ನೀವು ಯೂಸ್ ಮಾಡ್ತೀರಾ ಟು ಗೆಟ್ ದೋಸ್? ನಾನು Music.5 ಅಂತ ಯೂಸ್ ಮಾಡ್ತೀನಿ, ಸುನೋ ಸ್ಟುಡಿಯೋ ಯೂಸ್ ಮಾಡ್ತೀನಿ. ಐ ಡೋಂಟ್ ಫುಲ್ಲಿ ಡಿಪೆಂಡ್ ಆನ್ AI. ಬರೀ ಪ್ರಾಂಪ್ಟ್ ಬರೆದ್ಬಿಟ್ಟು ಸಾಂಗ್ ಮಾಡಲ್ಲ ನಾನು ಕಂಪೋಸ್ ಮಾಡ್ತೀನಿ. ಕಂಪೋಸ್ ಮಾಡಿ ಸುನೋಗೆ ಹಾಕಿ, ಸುನೋದಲ್ಲಿ ವಾಟ್ ಐ ಡೂ ಇಸ್ ಲೈಕ್, ನನಗೆ ಒಂದು ಫ್ಲೂಟ್ ಬಿಡಬೇಕು, ಆ ಫ್ಲೂಟ್ ಬಿಟ್ನ ಬಾಯಲ್ಲಿ ಹಾಡ್ತೀನಿ. ಓಹೋ, ಆಯಿತಾ? ಬಾಯಲ್ಲಿ ಹಾಡಿ ಅದನ್ನು ಫ್ಲೂಟಾಗಿ ಕನ್ವರ್ಟ್ ಮಾಡ್ಕೊಳ್ತೀನಿ. ಸೊ ದಿಸ್ ಈಸ್ ಓನ್ಲಿ ಫಾರ್ ದ ಬೇಸಿಕ್ ರೆಫರೆನ್ಸ್. ಇಫ್ ಐ ವಾಂಟ್ ಟು ಅದನ್ನ ಯಾರ ಮೇಲೆ ತೋರಿಸ್ಬೇಕು, ಅದನ್ನು ಸಾಂಗ್ ಕೇಳಿಸ್ಬೇಕು ಅಂತ, ದೆನ್ ಇಫ್ ಎವ್ರಿಥಿಂಗ್ ಈಸ್ ಫೈನ್, ದೆನ್ ಐ ಕಾಲ್ ಲೈವ್ ಮ್ಯೂಸಿಷಿಯನ್ಸ್. ಆ್ಯಂಡ್ ದೆನ್ ದೇ ವಿಲ್ then they will delete the AI created musicನ ಡಿಲೀಟ್ ಮಾಡಿಬಿಟ್ಟು the flutist will play the flute. This is to make ಅದೇ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ಅರ್ಥ ಮಾಡ್ಸೋಕ್ಕೆ ನನಗೆ ಈಸಿ ಆಗೋಯ್ತು. ಇವಾಗ ನಾನು ಮುಂಚೆ ಹೇಳ್ಬೇಕಾಗಿತ್ತು, ಸರ್ ಇಲ್ಲಿ ನನ್ನ ಹಾಡಿದ್ದೀನಲ್ಲ ಸರ್, ಅದು ಫ್ಲೂಟ್ ಬರುತ್ತೆ ಸರ್ ಅಂತ ಹೇಳ್ಬೇಕಿತ್ತು. ನನ್ನ ಅಂತ ಹಾಡಿದ್ರೆ ಫ್ಲೂಟ್ ಮಜಾ ಕೊಡಲ್ಲ, ಫ್ಲೂಟ್ ಬಿದ್ರೇ ಫ್ಲೂಟ್ ಮಜಾ ಕೊಡುತ್ತೆ. ಸೊ ಹಾಗಾಗಿ ಈ ಥರ ಚಿಕ್ಕ ಕೆಲಸಗಳಿಗೆಲ್ಲ AI ಯೂಸ್ ಮಾಡಿಕೊಂಡ್ರೆ ಯು ವಿಲ್ ಬಿಕಮ್ ಫಾಸ್ಟ್. ನೀನು 10 ದಿನ ಮಾಡೋ ಕೆಲಸನ ಒಂದು ದಿನದಲ್ಲಿ ಮಾಡಿಬಿಡ್ಬೋದು. ಸೊ ಆ ಥರ. ಸೊ ಅದನ್ನು ಯೂಸ್ ಮಾಡಿ. ಆ್ಯಂಡ್ ದೆನ್ ಪ್ಲೀಸ್ ಕೀಪ್ ಸೊಸೈಟಿ ಇನ್ ಮೈಂಡ್ ಆ್ಯಂಡ್ ರೈಟ್. ಅದನ್ನು ಕೇಳುವಂಥ ಜನಗಳು ಅದರಿಂದ ಬ್ಯಾಡಾಗಿ ಇನ್ಫ್ಲೂಯೆನ್ಸ್ ಆಗೋ ಸಾಧ್ಯತೆಗಳು ತುಂಬ ಇರುತ್ತೆ. ಯೂಶಲಿ ಟಾಪಿಕ್ಸ್ ಟು ಅವಾಯ್ಡ್ ನಿಮ್ಮ ಅನುಭವದಲ್ಲಿ ನೀವು ಕಲ್ತಿರೋ ಪಾಠಗಳಲ್ಲಿ? ದ್ವೇಷ, ಒಬ್ರಿಗೊಬ್ರು ದ್ವೇಷ ಮಾಡೋವಂಥದ್ದು, ಹೇಟ್ರೆಡ್ ಸ್ಪ್ರೆಡ್ ಮಾಡೋದು ಬೇಡ. ಅರೌಂಡ್ ರಿಲಿಜನ್ ಅವು ಇವು ಏನೋ ಟಚ್ ಅದು ಮಾಡಬಾರ್ದು. ಸರಿ, ಅದೇ ತುಂಬ ಇದು. ಬಟ್ ತುಂಬ ಈ ರ್ಯಾಪ್ ಅಂದ್ರೇ ಅದರದ್ದು ಒಂಥರ ಬೆಸ್ಟ್ ಫ್ರೆಂಡು ಈ ಡ್ರಗ್ಸು, ಮಾಲು. ಅವರು ಇಂಗ್ಲೀಷ್ ಅವರು ಅಲ್ಲಿ ಅವ್ರಿಗೆ ಫ್ರೀಡಮ್ ಆಫ್ ಸ್ಪೀಚ್ ಇಂಡಿಯನ್ಸ್ಗಿಂತ ಜಾಸ್ತಿ ಇದೆ. ಅವ್ರು ಇನ್ನೂ ಕೆಳಮಟ್ಟದಲ್ಲಿ ಬರೀತಾರೆ, ಒಂದೊಂದು ಕೇಳಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಸೊ ಅವ್ರ ಕಲ್ಚರ್ ಅದು, ಅವ್ರ ದೇಶದಲ್ಲಿ ಅದು ನಡೆಯುತ್ತೆ. ಇಲ್ಲಿಗೆ ನೀನೇನು ಮಾಡಬೇಕು ಅದನ್ನ ಮಾಡಬೇಕು. ಸೊ ಇಲ್ಲಿ ಸೇಫ್ ಟಾಪಿಕ್ಸ್ ಅಂದರೆ ಯಾವುದು? ಲವ್ ಇದ್ದೇ ಇರುತ್ತೆ. ಲವ್, ನಾರ್ಮಲ್ ಪಾರ್ಟಿ, ಆಮೇಲೆ ಗರ್ಲ್ಸ್ನ ಹೊಗಳೋದು. ಮೇಯ್ನಾಗಿ ಹುಡುಗಿರಿಗೆ ಹೊಗಳೋದಂದರೆ ತುಂಬ ಇಷ್ಟ, ಹೊಗಳಿಸ್ಕೊಳ್ಳೋದು ಅಂದರೆ. ಸೊ ದೀಸ್ ಆರ್ ಆಲ್ ದ ಕೀ ಫ್ಯಾಕ್ಟರ್ಸ್. ಸೊ ಏನೇನು ಮಾಡಬೇಕು ಅಂದರೆ ಯೂಸ್ ಟೆಕ್ನಾಲಜಿ, ಎರಡನೇದು ಯೂಸ್ ಬ್ರೈನ್ಸ್ ಟು ರೈಟ್ ಲಿರಿಕ್ಸ್. ಇನ್ನೊಬ್ಬರಿಗೆ ಹರ್ಟ್ ಮಾಡೋ ಥರದ್ದು ಅದೆಲ್ಲ ಅವಾಯ್ಡ್ ಮಾಡೋದೇ ಒಳ್ಳೆಯದು ಅಂತ ನನ್ನ ಪ್ರಕಾರ. ಸರಿ, ಆ ಟ್ರೆಂಡು ಇಲ್ಲ ನಾವು ಹಂಗೆ ಮಾಡ್ತೀವಿ ಅಂದರೆ ಮಾಡಿ, ನಮಗೇನು ಪ್ರಾಬ್ಲಮ್ ಇಲ್ಲ, ತಡೆಯೋ ತಾಕತ್ತು ನಮಗಿದೆ. ಸೊ ಆಯಿತು. ಬೇಡ ಅಂದರೆ ಕಂಪ್ಲೀಟ್ಲಿ ಡೋಂಟ್ ಡಿಪೆಂಡ್ ಆನ್ AI. ಸ್ವಂತಿಕೆ ಅನ್ನೋದೇ ಹೊಟ್ಟೋಗ್ಬಿಡುತ್ತೆ. ಪ್ಲೀಸ್ ಸ್ಟಾಪ್ ಡಿಪೆಂಡಿಂಗ್ ಆನ್ AI. ಮುಂದೊಂದು ದಿವಸ ಹೆಂಗೆ ಬರುತ್ತೆ ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಟೇಕ್ ಓವರ್ ಹ್ಯೂಮನ್ ಇಂಟೆಲಿಜೆನ್ಸ್. ಮನುಷ್ಯರನ್ನೆಲ್ಲ ಒಂಥರ ಸ್ಲೇವ್ಸ್ ಥರ ಮಾಡ್ಕೊಬಿಟ್ಟಿರುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದು ನಮ್ಮನ್ನು ದುಡಿಸ್ಕೊಳ್ತಾ ಇರುತ್ತೆ. ಆ ದಿನಗಳು ಬರುತ್ತೆ ಇನ್ನೂ ಸ್ವಲ್ಪ ದಿವಸದಲ್ಲೇ. ಅದು ಆ ಫೇಸಲ್ಲಿ, ಕನ್ವರ್ಷನ್ ಫೇಸಲ್ಲಿ ಇದ್ದೀವಿ ನಾವು ಆಲ್ರೆಡಿ. ತುಂಬ ಡಿಪೆಂಡೆನ್ಸಿ ಆಗಿಬಿಟ್ರೆ ಗಾನ್. ಅದಕ್ಕೆ ಚೈನಾದವ್ರು ದೇ ಟುಕ್ ಅ ವೆರಿ ಗುಡ್ ಡಿಸಿಷನ್. ದೇ ಹ್ಯಾವ್ ಮೇಡ್ ಇಟ್ ಇಲ್ಲಿಗಲ್. ನೋ AI ಕ್ಯಾನ್ ರಿಪ್ಲೇಸ್ ಹ್ಯೂಮನ್ ಬೀಯಿಂಗ್. ಇವಾಗ ಹೋಟೆಲಲ್ಲಿ ಸರ್ವ್ ಮಾಡೋರು ಇರ್ತಾರೆ, AI ರೋಬೋಟನ್ನು ಯೂಸ್ ಮಾಡೋಂಗಿಲ್ಲ. ಅಲ್ಲಿ ಮನುಷ್ಯನೇ ಮಾಡಬೇಕು. ಯಾಕಂದರೆ ಮನುಷ್ಯನ ಕೆಲಸ ಅದು ಕಿತ್ಕೊಬಿಡ್ತು ಅಂತಂದರೆ ಮನುಷ್ಯರು ಎಲ್ಲಿ ಹೋಗ್ಬೇಕು ಹಂಗಂದ್ರೆ ಆಮೇಲೆ ಬೇರೆ ಥರದೇ ಗಲ್ಬೆಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಯೂಸ್ ಲಿಮಿಟೆಡ್ಲಿ. ಆಮೇಲೆ ಬೇಡ ಅಲ್ವಾ,
ತುಂಬ ಎಕ್ಸ್ಪೆನ್ಸಿವ್ ಮ್ಯೂಸಿಕ್ ವೀಡಿಯೋಸ್ನ ಫಸ್ಟಿಗೆ ಬಿಗಿನರ್ಸ್ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಯಾಕಂತಂದರೆ ಅದರಲ್ಲಿ ಏನೂ ಲಾಭ ಇಲ್ಲ ಅಂತಂದರೆ ಎಟ್ ದ ಎಂಡ್ ಆಫ್ ದ ಡೇ ಯು ವಿಲ್ ಫೀಲ್ ಲೈಕ್ ಟು ಗಿವ್ ಅಪ್. ದುಡ್ಡು ಹಾಕ್ತೀರಾ, ವಾಪಸ್ ಬಂದಿಲ್ಲ ಅಂತಂದರೆ ಇದರಲ್ಲಿ ನನ್ನ ಕೈಲಿ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು ಹೊರಟೋಗ್ಬಿಡ್ತಾರೆ. ಸೊ ಅದಕ್ಕೆ ಬಿಗಿನಿಂಗ್ ವಿತ್ ಅ ಲಿಟಲ್ ಅಮೌಂಟ್ ಮೇಕ್ ಇಟ್ ವೆರಿ ಕ್ರಿಯೇಟಿವ್. ಅಂದರೆ ಅದಕ್ಕೆ ನಾನು ನಂಬರ್ ಇದೆಯಾ ಅಥವಾ ಡಿಪೆಂಡ್ಸ್ ಅವ್ರವ್ರದ್ದು ಶಕ್ತಿ ಅನುಸಾರ. 1 ಲಕ್ಷ 2 3 ಜಾಸ್ತಿ ಇಷ್ಟರಲ್ಲಿ ಆಟ ಆಡ್ಕೊಂಡ್ರು ಬೆಸ್ಟ್. ಅಷ್ಟೇ ಬೆಸ್ಟು. ನಾವು ಬಿಡಿ ಹಾಲಿವುಡ್ ಅವರೇ ಅಷ್ಟು ಮಾಡ್ತಾರೆ. ಬರೀ ಒಂದೇ ಒಂದು ಚಿಕ್ಕದಾಗಿ ಈ ಕಡೆ ಸೈಡಿಂದ ಲೈಟ್ ಕೊಟ್ಬಿಟ್ಟು ಒಂದೇ ಒಂದು ಕ್ಯಾಮ್ರಾ, ಒಂದೇ ಆ್ಯಂಗಲ್, ಇಷ್ಟೇ ಇಡೀ ಸಾಂಗ್ 2.5 ನಿಮಿಷ ಒಂದೇ ಆ್ಯಂಗಲ್. ಆ್ಯಂಡ್ ದ ಸಾಂಗ್ಸ್ ವಿಲ್ ಬಿ ಲೈಕ್ 1 ಬಿಲಿಯನ್ ವ್ಯೂಸ್. ಖರ್ಚು ಒಂದು 15-20 ಸಾವಿರ ಮಾಡಿರ್ತಾರೆ, ಒಂದು 20-30 ಕೋಟಿ ದುಡ್ಡು ಬಿಟ್ಟಿರ್ತಾರೆ. ಬಿ ಸ್ಮಾರ್ಟ್. ಇನ್ನೊಂದು ಹೇಳ್ಬೇಕಾ? ಎಸ್, ಹಾಳು ಮಾಡಬೇಡಿ ಏನೋ ಆ ಕಲೆನ. ಅದು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್. ಗಲೀಜಾಗಿ ಒಬ್ಬರು ಏನೇನೋ ಮಾಡಿಬಿಡ್ತಾರೆ ಸಾಂಗು. ಸೊ ಆ ಥರದ್ದೆಲ್ಲ ಸ್ವಲ್ಪ ವಲ್ಗ್ಯಾರಿಟಿ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು. ಈಗ ಒಂದು ಲೈನ್ ಹಾಪ್ಸ್ಕೋಬೇಕು ಇಲ್ಲಿ. ಏನು ಹೇಳ್ತಾರೆ ಅಂದರೆ, ನೀವು ಫೇಮಸ್ ಆಗೋಕ್ಕೆ ಏನು ಬೇಕಾದ್ರೂ ಮಾಡ್ಬೋದಂತೆ, ಆದರೆ ಫೇಮಸ್ ಆದಮೇಲೆ ಏನು ಬೇಕಾದರೂ ಮಾಡೋಕ್ಕಾಗಲ್ಲ. ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಫೇಮಸ್ ಆಗೋದಕ್ಕೂ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದು ಗೌರವ ಸಿಗಬೇಕಾದ್ದು. ಅದು ಇವತ್ತು ಐ ಥಿಂಕ್ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ಗಳು ಗೌರವ ಕೊಡಲ್ಲ. ವ್ಯೂಸ್ ಕೊಡೋದು ಬೇರೆ, ರೆಸ್ಪೆಕ್ಟ್ ಕೊಡೋದು ಬೇರೆ. ಹೌದು. ಸೊ ಐ ಥಿಂಕ್ ಶೋರ್ ಚಂದನ್, ನಾವು ಟಾಕಿಂಗ್ ಅಬೌಟ್ ಈಗ ರೀಇನ್ವೆನ್ಷನ್. ಈಗ ಇಂಗ್ಲೀಷ್ ಬರ್ತಿದ್ದಂಗೆ ಈಗ ಏನು ಡೈನಮೈಟ್. ಸೊ ಈಗ ಕನ್ನಡದಲ್ಲೂ ಬಿಡ್ತಾ ಇದ್ದೀರಾ? ಕನ್ನಡದಲ್ಲೂ ಬಿಡ್ತಾ ಇದ್ದೀವಿ. ಸಾಕಷ್ಟು ಬೇಡಿಕೆ ಮೇರೆಗೆ. ಅರ್ಥ ಆಗ್ತಾ ಇಲ್ಲ, ಆದರೂ ಸಖತ್ತಾಗಿದೆ ಅಂತ ಹೇಳ್ತಾವ್ರೆ. ನಿಮ್ಮ ಪ್ರಕಾರ ಡೈನಮೈಟ್ ಸಾಂಗ್ ತಿರುಳೇನು? ಡೈನಮೈಟ್ ಈಸ್ ಡಯಾನಾಸ್ ಇಂಟ್ರೊಡಕ್ಷನ್. ಇಟ್ಸ್ ಶೋಕೇಸಿಂಗ್ ವಾಟ್ ಶಿ ಈಸ್. ಅವ್ರೇನು, ಅವ್ರ ಕ್ಯಾರೆಕ್ಟರ್ ಏನು, ಅವ್ರ ವ್ಯಕ್ತಿತ್ವ ಏನು, ಅವರು ಎಷ್ಟು ಬೋಲ್ಡ್ ಇದ್ದಾರೆ, ಎಷ್ಟು ಟ್ಯಾಲೆಂಟೆಡ್ ಇದ್ದಾರೆ, ಆ್ಯಂಡ್ ಗರ್ಲ್ ಪವರ್ ಮೇನಾಗಿ. ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಇದ್ದಾರೆ ಇವಾಗ ಅಂತ ಹೇಳುವಂಥ ಲಿರಿಕ್ಸ್ ಇದೆ ಅದರಲ್ಲಿ. ಸೊ ನೆಕ್ಸ್ಟ್ ಈಗ ಇಂಗ್ಲೀಷ್ ಆಗಿರೋದ್ರಿಂದ ನೀವು ಈಗ ಇಂಗ್ಲೀಷಲ್ಲೂ ಜಾಸ್ತಿ ರ್ಯಾಪ್ ಸಾಂಗ್ಸ್ ಬಿಡ್ತೀರಾ ಹೆಂಗೆ ಚಂದನ್? ಇಂಗ್ಲೀಷಲ್ಲೂ ಬಿಡ್ತೀನಿ, ಕನ್ನಡದಲ್ಲೂ ಮೇನ್ ಸ್ಟ್ರೀಮ್ ಕನ್ನಡದಲ್ಲಿ ಇರ್ತೀನಿ. ಬಟ್ ಇಂಗ್ಲೀಷಲ್ಲೂ ಅವಾಗವಾಗ ಒಂದೊಂದು ಸಾಂಗ್ನ ಬಿಡ್ತಾ ಇರ್ತೀನಿ. ಇವಾಗ ಇಂಗ್ಲೀಷ್ ಮಾರ್ಕೆಟ್ ಕ್ರ್ಯಾಕ್ ಮಾಡೋದು ಎಷ್ಟು ಕಷ್ಟ. ಬಿಕಾಸ್ ಇಲ್ಲಿ ನೀವು ಚಂದನ್ ಶೆಟ್ಟಿ, ಅಲ್ಲಿ ಏನು ನೋಬಡಿ ಏನು ಗೊತ್ತಿ ಯಾರಿಗೇನು 1% ಐಡಿಯಾನೂ ಇರಲಿಲ್ಲ ನಾನು ಯಾರು ಅಂತ. ಸೊ ಅದು ಹೆಂಗೆ ಬ್ರೇಕ್ ಮಾಡ್ತೀರಾ? ಯಾಕಂದರೆ ಇಲ್ಲಿ ಇಲ್ಲ, ಯು ಶುಡ್ ಕೀಪ್ ಆನ್ ಟ್ರೈಯಿಂಗ್ ಅಷ್ಟೇ. ನಾನು ಅದನ್ನೇ ನಂಬೋದು. ಟ್ರೈ ಅಂಟಿಲ್ ಯು ಸಕ್ಸೀಡ್ ಅಂತಾರೆ. ಅಲ್ಲಿವರೆಗೂ ಪ್ರಯತ್ನ ಮಾಡ್ತಾನೆ ಇರಬೇಕು. ಹಾಗೇ ಆಗುತ್ತೆ ಅದು. ಸೊ ನಾವು ಬಿಟ್ರೆ ಹೋಯ್ತು ಅಷ್ಟೇ. ಬಿಟ್ರೆ ಹೋದಂಗೆ. ನಾವು ಐ ಹ್ಯಾವ್ ಒಂದಷ್ಟು ಮಿತ್ಸ್ ಟು ಬಿ ಬಸ್ಟೆಡ್ ಬೈ ಯು ಮ್ಯೂಸಿಷಿಯನ್ ಆಗಿ. ಓಕೆ. ಮ್ಯೂಸಿಷಿಯನ್ಸ್ ಅಂದರೆ ಎಮೋಷ್ನಲಿ ಭಾಳ ಡಿಫ್ರೆಂಟ್ ಪೀಪಲ್ ಅವರು, ನಾರ್ಮಲ್ ಪೀಪಲ್ಗಿಂತ ಕಂಪೇರ್ ಮಾಡಿದ್ರೆ. ನಿಜಾನಾ? ನಾನಂತೂ ಹೌದು, ವೆರಿ ಎಮೋಷನಲ್. ನಾನು ಮೂವಿ ಎಲ್ಲ ನೋಡ್ಬೇಕಾದ್ರೆ ಸ್ವಲ್ಪ ಒಂಚೂರು ಹಾರ್ಟ್ ಟಚಿಂಗ್ ಸೀನ್ ಬಂದ್ರೇ ಅಳು ಬಂದ್ಬಿಡುತ್ತೆ. ಅಂದರೆ ಆ ವಲ್ನರಬಿಲಿಟಿ ಇದ್ದಾಗಲೇ ಅಲ್ಲಿ ಕ್ರಿಯೇಟಿವಿಟಿ ಅರಳ. ಹೌದು. ಇನ್ ಡೆಪ್ತ್ ಫೀಲ್ ಮಾಡಿಲ್ಲ ಅಂತಂದರೆ ಆ ಡೆಪ್ತ್ ಫೀಲಲ್ಲಿ ಏನು ಮ್ಯೂಸಿಕ್ ನೋಟ್ಸ್ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ ನಿನಗೆ. ಆ ಡೆಪ್ತ್ ಫೀಲ್ ಮಾಡ್ಬೇಕಾದ್ರೆ ಯಾವ ಸ್ವರಗಳು ಓಡಬೇಕು ಅನ್ನೋದೇ ಗೊತ್ತಾಗಲ್ಲ. ಸೊ ಫೀಲ್ ಮಾಡೋನೇ ಫೀಲ್ ಮಾಡ್ಸೋಕ್ಕೆ ಸಾಧ್ಯ. ಹೌದು, ಎಕ್ಸಾಕ್ಟ್ಲಿ. ಈ ಹಿಮ್ಸೆಲ್ಫ್ ಮ್ಯೂಸಿಷಿಯನ್ಗೆ ಅವ್ನಿಗೆ ಫೀಲ್ ಮಾಡೋಕ್ಕೆ ಬಂದಿಲ್ಲ ಅಂತಂದರೆ ಅದನ್ನ ನೋಡೋ ಜನಗಳಿಗೆ ಹೆಂಗೆ ಅವ್ನು ಫೀಲ್ ಟ್ರಾನ್ಸ್ಫರ್ ಮಾಡ್ತಾನೆ. ದಟ್ ಈಸ್ ಹಿಸ್ ಎಮೋಷನ್ಸ್. ಆ ಮ್ಯೂಸಿಕ್ ಮುಖಾಂತರ ಅವ್ರ ಕಿವಿ ಒಳಗಡೆ ಹೋಗಿ ಅವ್ರ ಬ್ರೈನಿಂದ ಹಾರ್ಟಿಗೆ ಟಚ್ ಆಗುತ್ತೆ. ವೈ ಡೂ ಆರ್ಟಿಸ್ಟ್ಸ್ ಕ್ರೇವ್ ಫಾರ್ ವ್ಯಾಲಿಡೇಷನ್? ಅಂದರೆ ಯಾಕೆ ಕಲೆಗಾರರು ಜನಗಳ ಭೇಷ್ಗಿರಿ ಅಥವಾ ಚಪ್ಪಾಳೆಗೆ ಯಾವಾಗಲೂ ಕಾಯ್ತಾ ಇರ್ತಾರೆ? ಯಾಕಂತ ಹೇಳಿದ್ರೆ ಕಲೆನ ಅಪ್ರಿಷಿಯೇಟ್ ಮಾಡಬೇಕು ಆ್ಯಕ್ಚುಲಿ. ಆ್ಯಂಡ್ ಒಬ್ಬ ಕಲೆಗಾರನಿಗೆ ದುಡ್ಡಿಗಿಂತ ಇಂಪಾರ್ಟೆಂಟ್ ಅವನಿಗೆ ಸಿಗೋ ಚಪ್ಪಾಳೆನೇ ಆಗಿರುತ್ತೆ. ಯಾಕಂದರೆ ಅವನು ಅದಕ್ಕೋಸ್ಕರನೇ ಅದೊಂಥರ ಅದು ಪ್ಯಾಟರ್ನ್. ಅದು ಒಬ್ಬ ಮ್ಯೂಸಿಷಿಯನ್ದು ಪ್ಯಾಟರ್ನ್. ಅದು ಅವನಿಗೆ ಟ್ಯಾಲೆಂಟ್ ಇದೆ ಅಂತಂದರೆ ಅವ್ನು ಟ್ಯಾಲೆಂಟ್ ಎಕ್ಸಿಬಿಟ್ ಮಾಡಿದಾಗ ಅವನಿಗೆ ಚಪ್ಪಾಳೆ ಸಿಕ್ತು ಅಂತಂದರೆ ಅವ್ನಿಗೆ ಅಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ಆಗೋಗ್ಬಿಟ್ಟಿರ್ತಾರೆ. ಅವನಿಗೆ ದುಡ್ಡು ಕೊಡಲಿ ಬಿಡಲಿ, ಫಸ್ಟು ತೃಪ್ತಿ ಅಂತೂ ಸಿಕ್ಕಿರುತ್ತಲ್ಲ. ಇದು ಚೆನ್ನಾಗಿದೆ. ಮುಂದೆಂದು ಡಸ್ ಅಪ್ಲಾಸ್ ಬಿಕಮ್ ಅಡಿಕ್ಟಿವ್? ಅಂದರೆ ಅದೊಂದು
ಚಟ ಆಗ್ಬಿಡತ್ತಾ ಅಂತ. ಚಟ ಆಗುತ್ತೆ, ಬಟ್ ಅದನ್ನು ನೀವು ಒಪ್ಕೋಬೇಕಾಗತ್ತೆ ಒಂದು ಟೈಮಲ್ಲಿ ಆ ಚಪ್ಪಾಳೆ ಫೇಡ್ ಆಗುತ್ತೆ ಅಂತ. ಚಪ್ಪಾಳೆ ಚಟವಾಗಬಾರ್ದು. ಚಟ ಆಗಬಾರ್ದು. ಅದು ಆದ್ರೂ ಅದು ಒಂದಲ್ಲ ಒಂದು ದಿವಸ ಗ್ರ್ಯಾಜುವಲಿ ಕಮ್ಮಿ ಆಗ್ತಾ ಹೋಗುತ್ತದು. ಹೊಸ ನೀರು ಬಂದಾಗ ಹಳೆ ನೀರು ಹೆಂಗೆ ಹೋಗುತ್ತಲ್ಲ, ಸೊ ಅದೇ ರೀತಿ ಎಲ್ಲೋ ರೇರ್ ಕೇಸು ಸಾಯೋವರೆಗೂ ಆ ಫ್ಯಾನ್ ಬೇಸ್ನ ಹಿಡಿದಿಟ್ಕೊಂಡು ಇರೋರು ತುಂಬ ಬೆರಳೆಣಿಕೆಯಷ್ಟು ಜನಗಳು ಮಾತ್ರ ನಾವು ಇವಾಗಲೂ ನೋಡ್ತೀವಲ್ಲ. ಬಿಗ್ ಬಿಗ್ ಸ್ಟಾರ್ಸ್ ಇರ್ತಾರೆ ಅಷ್ಟೇ. ಅದು ದೊಡ್ಡ ಅವರು ತುಂಬ ಸೀನಿಯರ್ಸ್ ಆದ್ರೂ ಅವ್ರಿಗೆ ಅದೇ ಅಪ್ರಿಸಿಯೇಷನ್ ಇರುತ್ತೆ. ಅದೇ ಉದಾಹರಣೆಗೆ ಒಂದು ಅಮಿತಾಬ್ ಬಚ್ಚನ್, ರಜನಿಕಾಂತ್ ಅವ್ರಾಗಿರ್ಬೋದು. ವೆರಿ ರೇರ್ ಕೇಸ್ ಅಷ್ಟೇ. ಅದು ಎಲ್ಲರಿಗೂ ಅದಾಗದು, ಎಲ್ಲ ಆರ್ಟಿಸ್ಟ್ಗಳಿಗೂ ಆಗಲ್ಲ. ಎಷ್ಟೊಂದು ಆರ್ಟಿಸ್ಟ್ಗಳಿಗೆ ಪಾಪ ಲಾಸ್ಟ್ ಮೂಮೆಂಟ್ಸಲ್ಲಿ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆದಾಗ ಅವ್ರಿಗೆ ಹಾಸ್ಪಿಟಲ್ ಬಿಲ್ ಕಟ್ಟೋಕ್ಕೂ ಕಷ್ಟ ಆಗಿರುವಂಥ ಪರಿಸ್ಥಿತಿಗಳು ನಾವು ನೋಡಿದ್ದೀವಿ. ಸೊ ಅದು ಎಲ್ಲರಿಗೂ ಆಗಲ್ಲ, ಬಟ್ ಯು ಶುಡ್ ನಾಟ್ ಬಿಕಮ್ ಅಡಿಕ್ಟಿವ್ ಆ್ಯಂಡ್ ಯು ಶುಡ್ ರಿಯಾಲಿಟಿ ಗೊತ್ತಿರಬೇಕು ನಿಮಗೇನೋ. ಹಳೆ ನೀರು ಕೊಚ್ಕೊಂಡೋಗಿ ಹೊಸ ನೀರು ಬರ್ತಾ ಇರುತ್ತೆ. ಡೋಂಟ್ ಗೆಟ್ ತುಂಬ ಅಡಿಕ್ಟ್ ಆಗಬೇಡಿ ಅದಕ್ಕೆ. ಇರೋವರೆಗೂ ನಂದು ಅಷ್ಟೇ. ನೆನ್ನೆ ಯಾರ್ದು ಆಗಿತ್ತು, ಇವತ್ತು ನಂದು, ನಾಳೆ ಇನ್ಯಾರ್ದು ಆಗುತ್ತೆ ಅಷ್ಟೇ. ಅದು ಕಷ್ಟ ಅಲ್ಲ ಅದು ಅರ್ಥ. ವೆರಿ ಸಿಂಪಲ್, ಬಟ್ ಅದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ, ಅದೇ ಕಷ್ಟ. ಹೌ ಡು ಯು ಡೈಜೆಸ್ಟ್? ಹೌ ಹ್ಯಾವ್ ಯು? ಬಿಕಾಸ್ ಐ ಥಿಂಕ್ ನೀವು ಎಕ್ಸ್ಟ್ರೀಮ್ ಪೀಕ್ಸನ್ನು ನೋಡಿದ್ದೀನಿ. ಅದಾದಮೇಲೆ ಒಂದು ಡೌನ್ ಫಾಲೋ ನೋಡಿದ್ದೀನಿ, ಕಾಂಟ್ರವರ್ಸಿ, ಟ್ರಾಲ್ಸು ನನ್ನ ಮೇಲೆ ಎಲ್ಲ ನೋಡಿದ್ದೀನಿ. ಬಟ್ ಎವ್ರಿ ಟೈಮ್ ಐ ಕೆಪ್ಟ್ ಇಟ್ ಇನ್ಸೈಡ್ ಮೈ ಹಾರ್ಟ್ ಅಷ್ಟೇ. ಎಲ್ಲೂ ಬಸ್ಟ್ ಔಟ್ ಆಗಿಲ್ಲ. ಇವತ್ತು ಅಂದರೆ ಅದು ಬೇರೆ ಥರ ಆಮೇಲೆ ಹೊಡಿಯತ್ತಲ್ಲ, ನೀವು ಅದು ಬಿಟ್ಟಷ್ಟು. ಹೌದು, ಸ್ಟ್ರೆಸ್. ಅದೇ ನಾನು ಹೇಳಿದ್ನಲ್ಲ ಫಸ್ಟಿಗೆ, ಫರ್ಗಿವ್. ನಿಮ್ಮ ರುಟೀನ್ ಇದೆಯಲ್ಲ, ಸೊ ಅದು ಮಾಡಿ ಕ್ಲಿಯರ್ ಮಾಡ್ಕೊಬಿಡೋದು ಅಷ್ಟೇ. ಜೀಸಸ್ ಕ್ರೈಸ್ಟ್ ಅವ್ರು ಮಾಡ್ತಾರಲ್ಲ, ಶಿಲ್ಬೆಗೆ ಏರ್ಸಿದ್ರು ಅವ್ರನ್ನೆಲ್ಲ ಕ್ಷಮಿಸ್ಬಿಡಪ್ಪ ಅಂತ ಕೇಳ್ತಾರಲ್ಲ. ಅವ್ರಿಗೆ ಗೊತ್ತಿಲ್ದಾರೆ ಏನೋ ಮಾಡಿಬಿಟ್ರು. ಐ ಥಿಂಕ್ ಅದು ನಮಗೆ ಫಸ್ಟು ಅದು ರಾಮಬಾಣ, ನಮ್ಮ ಗಾಯಗಳಿಗೆ ಅದು. ಹೌದು. ಆಮೇಲೆ ಗಾಡು ದೇವರು ಅಂತ ಹೇಳ್ತಾರಲ್ಲ, ದೇವ್ರನ್ನ ನಂಬ್ತೀನಿ ನಾನು ಭಕ್ತ ಅಂತ ಹೇಳ್ತಾರಲ್ಲ, ದೇವ್ರನ್ನೆಲ್ಲ ನಂಬ್ತಾರೆ, ಎಲ್ಲ ಮಾಡ್ತಾರೆ. ಇಲ್ಲಿ ಹೊರಗಡೆ ಬಂದು ಮಾಡೋ ಕೆಲಸ ಎಲ್ಲ ಕೆಟ್ಟ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ. ದೇವಸ್ಥಾನಕ್ಕೂ ಕೈ ಮುಗಿದ್ಬಿಡ್ತಾರೆ. ಸೊ ನನ್ನ ಪ್ರಕಾರ ದೇವರು ಅಂತಂದರೆ ಇಟ್ಸ್ ನಾಟ್ ದೇವರು, ಇಟ್ಸ್ ಕ್ಯಾರೆಕ್ಟರ್. ಈಗ ರಾಮಾಯಣದಲ್ಲಿ ರಾಮ ಬರ್ತಾರೆ, ನಾವು ಯಾಕೆ ಅವ್ರನ್ನ ವರ್ಷಿಪ್ ಮಾಡ್ತೀವಿ? ರಾಮನ್ನ ಗುಣಗಳಿಗೆ, ಅವ್ರ ಗುಣಗಳು, ಅದಕ್ಕೆ ಅವ್ರು ಹೀರೋ ಆಗಿ ಇವತ್ತವರೆಗೂ ಉಳ್ಕೊಂಡಿದ್ದಾರಲ್ವಾ. ಈಸ್ ಅ ಸೂಪರ್ ಹೀರೋ ಅಲ್ವಾ, ಮರ್ಯಾದಾ ಪುರುಷ. ಸೊ ಅವ್ರು ಏನು ಮಾಡ್ತಾಯಿದ್ರು, ಸಮಾಜಕ್ಕೆ ಏನು ಕೊಡ್ತಾಯಿದ್ರು, ಅವ್ರು ಎಷ್ಟು ಒಳ್ಳೆಯವರಾಗಿದ್ರು, ಅದನ್ನು ಅಳವಡಿಸ್ಕೋಬೇಕು ದೇವ್ರನ್ನ ನಂಬೋರು. ನೀನು ಮಾಡೋ ಎಲ್ಲ ಕೆಲಸಗಳು ಮಾಡಿಬಿಟ್ಟು ಅಲ್ಲೋಗಿ ದೇವಸ್ಥಾನದಲ್ಲಿ ಕೈ ಮುಗಿದ್ಬಿಟ್ರೆ ಏನು, ಮತ್ತು ದೇವ್ರ ಏನು ನಮ್ದಂಗೆ ದೇವ್ರನ್ನ? ಅಂದರೆ ಐಡಲ್ ವರ್ಷಿಪ್ ಮಾಡಬೇಡಿ. ಅಂದರೆ ಸುಮ್ಮನೆ ಏನು ಮಾಡ್ತಾ ಇದೀವಿ ಅಂತ ಗೊತ್ತಿಲ್ಲದೆ ಮೂರ್ತಿ ಪೂಜೆ ಮಾಡೋ ಬದಲು ಮೂರ್ತಿಯ ವ್ಯಕ್ತಿತ್ವದ ಪೂಜೆ ಮಾಡಬೇಕು. ಅದನ್ನೇ ಮಾಡಬೇಕಾಗಿರೋದು ಆ್ಯಕ್ಚುಲಿ. ಯಾಕೆ ಅದನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ ದೇವರು ಅನ್ನೋದು, ನಾವು ದೇವ್ರು ಏನೇನು ಹೇಳ್ಕೊಟ್ಟಿರೋ ಅದನ್ನು ನಾವು ಆಗಕ್ಕೆ ಟ್ರೈ ಮಾಡಿ ಸ್ವಲ್ಪ ಅನ್ನೋದು ಪ್ರಯತ್ನ ಮಾಡಬೇಕು. ಆ ಪ್ರಯತ್ನ ಮಾಡಬೇಕಲ್ವ. ಗುಡ್ ಪಾಯಿಂಟ್ ಚಂದನ್. ಐ ಮೀನ್ ಔಟ್ ಆಫ್ ಕ್ಯೂರಿಯಾಸಿಟಿ, ಐ ಥಿಂಕ್ ಮತ್ತೆ ಕಾಂಟ್ರವರ್ಸಿ ಆಗ್ಬೋದು. ದೇವರುಗಳ ಮೇಲೆ ಇಲ್ಲಿ ರ್ಯಾಪ್ ಮಾಡುವಷ್ಟು ಫ್ರೀಡಮು, ಅಂದರೆ ಈ ಥರ ದೇವ್ರನ್ನ ಹೊಗಳಿ ಮಾಡ್ಬೋದು, ದೇವ್ರನ್ನ ಹೊಗಳಿಬಿಟ್ಟು ಮಾಡ್ಬೋದು. ದೇವ್ರನ್ನ ವಿರುದ್ಧವಾಗಂತೂ ಏನು ಮಾಡೋಕ್ಕಾಗೋದಿಲ್ಲ. ಪಾಪ ಅವ್ರು ಏನು ಮಾಡಿದಾರೆ ಅವ್ರ ವಿರುದ್ಧವಾಗಿ ಮಾಡೋಕ್ಕೆ? ಪಾಪ ಎಷ್ಟು ಒಳ್ಳೊಳ್ಳೆ ಅಂಶಗಳನ್ನ ಕೊಟ್ಟೋಗಿದ್ದಾರೆ ನಮಗೆಲ್ಲ. ನೀವು ನೋಡ್ಕೊಳ್ರೋ, ನೋಡಿ ಕಲೀರೋ ಅಂತ ಬಿಟ್ಟೋಗಿರೋದು ಅವರೆಲ್ಲ. ರಾಮಾಯಣ, ಮಹಾಭಾರತ ಎಲ್ಲದನ್ನು. ಸೊ ಮುಂದೆ ಬರ್ಬೋದು ಕೃಷ್ಣ ಪರಮಾತ್ಮ ಅವರೆಲ್ಲ ನಾವು ದೇವರು ಅಂತ ನಂಬ್ತೀವಿ. ಏನಕ್ಕೆ ಯಾಕೆ ಅವ್ರನ್ನ ಸೆಲೆಬ್ರೇಟ್ ಮಾಡ್ತೀವಿ? ಅವ್ರು ಅಷ್ಟು ಒಳ್ಳೆ ವಿಚಾರಗಳನ್ನ ಹೇಳ್ಬಿಟ್ಟು ಹೋಗಿದ್ದಾರೆ. ಅದನ್ನು ಯಾರು ಪಾಲಿಸಿದ್ರೆ ಸಾಕಲ್ವ. ನಾವೆಲ್ಲರೂ ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತ ಹೇಳಿದ್ರೆ, ಇನ್ನೂ ಮತ್ತೆ ಅದೇ ಜಾತಿ ದ್ವೇಷ, ಹೊಡೆದಾಟ, ನನ್ನ ಜಾತಿ ಮೇಲೂ ಇನ್ನೂ ಅಲ್ಲೇ ಇದ್ದೀರಲ್ಲ. ಯಾಕೆ? ಬನ್ನಿ ಹೊರಗಡೆ, ಎಲ್ಲರೂ ಒಂದೇ. ನಾವು ಎವ್ರಿಬಡಿ ಆರ್ ಸೇಮ್. ನಾನು ಎಷ್ಟೊಂದು ಜನ ಕೇಳ್ತಾ ಇರ್ತೀನಿ, ಎಲ್ಲ ಈ ಪೊಲಿಟಿಕಲ್ ಒಂದು ವಿಚಾರಗಳು ಬಂದಾಗ ನಾನು ಸಾಕಷ್ಟು ಜನಗಳು ಮಾತಾಡೋದನ್ನು ಕಿವಿ ಮೇಲೆ ಬಿದ್ದಿದೆ ನನಗೆ. ಇಂಥ ಟೈಮಲ್ಲಿ ಹಿಂದೂ ಮುಸ್ಲಿಂ ಅಂತ ಎತ್ಬಿಡ್ತಾರೆ, ಭೇದ ಭಾವ. ಅದು ಆ್ಯಕ್ಚುಲಿ ಈಗಿನ ಯೂತ್ಸು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅದು ಟ್ರ್ಯಾಪ್. ಅದು ಎಲ್ಲರೂ ಒಂದೇ, ನಾವೆಲ್ಲರೂ ಒಂದೇ, ಎಲ್ಲರಿಗೂ ಪ್ರೀತಿ ಮಾಡಬೇಕು. ಅವ್ರ ಜಾತಿ ದೊಡ್ಡದು, ಇವ್ರ ಜಾತಿ ಏನೂ ಇಲ್ಲ, ಅದೆಲ್ಲ ಸುಳ್ಳೋದು.
ಒಡೆದು ಕಟ್ಟೋ ಸಮಾಜ ಇದು ಬಿಟ್ಬಿಡಿ ಅಂತ. ಬಿಟ್ಬಿಡಿ, ಯೂತ್ಸ್ ಯು ಹ್ಯಾವ್ ಟು ಬಿಕಮ್ ಸ್ಟ್ರಾಂಗ್ ಇವಾಗ. ಅಂದರೆ ಬಿಕಮ್ ಮೋರ್ ಅವೇರ್, ಹೌದು, ಕಾನ್ಷಿಯಸ್ ಆಗಿ ಪ್ರಶ್ನೆ ಮಾಡಿ ಇದು ಯಾಕೆ ಹಿಂಗೆ. ಇನ್ಫ್ಲೂಯೆನ್ಸ್ ಆಗಬೇಡಿ ಈ ಥರ ಪೋಸ್ಟ್ಗಳು ಈ ಥರದ್ದೆಲ್ಲ ಬಂದಾಗ ಇನ್ಫ್ಲೂಯೆನ್ಸ್ ಆಗಬೇಡಿ ಬ್ಲೈಂಡ್ ಆಗಿ. ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಇದು ಪರ್ಟಿಕ್ಯುಲರ್ ಒಂದು ರಿಲಿಜನ್ ಅಂತ ಹೇಳ್ತಾ ಇಲ್ಲ, ಎಲ್ಲ ರಿಲಿಜನ್ವ್ರಿಗೂ ಕೇಳ್ಕೊಳ್ಳೋದು, ಪ್ಲೀಸ್ ಎದ್ದೇಳಬೇಕು. ವಿವೇಕಾನಂದರವ್ರು ಹೇಳಿದ್ರಲ್ಲ, ಆ್ಯಂಡ್ ವಿಶ್ವಮಾನವ ಅಂತ ಹೇಳಿದ್ರು ಕುವೆಂಪು ಅವರು. ಯಾವ ಜಾತಿ ಅಂತ ಕೇಳಿದ್ರೆ ವಿಶ್ವಮಾನವ ಜಾತಿ, ಒಂದೇ ಜಾತಿ ಅದು ಅಷ್ಟೇ, ಯಾವುದು ಬೇರೆ ಜಾತಿ ಇಲ್ಲ. ಎಲ್ಲ ಹೇಳಿ ಹೋಗಿದ್ದಾರೆ, ಎಲ್ಲ ಏನು ಇಲ್ಲ, ಎಲ್ಲ ಹೇಳೋಗ್ಬಿಟ್ಟಿದ್ದಾರೆ. ಅದನ್ನೇ ನಾವು ಅಪ್ಲೈ ಮಾಡಬೇಕಷ್ಟೇ, ಮಾಡಬೇಕು. ಯಾರೋ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ ಅಷ್ಟೇ. ಐ ಡೋಂಟ್ ನೋ ಇಫ್ ಬಿಗ್ ಬಾಸ್ ಬಗ್ಗೆ ಕೆಲವು ಈ ಥರ ಆ್ಯಂಗಲಲ್ಲಿ ನಿಮ್ಮ ಲೈಫನ್ನೇ ಮತ್ತೆ ನೀವು ಹಿಂತಿರುಗಿ ನೋಡಿದ್ದೀರಾ ಅಂತ. ವಿ ವಿಲ್ ಟ್ರೈ. ಬಿಗ್ ಬಾಸ್ ನಿಮ್ಮ ಪರ್ಸ್ನಾಲಿಟಿ ಬದಲಾಯಿಸ್ತಾ? ಇಲ್ಲ, ಪರ್ಸ್ನಾಲಿಟಿನಂತೂ ಏನೂ ಬದಲಾಯಿಸಿಲ್ಲ. ಬಟ್ ನನ್ನ ಕೋಪದ ಮೇಲೆ ಹಿಡಿತಾ ಇದೆಯಲ್ಲ, ಅದಕ್ಕೊಂದು ಲಗಾಮ್ ಕೊಡ್ತು ನನಗೆ. ನಾನು ಅಲ್ಲಿರೋ ಆ್ಯಂಗರ್ನ ಹೆಂಗೆ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಹೆಂಗೆ ಮಾಡಿದ್ರಿ? ಬಿಕಾಸ್ ನಾನು ಹಂಗೆ ಎದ್ದಿದ್ದೆ, ಹಂಗೆ ಆಚೆ ಹಾಕ್ಬಿಟ್ಟಿದ್ದೆ. ನನ್ನ ಸ್ಟೈಲ್ ಅದು. ನಂಗೆ ಹಿಂಗೆಲ್ಲ ಲೆಕ್ಕಾಚಾರ ಹಾಕೊಂಡು ಒಳಗೆ ಹೋಗ್ಬೇಕು ಅಂತಲೂ ಗೊತ್ತಿರಲಿಲ್ಲ. ಬಟ್ ಎನಿವೇ, ಬಟ್ ನನಗೂ ಒಳಗಡೆ ಹೋದಾಗಲೂ ಗೊತ್ತಾಗಿಲ್ಲ. ಒಂದು ಸಲ ಯಾವುದೋ ಒಂದು ಇನ್ಸಿಡೆಂಟಲ್ಲಿ ನಾನು ಯಾರೋ ಒಬ್ಬರಿಗೆ ನಾನು ಏನೋ ಒಂದು ಮಾಡಬಾರ್ದಾಗಿರುತ್ತೆ, ಒಂದು ಸಿಂಬಲ್ ತೋರಿಸ್ಬಾರ್ದಾಗಿರುತ್ತೆ, ಕೋಪದಲ್ಲಿ ತೋರಿಸ್ಬಿಡ್ತೀನಿ. ಸೊ ಆವತ್ತು ನನಗೆ ನೈಟ್ ಮಲ್ಕೊಂಡೆ, ಎಲ್ಲ ಸರಿ ಆಯಿತು ಅಂತ ಮಲ್ಕೊಂಡೆ. ಬಟ್ ಶನಿವಾರ ಬಂದಾಗ ಆ ಟಾಪಿಕ್ನ ಎತ್ಕೊಂಡು ನನಗೆ ಸಿಕ್ಕಾಪಟ್ಟೆ ಕ್ಲಾಸ್ ತೊಗೊಳ್ತಾರೆ. ದೆನ್ ಐ ವಿಲ್ ರಿಯಲೈಸ್, ಓಕೆ ಇದು ಅಷ್ಟೇ ಮುಗೀತು, ಇನ್ನು ಐ ಶುಡ್ ನಾಟ್ ಡೂ ದಿಸ್ ಮಿಸ್ಟೇಕ್ ಅಗೇನ್. ಎದುರುಗಡೆಯವರು ಎಷ್ಟೇ ಟ್ರಿಗರ್ ಮಾಡಲಿ, ನೀನು ಟ್ರಿಗರ್ ಆಗಬೇಡ ಅಷ್ಟೇ. ನಿಮ್ಮದು ಮಂತ್ರ ಹೆಂಗೆ ಟ್ರಿಗರ್ ಆಗದೆ ಇರೋದಕ್ಕೆ? ಇಗ್ನೋರ್ ಮಾಡ್ತಾ ಇರ್ತೀನಿ ಅಷ್ಟೇ. ಅದೇ ಗೊತ್ತಿರುತ್ತೆ ಟ್ರಿಗರ್ ಅಂತ, ಸೊ ಹಾಗಾಗಿ ಇಗ್ನೋರ್ ಮಾಡ್ತಾರೆ. ಬೇಕು ಅಂತಲೇ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ, ಇಗ್ನೋರ್ ಮಾಡ್ತೀನಿ. ಈಸ್ ರಿಯಾಲಿಟಿ ಟಿವಿ ರಿಯಲಿ ಎಮೋಷ್ನಲ್? ನಗುನಲ್ಲೇ ಅರ್ಥ ಹುಡುಕ್ಬೇಕಾ? ಹಂಗೇನಿಲ್ಲ. ಇಲ್ಲ, ಕೆಲವೊಂದು ಸ್ಟೋರಿಗಳೆಲ್ಲ ಹಾರ್ಟ್ ಟಚಿಂಗ್ ಅನಿಸುತ್ತೆ ನನಗೂ. ಆ್ಯಂಡ್ ಒಳ್ಳೆ ಕಂಟೆಂಟ್ಗಳು ಕೊಡ್ತಾ ಇರ್ತಾರೆ. ಅಂದರೆ ನೀವು ರಿಯಾಲಿಟಿ ಟಿ ವಿ ಬಗ್ಗೆ ಮಾತಾಡ್ತಿದ್ದೀರಲ್ವ, ಸೊ ಅವರು ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ದೇ ವಿಲ್ ಬಿ ಲೈಕ್ ಕಾಯ್ತಾ ಇರ್ತಾರೆ. ಈ ಎಮೋಷನಲ್ ಸಿಚುವೇಶನ್ನ ಕ್ರಿಯೇಟ್ ಮಾಡೋವಂಥ ಕಂಟೆಸ್ಟೆಂಟ್ಸ್ಗಳನ್ನೇ ದೇ ವಿಲ್ ಬಿ ಸರ್ಚಿಂಗ್. ಆ್ಯಂಡ್ ಇಟ್ಸ್ ನಾಟ್ ಬ್ಯಾಡ್. ಅದರಿಂದ ಕಲಿಯೋಕ್ಕೂ ಸಿಗುತ್ತೆ, ಒಂದು ಎಮೋಷನಲ್ ಫೀಲ್ ನಮಗೂ ಆಗುತ್ತೆ. ಅಲ್ಲಿ ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ ಹೇಳ್ಕೊಡೋ ಥರ ಇರುತ್ತೆ. ಅಂದರೆ ಎಷ್ಟು ಕಷ್ಟ ಬಿದ್ದು ಈ ಲೆವೆಲಿಗೆ ಬಂದಿದ್ದಾರೆ ಅಂತಲೂ ತೋರಿಸೋ ಥರ ಬೇಸಿಕಲಿ ಹ್ಯೂಮನ್ ಎಮೋಷನ್ ಟಚ್ ಮಾಡುತ್ತೆ. ಬಟ್ ಅದು ಓವರ್ ಆಗಬಾರ್ದು ಅಷ್ಟೇ. ಅದೇ ಆ ಒಂದು ಇದರಿಂದ ರಿಯಲ್ ಟ್ಯಾಲೆಂಟ್ಸ್ಗಳಿಗೆ ಅದು ಹ್ಯಾಂಪರ್ ಆಗಬಾರ್ದು. ಬಿಗ್ ಬಾಸ್ ಆ್ಯಂಡ್ ರಿಯಾಲಿಟಿ ಶೋಸ್ ಇದರಲ್ಲಿ ನಿಮ್ಮ ಲೈಫ್ ಅಂತ ಬಂದಾಗ ಏನನ್ನ ಕ್ಯಾಮ್ರಾ ಆ್ಯಕ್ಚುಲಿ ತೋರಿಸಲೇ ಇಲ್ಲ? ಅದೇ ಯಾವ್ದು ಹಾಕಿಲ್ಲ ಗೊತ್ತಾ, ನನ್ನ ಬಿಟ್ಬಿಡಿ, ನನ್ನ ಕಳಿಸ್ಬಿಡಿ ಅಂತ ನೀವು ಹೇಳಿದ. ನಾನು ಹೇಳಿದ್ದೀನಿ, ನನಗೆ ಆಗ್ತಾಯಿಲ್ಲ, ನಾನು ಮನೆಗೆ ಹೋಗ್ತೀನಿ, ನಮ್ಮ ಅಪ್ಪ ಅಮ್ಮಂಗೆ ವೀಡಿಯೋ ತೋರಿಸಿ ಪ್ಲೀಸ್, ಅವ್ರಿಗೆ ಬಂದು ಕರ್ಕೊಂಡು ಹೋಗಕ್ಕೆ ಹೇಳಿ ನನಗೆ. ಯಾವಾಗಿದು ಅಂದರೆ ಎಷ್ಟು ದಿವಸಕ್ಕಿದು? ಇದಾ ಒಂದು 30 ದಿವಸ 40 ದಿವಸನೋ ಅನಿಸುತ್ತೆ. ಒಂದು ಕಾಲು ತಿಂಗಳಾಗಿದೆ. ಕ್ಯಾಮ್ರಾ ಮುಂದೆ ಹೋಗಿ ಹೇಳ್ಕೊಂಡು ಹತ್ಕೊಬಿಟ್ಟಿದ್ದೀನಿ ಫುಲ್ಲು. ನಂಗೆ ಆಗ್ತಾಯಿಲ್ಲ ಕರ್ಕೊಂಡೋಗಿ. ನನಗೆ ಹೊರಗಡೆ ಇವ್ರು ಪೇಮೆಂಟ್ ಕೊಡ್ತಾರೆ ಕರೆಕ್ಟು, ಬಟ್ ಬೇಡ, ಈ ಪೇಮೆಂಟ್ ನಾನು ಹೊರಗಡೆನೇ ದುಡಿತೀನಿ, ಶೋಗಿ ಮಾಡಿಕೊಂಡು ಕಳಿಸ್ಬಿಡಿ ಅಂತ ಎಲ್ಲ ಅಷ್ಟು ಹೇಳಿದ್ದೇನೆ. ಹಾಕೇ ಇಲ್ಲ ಅದನ್ನು. ಯು ಹ್ಯಾಡ್ ನೋ ಐಡಿಯಾ ದಟ್ ನೀವು ಯು ಆರ್ ಅ ವಿನ್ನಿಂಗ್ ಕ್ಯಾಂಡಿಡೇಟ್ ಯಾವಾಗಲೂ? ಇಲ್ಲ, ಫಿನಾಲೆ ದಿವಸಕ್ಕೂ ನಂಗೆ ಗೊತ್ತಿರಲಿಲ್ಲ. ಇಟ್ಸ್ ಆಲ್ ದ್ಯಾಟ್ ನಾವು ಅನ್ಕೊಳ್ಳೋದೇ ಬೇರೆ, ಅಲ್ಲಿ ಆಚೆ ಕಡೆ ಚೆಸ್ ಆಟ ಇದ್ದ ಆಟಗಳೇ ಬೇರೆ ಆಗ್ತಾ ಇರೋದು. ಓಕೆ, ನೀವು ಕೇಳಿದ್ರೆ ನಾನು ಯಾಕೆ ಕೇಳಿದೆ ಅಂದರೆ, ಐ ಥಿಂಕ್ ನಾನು ಹೋಗಿ ಅದು ಯಾವುದೋ ಒಂದು 10-15 ದಿನಕ್ಕೂ 10 ಇಲ್ಲ ಅನ್ಸುತ್ತೆ, ಒಂದು ವಾರದೊಳಗೇನೆ ನೀವು ಹೇಳಿದ್ರ, ಯಾವುದೋ ಒಂದು ನನ್ನನ್ನೆಲ್ಲ ಹಿಡ್ಕೊಂಡು ಪೂಲಿಗೆ ಹಾಕೋಕ್ಕೇನೋ ಹೋಗ್ತಾ ಇರ್ತಾರಲ್ಲ, ಅವಾಗ ನಾನು ಒದ್ದಾಡಿ ನಾನು ಬಿಡಿಸ್ಕೊಳ್ಳೋಕೆ ಹೋಗಿ ಆಕ್ಸಿಡೆಂಟ್ಲಿ ಯಾರಿಗೋ ಒದ್ದು ಅವಳು ಹಾಸ್ಪಿಟ್ಲಿಗೆ ಹೋಗಂಗಾಗಿ ಅದು ಮಾತ್ರ ನನಗೆ ಎಲ್ಲಿದಪ್ಪ ಇದು, ನನ್ನ ಪಾಡಿ ನಾನಿದ್ದೆ, ನನ್ನನ್ನು ಹಿಡ್ಕೊಂಡು ಎತ್ಕೊಂಡು ಇವ್ರು ಯಾರೋ ಎಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನನ್ನನ್ನು ನಾನು ಕಾಪಾಡ್ಕೊಳ್ಳೋಕ್ಕೆ ಒದ್ದು ಅವಳು ಬಿದ್ದು ಪ್ರಜ್ಞೆ ತಪ್ಪಿ ಮತ್ತೆ ಹಾಸ್ಪಿಟ್ಲು. ಅವತ್ತು ನಂಗೆ ಅನಿಸಿದ್ದು ಇದು ಸಾಹಸನೇ ಅಲ್ಲ. ನನಗೂ ತುಂಬ ಸಲ ಅನಿಸ್ಬಿಟ್ಟಿದೆ ಅದು. ಟಾಸ್ಕ್ ಆಡಬೇಕಾದ್ರೆ ದೇ ವಿಲ್ ಅವ್ರಿಗೆ ಮೈ ಮೇಲೆ ಪ್ರಜ್ಞೆನೇ ಇರೋದಿಲ್ಲ ಟಾಸ್ಕ್ ಆಡಬೇಕಾದ್ರೆ. ಯೂಶ್ವಲಿ ವೆರಿ ಅಗ್ರೆಸಿವ್ ದೇ ವಿಲ್ ಬಿ ಪ್ಲೇಯಿಂಗ್. ಆ ಟೈಮಲ್ಲೆಲ್ಲ ನನಗೂ ಏಟ್ಗಳು ಆಗಿದೆ ಸಿಕ್ಕಾಬಟ್ಟೆ.
ಯು ಫೀಲ್ ದಟ್ ಆ ಒಂದು ದೊಡ್ಡ ಮನೆ ಆದ್ರೂ ಎನರ್ಜಿ ವೈಸ್ ಅದು ಸಿಕ್ಕಾಪಟ್ಟೆ ಟ್ರ್ಯಾಪ್ಡ್ ಅಂತ. ಹೌದೌದು, ಸಿಕ್ಕಾಬಟ್ಟೆ. ಅದ್ರಲ್ಲಿ ತುಂಬ ನಾನು ಒಂದು ಪಾಯಿಂಟು ನನಗೆ ಅಗ್ರಿಮೆಂಟ್ ಸೈನ್ ಮಾಡಬೇಕಾದ್ರೆ ನಿಮ್ಮ ಸಾವಿಗೆ ನೀವೇ ಕಾರಣ ಅಂತ ಪಾಯಿಂಟ್ ಇತ್ತು ಅಲ್ಲಿ. ನೀವು ಓದಿಲ್ಲ ಅದನ್ನು ಕರೆಕ್ಟಾಗಿ. ಓದಿಲ್ಲ. ಟಾಸ್ಕ್ ಆಡ್ಬೇಕಾದ್ರೆ ಏನೋ ಆಯ್ತು ಅಂದರೆ ನಮ್ದು ಯಾವ ಜವಾಬ್ದಾರಲ್ಲ ಅಂತ ನಾವು ಸೈನ್ ಮಾಡಿದ್ದೀನಿ. ನಾನು ಅದೇ ಓದ್ಬಿಟ್ಟೆ ಸೈನ್ ಮಾಡಿದ್ದೀನಿ. ಹುಷಾರು. ಸೊ ವಿನ್ನಿಂಗ್ ಬಿಗ್ ಬಾಸ್ ನಿಮಗೆ ಫೈನಲಿ ಪೀಸ್ ಕೊಡ್ತಾ ಪ್ರೆಷರ್ ಕೊಡ್ತಾ? ನನಗೆ ಪ್ರೆಷರೇ ಆಯಿತು ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಯಾಕೆ? ಯಾಕೆ ಅಂದರೆ ಅದೇ ಟೂ ಮಚ್ ಆಫ್ ಎಕ್ಸ್ಪೆಕ್ಟೇಷನ್ಸು. ನೆಕ್ಸ್ಟ್ ಏನು ಮಾಡ್ತಾನೆ, ನೆಕ್ಸ್ಟ್ ಏನು ಅನ್ನೋದು. ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಬಿಗ್ ಬಾಸ್ಗೆ ಹೋಗ್ದಲ್ಲೇ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಿದ್ದಿದ್ರೆ ಮೇ ಬಿ ಫೇಸ್ ರೆಕಗ್ನಿಷನ್ ಆಗೋಕ್ಕೆ ಇನ್ನೊಂದು ಸ್ವಲ್ಪ ವರ್ಷಗಳು ತೊಗೊಳ್ಳೋದು. ಬಟ್ ಬಿಗ್ ಬಾಸ್ ಗೇಮಿ ಇನ್ಸ್ಟ್ಯಾಂಟ್ಲಿ ಲೈಕ್ 100 ಡೇಸಲ್ಲಿ ಐ ವಾಸ್ ಫೇಮಸ್. ಇಲ್ಲ ಮ್ಯಾರಥಾನ್ ಆಗಿರೋದು ಲೈಫು, ಇದು ಸ್ಪ್ರಿಂಟ್ ಆಗಿಬಿಡ್ತು. ಆಚೆಗೆ ಬಂದಾಗ ನನಗಂತೂ ನಮ್ಮ ಮನೆ ಇಷ್ಟಿಷ್ಟೇ ಕಾಣಿಸಿತ್ತು. ಅಲ್ಲಿದ್ದಿದ್ದು ಪಿಂಕು, ಆ ಕಲರ್ಸು ಅಷ್ಟು ದೊಡ್ಡದಿದ್ದು. ಮತ್ತು ನಾನು ಆಚೆಗೆ ಬಂದಾಗ ನಾನು ಎಲ್ಲಿದ್ದೀನಿ, ಐ ಟುಕ್ ಅನ್ ವೀಕ್ ಟು ಅಡ್ಜಸ್ಟ್. ಹೌದೌದು, ಕಂಡುಬಿಟ್ರೆ ಬಿಗ್ ಬಾಸ್ ಮನೇಲೆ ಎದ್ದಿದ್ದೀನಿ ಅನ್ಸುತ್ತೆ, ನೋಡೋರು ಮನೇಲಿ ಇರ್ತೀರಾ. ಅಂದರೆ ವಾಟ್ ಡಿಡ್ ಯು ಗೋ ಥ್ರೂ ಅಂದರೆ ಆಚೆಗೆ ಬಂದಮೇಲೆ ಅಂದರೆ ಇವತ್ತು ನಾಪಕ ಇರೋದು ಹೇಳ್ಕೊಳಕ್ಕಾಗೋದು. ಆಚೆಗೆ ಬಂದಮೇಲೆ ಅದೇ ಸಡನ್ ನಿದ್ದೆಲಿರ್ತೀನಲ್ಲ, ನಿದ್ದೆಯಿಂದ ಎದ್ದ ತಕ್ಷಣ ನಾನು ಬಿಗ್ ಬಾಸ್ ಮನೆಯಲ್ಲೇ ಮಲಗಿದ್ದೀನಿ ಅಂತ ಅನ್ನೋ ಫೀಲು. ಕಂಡುಬಿಟ್ರೆ ಎಲ್ಲಿದ್ದೀನಿ, ಒಂದು 5-6 ಸೆಕೆಂಡ್ ಪ್ರೊಸೆಸ್ ಮಾಡ್ತದೆ ಬ್ರೈನ್, ಮನೆಯಲ್ಲೇ ಇದ್ದೀನಿ ಆ ಥರ. ಅದು ಬಿಟ್ಟರೆ ಇನ್ನೇನು ಅಂಥದ್ದೇನಿಲ್ಲ. ವಾಸ್ ವೆರಿ ಹ್ಯಾಪಿ. ಅಪ್ಪ ಬಂದಲ್ಲ ಹೊರಗಡೆ ಸಾಕು. ಮೆಂಟಲಿ ಸಿಕ್ಕಾಪಟ್ಟೆ. ಅಯ್ಯೋ ದೇವರೇ, ಮೆಂಟಲಿ ಫಿಸಿಕಲಿ ಡ್ರೈನ್ ಆಗಿ ಹೋಗ್ಬಿಟ್ಟಿದ್ದೆ ನಾನು. ಐ ಥಿಂಕ್ ಅವತ್ತು ನಾನು ಎಲ್ಲರಿಗೂ ಹೋಗಿ ಬಂದವ್ರಿಂದ ಒಬ್ಬರದ್ದು ಅಭಿಪ್ರಾಯ ಕೇಳ್ತಾ ಇರ್ತೀನಿ. ಮುಂಚಿನ ರಶ್ಮಿ ಆಗಿ ನಾನು ಸಾಧ್ಯನೇ ಇಲ್ಲ ಇವಾಗ. ಅಂದರೆ ನಾನು ಅದಕ್ಕೆ ಹೋಗಿಂತ ಮುಂಚೆ ಇದ್ದಿದ್ದು ರಶ್ಮಿಗೂ ಇವಾಗೂ ನಾನು ಏನೇ ಮಾಡಿದ್ರು ಐ ನೆವರ್ ಬಿ ದ ಸೇಮ್ ಅನ್ನೋದು ಇಸ್ ಮೈ ಒಪಿನಿಯನ್. ವಾಟ್ ಡಸ್ ಇಟ್ ಫೀಲ್ ಫಾರ್ ಯು? ಅಂದರೆ ಅಲ್ಲಿಂದ ನಾನು ಅಳವಡಿಸ್ಕೊಂಡು ಬಂದಿದ್ದೀನಲ್ಲ, ವಿಚಾರಗಳನ್ನ ಕಲ್ತ್ಕೊಬಂದಿದ್ದೀನಲ್ಲ, ಅದು ಸಖತ್ತಾಗಿ ಯೂಸ್ ಮಾಡ್ಕೋತಾ ಇದ್ದೀನಿ. ಮಾತಾಡೋಕ್ಕೆ ನನಗೆ ಮುಂಚೆ ತುಂಬ ಭಯ ಆಗೋದು. ಹಾಡು ಹೇಳು ಅಂದರೆ ಹಾಡು ಹೇಳ್ಬಿಡ್ತಿದ್ದೆ. ಯಾರೋ ಒಂದು ಸ್ಟೇಜ್ ಕೊಟ್ಬಿಟ್ಟು ಮೈಕ್ ಕೊಟ್ಬಿಟ್ಟು ಮಾತಾಡು ಅಂತಂದರೆ ಅಂತಾಗುತ್ತೆ. ಸೊ ಅದು ಆ ಮನೇಲಿ ಹೊಟ್ಟೋಗ್ಬಿಡ್ತು ಫುಲ್ ಕಂಪ್ಲೀಟಾಗಿ. ಸೊ ಯುವರ್ ಲೈಫ್ ಲೆಸನ್ಸ್ ಫ್ರಮ್ ಬಿಗ್ ಬಾಸೇ ಕೇಳ್ತೀನಿ ಹಂಗಿದ್ರೆ. 3 lessons ಯು ಲರ್ನ್ಡ್. 3 lessons. ಯು ಶುಡ್ ಸ್ಪೀಕ್ ವೆನೆವರ್ ಇಟ್ಸ್ ನೀಡೆಡ್, ರಿಕ್ವೈರ್ಡ್. ಎಲ್ಲಿ ಮಾತಾಡಬೇಕು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಬೇಕು, ಎಲ್ಲಿ ಮಾತಾಡಬಾರ್ದು ಅಲ್ಲಿ ಮಾತಾಡಬಾರ್ದು. ಎರಡಾಯಿತು. ಆ್ಯಂಡ್ ದೆನ್ ಹಂಚ್ಕೊಂಡು ತಿನ್ನೋದು. ನಾನು ಯಾವತ್ತೂ ಅಂದರೆ ಮನೇಲಿ ಅಮ್ಮ ಅಡುಗೆ ಮಾಡಿರ್ತಾರೆ, ತಟ್ಟೆಗೆ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಕೊಡ್ತಾ ನಾವು ತಿನ್ಕೊಂಡು ಹೋಗ್ತಿದ್ವಿ. ಅಲ್ಲಿ ಹಂಗಲ್ವಲ್ಲ, ಅನ್ನ ಮಾಡಿದ್ರೆ ಅಷ್ಟು ಅನ್ನ ಅದನ್ನೆಲ್ಲ ನೀಟಾಗಿ ಒಂದು ಕಪ್ಪಿಗೆ ಹಾಕಿ ಎಲ್ಲರಿಗೂ ಈಕ್ವಲಾಗಿ ಬರೋ ಥರ ಮಾಡಿ ಎಲ್ಲರಿಗೂ ಸಮಾಧಾನ ಮಾಡಬೇಕು. ನೀವು ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀರಾ, ನೀವು ಭಲೇ ಕಷ್ಟ ಅಲ್ಲ ಕಿಚನು. ನೀವು ಅವಾಗಲೇ ಹೇಳಿದ್ರಲ್ಲ, ನೀವು ಏನು ಚೆನ್ನಾಗಿ ಮಾಡ್ತೀರಾ ನೀವು ಅಂದಾಗ ನನಗೆ ಫುಲ್ಲು ಮುಂದೆ ಸೀನ್ ನೋಡ್ತಾ ಇತ್ತು. ಅಲ್ಲಿದ ಅಂದರೆ ನಾನು ಎಷ್ಟು ಚೆನ್ನಾಗಿ ಮಾಡಿರೋ ತಿಳಿ ಸಾರಿಗೂ ಕೆಲವು ಸತಿ ಹಿಂದೆ ಇದು ಯಾವುದಿದು ಉಪ್ಪಿಲ್ಲ ಖಾರ ಇಲ್ಲ. ಅಂದರೆ ನಮ್ಮ ತಾಯಿ ಎಲ್ಲ ಬ್ರಾಹ್ಮಿನ್ ಸೈಡ್ ಅಲ್ವಾ, ಅಲ್ಲಿರೋ ಸ್ಟೈಲೇ ಬೇರೆ ಇರುತ್ತೆ. ಮತ್ತು ಪುಳಿಯೋಗರೆ ಅವು ಇವೆಲ್ಲ ಓಪನ್ ಆಯಿತು. ಬಟ್ ಇನ್ನು ಹಿಂದೆ ತಿರುಗಿ ನೋಡಿದಾಗ ಕೆಲವು ಸತಿ ಅಯ್ಯೋ ಅದೆಲ್ಲ ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದಿತ್ತಲ್ಲ, ನಾವು ಯಾಕೆ ಹಂಗೆ ಆಡಿದ್ವಿ ಅಂತಲೂ ಅನಿಸಿತ್ತು ಇದೆ. ಅದ್ರಲ್ಲಿ ಹಸುವ ಊಟದ ವಿಚಾರದಲ್ಲಿ ಮಾತ್ರ ಅದೊಂದು ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ಯಾರೋ ಒಬ್ಬನಿಗೆ ಜಾಸ್ತಿ ತಿಂದ್ಬಿಟ್ಟು ಒಂದು ಕಪ್ ಅನ್ನೋದ್ರಲ್ಲಿ ಒಂದು ಅರ್ಧ ಕಪ್ ಜಾಸ್ತಿ ಬಿತ್ಬಿಡ್ತು ಅಂತಂದರೆ ಅಯ್ಯೋ ತಡೆಯೋಕ್ಕಾಗೋದಿಲ್ಲ. ಐ ಥಿಂಕ್ ಅದೊಂದು ಫುಲ್ ವೈಬ್ ಕ್ರಿಯೇಟ್ ಆಗಿಬಿಡುತ್ತೆ. ಅಂದರೆ ಎಲ್ಲರೂ ಆ ಎಮೋಷನ್ಗೆ ಕನೆಕ್ಟ್ ಆಗಿಬಿಟ್ಟು ಅಂದರೆ ಉರಿಯೋ ಬೆಂಕಿಗೆ ತುಪ್ಪ ಸುರಿತಾರೆ. ಯಾರು ಅದರಿಂದ ಡಿಸ್ಕನೆಕ್ಟ್ ಆಗಿ ಇಲ್ಲಪ್ಪ ನಾನು ಅದಕ್ಕೆ ಇನ್ವಾಲ್ವ್ ಆಗಲ್ಲ ಅನ್ಕೊತಾರೋ ಅವ್ರು ಬಚಾವ್ ಅಂತ ನನ್ನ ಅನಿಸಿಕೆ. ಅಂದರೆ ಆ ಇಡೀ ಎಫೆಕ್ಟ್ ಇದೆಯಲ್ಲ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲನೂ ಹಂಗೆ ಕ್ರಿಯೇಟ್ ಆಗೋದು, ಥರ ಡಾಮಿನೋಸ್ ಎಫೆಕ್ಟ್. ಕರೆಕ್ಟ್. ಬಚಾವಾಗಿ ಇದ್ದವರೇ ಬುದ್ಧಿವಂತರು. ವೆರಿ ಟ್ರೂ. ಆಮೇಲೆ ಇನ್ನೊಂದು ಇದೇನಂದರೆ ಅಲ್ಲಿ ಮಾತಾಡಲಿಲ್ಲ ಅಂದರೆ ಮತ್ತೆ ಅವ್ನು ಎಲಿಮಿನೇಟ್ ಮಾಡಿ ಕಳಿಸ್ಬಿಡ್ತಾರೆ. ಅದೊಂದು ಬೇರೆ ಇದೆ. ಅದೊಂದು ಬೇರೆ. ಯಾವಾಗಲೂ ನೀವು ಸೇಫ್ ಝೋನಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಅದು ಆ ತಕಡಿ ಕರೆಕ್ಟಾಗಿರಬೇಕು, ಬ್ಯಾಲೆನ್ಸ್ಡ್ ಆಗಿರಬೇಕು. ಮಾತಾಡೋ ಕಡೆ ಮಾತಾಡಬೇಕು, ಮಾತಾಡದಿರೋ ಕಡೆ ಮಾತಾಡಬಾರ್ದು ಅಷ್ಟು. ಆಯಿತಾ? ಫುಲ್ ಕೋರ್ಸ್ ಕೊಟ್ಬಿಟ್ಟಿದ್ದೀವಿ ಬಿಗ್ ಬಾಸಲ್ಲಿ ಏನು ಮಾಡಬೇಕು ಮಾಡಬಾರ್ದಂತ. ಇಲ್ಲಿ ಇಷ್ಟೇನೇ ಕೇಳಿದ್ರು ಹೋಗೋರು
ಅಲ್ಲಿ ಮಾಡೋದು ನೀವು ಮಾಡೋದು ಮಾಡ್ತೀರಾ, ಯಾರು ತಡೆಯೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳೋದು ಎಕ್ಸಾಮ್ ಓದ್ಕೊಳ್ಳೋದೇ ಬೇರೆ, ಎಕ್ಸಾಮ್ ಕೊಡೋದೇ ಬೇರೆ ಅಂತ. ಸೊ ಫೈನ್ ಚಂದನ್, ಲೆಟ್ಸ್ ಗೋ ಟುವರ್ಡ್ಸ್ ರ್ಯಾಪಿಡ್ ಫೈರ್ ರೌಂಡ್. ಓಕೆ ಓಕೆ, ನನಗೆ ತುಂಬ ಜನ ಬೈದಿದ್ದಾರೆ, ಏನು ರೀ ಜಸ್ಟ್ ಕ್ಯೂರಿಯಸ್ ಮಾಡಿಬಿಟ್ಟು ಈಗ ಭಾಳ ಫುಲ್ಲು ಆಧ್ಯಾತ್ಮ ಚಿಂತನೆಗಳು ಬರೀ ಅದರಲ್ಲೇ ಇರ್ತಿರಲ್ಲ, ಸ್ವಲ್ಪ ಫನ್ ಎಲಿಮೆಂಟು ತೊಗೊಂಬನ್ನಿ ಅಂತ. ಸೊ ಗೈಸ್, ನಿಮ್ಮ ಕಮೆಂಟ್ಸ್ ನಾನು ನೋಡಿದ್ದೀನಿ, ಅದು ನನಗೂ ವ್ಯಾಲಿಡ್ ಅನಿಸಿದೆ, ಅದಕ್ಕೆ ಅಪ್ಲೈ ಮಾಡ್ತಾಯಿದ್ದೀನಿ. ಓಕೆ. ಸೊ ಫಸ್ಟ್ಲಿ, ಒನ್ ಆರ್ಟಿಸ್ಟ್ ನೀವು ಸೀಕ್ರೆಟ್ಲಿ ಅಡ್ಮೈರ್ ಮಾಡೋದು. ಸೀಕ್ರೆಟ್ಲಿನ ಯಾಕೆ ಸೀಕ್ರೆಟಾಗಿ ಯಾಕೆ ವಿಚ್ ಇಸ್ ನಾಟ್ ಸೀಕ್ರೆಟ್, ನಾವು ಓಪನ್ ಆಗಿ ಹೇಳ್ಬೋದು ಇವತ್ತು. ಅಂದರೆ ಇಲ್ಲಿವರೆಗೂ ಸೀಕ್ರೆಟ್ ಆಗಿತ್ತು. ಅಡ್ಮೈರ್ ಮಾಡೋದು ಮೈಕಲ್ ಜಾಕ್ಸನ್. ನಾನು ಟ್ಯಾಟು ಹಾಕ್ಸ್ಕೊಂಡಿದ್ದೇನೆ ಅವ್ರದ್ದು. ಓ, ಯಾವಾಗಿದು? ಇದಾಯ್ತು ಒಂದು 10-12 ವರ್ಷ ಆಯಿತು. ಅವಾಗಿಂದನೂ ನೀವು? ನಾವು ಅವರಿಂದ ಅವರೇ ಇನ್ಸ್ಪಿರೇಷನ್, ಅವರು ಮತ್ತು ಚಾರ್ಲಿ ಚಾಪ್ಲಿನ್. ಈ ಕಡೆ ಚಾರ್ಲಿ ಚಾಪ್ಲಿನ್, ಈ ಕಡೆ ಮೈಕಲ್ ಜಾಕ್ಸನ್. ಕೈ ಮುಗಿದು ಅವ್ರಿಗೆ ಅವರ ಇನ್ಸ್ಪಿರೇಷನ್ನು ಹಂಗೆ ಕ್ರೇಜಿ. ಕೈ ಮುಗಿದು ಹಿಂಗೆ ಎರಡೂ ಇಲ್ಲಿದೆ ನೋಡಿ, ಹಿಂಗೆ ಕೈ ಮುಗಿದಾಗ ಇಬ್ಬರು ನನ್ನ ಕಣ್ಣಿಗೆ ಟಚ್ ಆಗಬೇಕು. ಸೀರಿಯಸ್ಲಿ, ವಾಟ್ ಇನ್ಸ್ಪೈರ್ಡ್ ಯು ಟು ಗೆಟ್ ದ ಟ್ಯಾಟೂ ಚಂದನ್? ಚಾರ್ಲಿ ಚಾಪ್ಲಿನ್ ಅವರು ಅವ್ರದ್ದು ಲೈಫಲ್ಲಿ ಎಷ್ಟೇ ಕಷ್ಟ ಇದ್ರೂ ಆ ಟೈಮಲ್ಲಿ ಎಲ್ಲರಿಗೂ ನಗಿಸಿದ್ರು. ಅವ್ರು ತುಂಬ ಕಷ್ಟದಲ್ಲಿದ್ದರು, ಬಟ್ ಆದ್ರೂ ಹಿ ವಾಂಟೆಡ್ ಟು ಗಿವ್ ಸಮಥಿಂಗ್ ಟು ಪೀಪಲ್ ಟು ಮೇಕ್ ದೆಮ್ ಲಾಫ್. ಸೊ ಅವ್ರ ಕಷ್ಟ ಇದ್ರೂ ಹಿ ವಾಂಟೆಡ್ ಟು ಮೇಕ್ ಪೀಪಲ್ ಲಾಫ್. ಆ್ಯಂಡ್ ಅವ್ರ ಆರ್ಟ್ ಫಾರ್ಮ್ನ ಬಿಟ್ಕೊಟ್ಟಿಲ್ಲ. ದಟ್ ದ ವೇ ಹಿ ಡಿರೆಕ್ಟೆಡ್ ಇಸ್ ಅವ್ರದ್ದು ಮೂವಿಗಳು. ಸೊ ಆ ಥರ ಸ್ಟೋರಿ ಟೆಲ್ಲಿಂಗ್ ವಿತೌಟ್ ಡೈಲಾಗ್ಸ್, ಮಾತಿಲ್ಲದೆ ನಿಮ್ಮನ್ನ ನಗ್ಸೋರು. ಅವರು ಮೌಖಿ ಚಿತ್ರಗಳೆಲ್ಲ ಮಾಡ್ತಿದ್ದು. ಎಂಥ ಟ್ಯಾಲೆಂಟ್ ಇರ್ಬೋದು ಅವರು. ಆಗಿನ ಕಾಲಕ್ಕೆ ಹೀ ಈಸ್ ದ ಫಸ್ಟ್. ನಿಜ. ಆಮೇಲೆ ಮೈಕಲ್ ಜಾಕ್ಸನ್ ಆಬ್ವಿಯಸ್ಲಿ ಅವರ ಡ್ಯಾನ್ಸ್, ಸಿಂಗಿಂಗ್, ನಾನು ಅದೇ ಥರ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಬೇಕು ಅಂತ ಅಂದ್ಕೊಂಡವನು. ಆವಾಗ ಇವ್ರನ್ನ ನೋಡಿ ಇನ್ಸ್ಪೈರ್. ಸೊ ಅದಕ್ಕೆ ದಟ್ಸ್ ವೈ ಐ ವಿಲ್ ಬಿ ಲೈಕ್ ಡ್ಯಾನ್ಸಿಂಗ್ ಆನ್ ಸ್ಟೇಜ್, ಜಂಪಿಂಗ್. ಅವರಷ್ಟು ಡ್ಯಾನ್ಸ್ ಎಲ್ಲ ಮಾಡೋಕ್ಕೆ ಬರಲ್ಲ. ದೇ ಆರ್ ಲೆಜೆಂಡ್. ಅವರೆಲ್ಲ 100 ಕೋಟಿ 1000 ಕೋಟಿ ಜನಕ್ಕೆ ಒಬ್ಬರು ಹುಟ್ಟೋದಷ್ಟೇ ಮೈಕಲ್ ಜಾಕ್ಸನ್. 100 ಕೋಟಿಗೋ 200 ಕೋಟಿಗೋ ಅಷ್ಟು ಜನಕ್ಕೆ. ಅಗ್ರೀಡ್. ಅಂದರೆ ಅವರಷ್ಟು ಪ್ರಾಕ್ಟೀಸು ಮಾಡಿದ್ರು. ಡಾಕ್ಯುಮೆಂಟ್ರಿ ನೋಡಿದ್ರೆ ನೋಡಿದೆ. ಅಂದರೆ ಅದರಲ್ಲಿ ಎಷ್ಟು ತೋರಿಸಿರ್ತಾರೋ ಅದೊಂದು 10-15% ಇರ್ಬೋದು. ಅದನ್ನು ಅವ್ರು ಹೆಂಗೆ ಹೇಳ್ತಾರಲ್ಲ, ಇಫ್ ಯು ಕ್ಯಾನ್ ಸಿ ಇಟ್ ಯು ಕ್ಯಾನ್ ಡೂ ಇಟ್. ಕರೆಕ್ಟ್. ಅದಾಗಿರಲಿ ಅಥವಾ. ಆ್ಯಂಡ್ ಅವರು ಆ ಟೈಮಲ್ಲಿ ಅಲ್ಲಿ ಬ್ಲ್ಯಾಕ್ಸ್ ಆ್ಯಂಡ್ ವೈಟ್ಸ್ ಅಂತ ಇದ್ದ ಟೈಮಲ್ಲಿ ಅವರು ಮಾಡಿದ್ರಲ್ಲ, ಸಾಧನೆ ಮಾಡಿದ್ರಲ್ಲ, ಅವ್ರ ಮಧ್ಯದಲ್ಲಿ ನಿಂತು ಮತ್ತು MTVನಲ್ಲೂ ಬರೋಂಗೆ ಮಾಡಿದ್ರಲ್ಲ. ಬಟ್ ಅವ್ರು ಚೂಸ್ ಮಾಡಿರೋ ಇದೇ ರೂಟ್ ಸಕ್ಕತ್ತಾ ಇದೆ. ಅಂದರೆ ಅವರೇ MJ ಆದ್ರೂ ಅವನ ಹತ್ರ ಬಂದು ಅಲ್ಲಿಂದ ಫೋನ್ ಹೋಗೋಂಗೆ ಮಾಡಿದ್ರು. ಹೌದು. ಅಂದರೆ ಎಷ್ಟು ಕಲಿಯೋಕ್ಕಿರುತ್ತಲ್ಲ. ಅಂದರೆ ಹೆಂಗಿರಬೇಕು ಆರ್ಟಿಸ್ಟು, ಹೆಂಗೆ ಕಾಣಿಸ್ಕೋಬೇಕು, ಹೆಂಗೆ ಥಿಂಕ್ ಮಾಡಬೇಕು. ಅವ್ರು ಇವತ್ತು ಇದ್ದಿದ್ರೆ ಚೆನ್ನಾಗಿರೋದು. ಹೌದು. ಅದೇ ಇದ್ದಾಗ ನಾವು ಉಳಿಸ್ಕೊಳ್ಳಲ್ಲ. ಅವ್ರ ಮೇಲೆ ಇಲ್ಲ ಸಲದ ಆರೋಪಗಳೆಲ್ಲ ಮಾಡಿಕೊಂಡು ಎಲ್ಲ ಈಗೆಲ್ಲ ಬೆಳಕಿಗೆ ಬರ್ತಾಯಿದೆ. ಈಗ ಎಪ್ಸ್ಟೈನ್ ಫೈಲ್ಸ್ ಅಂತ ಆ ಥಿಯರಿ ನೋಡಿದ್ರಂತೂ ಅದು ಇನ್ನೊಂದು ಪ್ರಪಂಚನೇ. ಅಯ್ಯಯ್ಯಪ್ಪ, ಅದು ಕೇಳೋಕ್ಕೆ ಸಾಧ್ಯ. ಅದು ಯಾವ್ದು ನಂಬಬೇಕು, ಯಾವ್ದು ಬಿಡಬೇಕು. ಈಗ ಏಲಿಯನ್ಸ್ ಬರ್ತಾರೆ ಅಂತಿದ್ರೆ ಗೊತ್ತಾ ನಿಮಗೆ? ಡಿಸೆಂಬರ್ಗೆ. ಎಲ್ಲಿ ಬರ್ತಾರಂತೆ? ಭೂಮಿಗೆ ಸ್ಪೇಸ್ ಶಿಪ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೀರಿಯಸ್ಲಿ? ಇದೇ ನಿಜವಾಗ್ಲೂ. ಇವರು USA ಅವರು UFO ಫೈಲ್ಸ್ನೆಲ್ಲ ರಿಲೀಸ್ ಮಾಡಿದ್ರು. ಹಂತವಾಗಿ ರಿಲೀಸ್ ಮಾಡ್ತಾರಂತೆ. ಫಸ್ಟ್ ರಿಲೀಸ್ ಮಾಡಿ ಡಬ್ಬಾ ಥರ ಇತ್ತು. ಅವ್ರಿಗೂ ಗೊತ್ತಿಲ್ವಂತ ಅದೇನು ಅಂತ. ಅದನ್ನ ಹೇಳಕ್ಕೆ ಇಷ್ಟು ವರ್ಷ ತೊಗೊಂಡ್ರು. ನಮಗೂ ಗೊತ್ತಿಲ್ಲ ಅಂತ ಹೇಳಕ್ಕೆ. ಸೊ ಇವಾಗ ಏಲಿಯನ್ಸಾ? ನೆಕ್ಸ್ಟ್ ಏಲಿಯನ್ಸ್ ಅಂತೆ. ಏನು ಹೇಳೋ ಚಂದನ್, ಎಲ್ಲ ಒಂದು ನಂಬಿಕೆನಲ್ಲಿ ಅಂತೆ ಅಂದ್ಕೊಂಡು ನಾವು ಅಷ್ಟೇ ಭಾವನೆಗಳ್ಕಂತೆ ಡೆಪಾಸಿಟ್ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಸುಮ್ಮನೆ ಇವತ್ತಿನ ಜೀವನ ಏನಿದೆ ನೋಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಸರಿ. ಸೊ ಸೀಕ್ರೆಟ್ಲಿ ಯು ಅಡ್ಮೈರ್ ಮೈಕಲ್ ಜಾಕ್ಸನ್. ಓಕೆ, ನಿಮ್ಮ ಪ್ರಕಾರ ಮೋಸ್ಟ್ ಓವರ್ ರೇಟೆಡ್ ಥಿಂಗ್ ಅಬೌಟ್ ಜನಪ್ರಿಯತೆ, ಫೇಮ್ ಮೇಲೆ ಓವರ್ ರೇಟೆಡಾ? ಅಂದರೆ ವಾಟ್ ಈಸ್ ಮೋಸ್ಟ್ ಓವರ್ ರೇಟೆಡ್ ಥಿಂಗ್ ಅಬೌಟ್ ಫೇಮ್? ಫೇಮಸ್ ಇರೋರು ಯಾವಾಗಲೂ ಚಿಲ್ಲಾಗಿರ್ತಾರೆ, ಖುಷಿಯಾಗಿರ್ತಾರೆ, ಮಜಾ ಮಾಡ್ಕೊಂಡಿರ್ತಾರೆ ಅಂತ ಇರುತ್ತೆ. ನೋ ವೇಸ್. ಅವರು ಮಾಮೂಲಿ ಮನುಷ್ಯನ ಥರನೇ ಎಲ್ಲ ಥರ ಎಮೋಷನ್ಸು ಫೇಸ್ ಮಾಡ್ತಾನೆ ಇರ್ತಾರೆ. ಅದಕ್ಕಿಂತನೂ ಜಾಸ್ತಿ. ಯಾಕಂದರೆ ಇನ್ನೊಂದು ಪ್ರೂವ್ ಮಾಡ್ಕೋತಾನೆ ಇರಬೇಕಲ್ಲ. ನೋವುಗಳು ಜಾಸ್ತಿ ತಿಂತಾ ಇರ್ತಾರೆ, ಇನ್ನೂ ಟೆನ್ಷನ್ಗಳು ಜಾಸ್ತಿ ಇರುತ್ತೆ. ಒಂದು ಸಾಂಗ್ ನಿಮ್ಗೆ ಯು ವಿಶ್ ಯು ಹ್ಯಾಡ್ ಮೇಡ್ ಇಟ್, ಯಾವುದಾದ್ರೂ ಇನ್ನೂ ಡಬ್ಬದಲ್ಲೇ ಕೂತಿದ್ಯಾ, ಇದು ಆಚೆ ಬಿಡಬೇಕು ಬಟ್ ಇದೆಲ್ಲ ಆಗಿ ಯಾಕೆ ಅಂತ ಸುಮ್ಮನೆ ಆಗೋದು? ಮೈಮಾಟ ಬರ್ತಾ ಇದೆ ಈಗ? ಬರ್ತಾ ಇದೆ. 2 ವರ್ಷದ 3 ವರ್ಷದ್ದು ಡಬ್ಬದಲ್ಲೇ ಇರೋ ಸಾಂಗ್.
ಅಷ್ಟು ಅದನ್ನು ನೀವು ಕೇಳಿನೂ ಅದಕ್ಕೆ ಅಪ್ರೂವಲ್ ಕೊಟ್ಟಿದ್ದೀರಾ ಅಂದರೆ ವೆರಿ ಕ್ಯೂರಿಯಸ್. ಕೇಳಿ ಇವಾಗ ಅದೊಂದು ವೈಬ್ ಸೆಟ್ ಆಯ್ತು ನನಗೆ, ಓ ಇವಾಗ ಬರ್ಬೋದು ಈ ಸಾಂಗು ಅಂತ. ಅದು ಇದೆ, ಟೈಮಿಂಗು ಬೇಕು ಅದಕ್ಕೆ. ಟೈಮಿಂಗು ಅಲ್ಲಿ ಸುತ್ತಮುತ್ತ ಹಿಂದಿನ ತಿಂಗಳು ಏನು ಟ್ರೆಂಡ್ ಆಗಿದೆ, ನೆಕ್ಸ್ಟ್ ಏನು ಬರ್ಬೋದು ಅನ್ನೋ ಒಂದು ಚಿಕ್ಕ ಐಡಿಯಾ ಇಟ್ಕೊಂಡು ಈ ಗ್ಯಾಪ್ ಚೆನ್ನಾಗಿದೆ, ಈ ಗ್ಯಾಪಲ್ಲಿ ಬಿಡೋಣ ಅಂತ. ನೈಸ್. ಸೊ ಕೆಲವು ಸತಿ ಅದಕ್ಕೆ ಬೇಕಾದಂಗೆ ಲಿರಿಕ್ಸು ಚೇಂಜ್ ಮಾಡ್ತೀರಾ ಆಮೇಲೆ? ಚೇಂಜ್ ಮಾಡ್ತೀನಿ. ಟ್ಯೂನ್ ರೆಡಿ ಇರುತ್ತೆ? ಟ್ಯೂನ್ ರೆಡಿ ಇದ್ದರೆ ಲಿರಿಕ್ಸ್ ಚೇಂಜ್ ಮಾಡ್ತೀನಿ. ಸರಿ. ಮೈಸೂರಾ ಬೆಂಗಳೂರಾ? ಮೈಸೂರು. ಆವಾಗಲೇ ಡೈಲಾಗ್ ಹೊಡಿದ್ರು, ಎಲ್ಲ ಟ್ರ್ಯಾಪಲ್ಲಿದ್ದೀರಾ, ನಾನು ಟ್ರ್ಯಾಪಿಂದ ಎಸ್ಕೇಪ್ ಆಗಿದ್ದೀನಿ ಅಂತ. ಅಂದರೆ ನಮ್ಮ ಮನೆಗೆ ಬರೋಕ್ಕೆ ಐ ಥಿಂಕ್ ನಾಗರಬಾವಿಯಿಂದ ಹಿಟ್ಟುಗೆ 1.5 hours. 1.5 hours ಈಸಿ ಇರಲಿಲ್ಲ. 1.5 hours ಆರಾಮಾಗಿ ಟ್ರಾವೆಲ್ ಮಾಡ್ಬೋದು, ಇಟ್ಸ್ ನಾಟ್ ಅ ಬಿಗ್ ಥಿಂಗ್. 1.5 hours ನಾನು ಬೆಂಗಳೂರಿಂದ ಮೈಸೂರಿಗೆ ಹೊಟ್ಟೋಗ್ಬಿಡ್ತೀನಿ. ಸೊ 1.5 hours ಈ ಟ್ರಾಫಿಕಲ್ಲಿ ವೆಯ್ಟಿಂಗು, ಆ ಬ್ರೇಕ್ಸ್ ಹಾಕ್ಕೊಂಡು, ಆ ಹಾಂಕ್ಗಳು, ಆ ರೋಡ್ಗಳು, ಆ ಗುಂಡಿಗಳು, ಇದೆಲ್ಲ ಕಂಪೇರ್ ಮಾಡಿದ್ರೆ ಮೈಸೂರು ಸ್ವರ್ಗ ಥರ ಇದೆ. ಅದೇ ಒಂದು ಕಾರಣನಾ ಯು ಸೈಡ್ ಮೈಸೂರಿಗೆ? ಅದೇ ಓವರ್ ಕ್ರೌಡ್ ಆಗೋಯ್ತು ನನಗೆ, ಗಜಿಬಿಜಿ ಇಷ್ಟ ಆಗಲಿಲ್ಲ. ಅದು ಒಂದು ಕ್ರಿಯೇಟಿವ್ ಮೈಂಡನ್ನ ಹಾಳು ಮಾಡಿಬಿಡುತ್ತೆ. ನನಗೆ ಒಂದು ಎಕ್ಸ್ಪೀರಿಯನ್ಸ್ ಏನಾಯಿತು ಅಂತ ಹೇಳಿದ್ರೆ, ರಾಂಗ್ ವೇಯಿಂದ ಒಬ್ಬ ಬಂದುಬಿಟ್ಟು ನನಗೇನೆ ಸರಿಯಾಗಿ ನೋಡ್ಕೊಂಡು ಹೋಗೋ ಅಂದ್ಬಿಟ್ಟ. ನನಗೆ ಹೆಂಗಾಗೋಯ್ತು ಅಂತಂದರೆ ನಿಲ್ಲಿಸ್ಬಿಟ್ಟು ಬೈದ್ಬಿಡೋಣ ಅಂತ ಇಳ್ದು, ಅದನ್ನು ಮಾಡಿದಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಎಲ್ಲ ನ್ಯೂಸಲ್ಲೂ ಒಂದು ರೌಂಡ್ ಬಂದುಬಿಟ್ಟಿರೋದು. ಆಯಿತಾ? ಸೊ ಇದನ್ನ ನಾನು ಹೆಂಗೆ ಹ್ಯಾಂಡಲ್ ಮಾಡಲಿ ಅಂಡ್ ಅವತ್ತು ನಾನು ಅವನಿಗೆ ವಾಪಸ್ ತಿರುಗಿ, ನಾನು ತಪ್ಪಿರಲಿಲ್ಲ, ಅವ್ನು ತಪ್ಪು ಮಾಡ್ಬಿಟ್ಟು ನನಗೆ ಬೈದೋದ್ನಲ್ಲ ಅನ್ನೋ ಒಂದು ಒಳಗಡೆ ಒಂದು ಫೀಲು ಒಂದು 3-4 hours ತುಂಬ ಕಾಡ್ಬಿಡ್ತು ನನಗೆ. ಬೈಬೇಕಿತ್ತು ನಾನು ಅವನಿಗೆ ಇಳಿದು. ರೋಡ್ ರೇಜ್ ಅದೇ ತಾನೇ ಆಗೋದು, ರೋಡ್ ರೇಜು. ಬೈಬೇಕಿತ್ತು, ಯಾವಾಗ ಬೈಲಿಲ್ಲ, ಯಾಕೆ ಅದೊಂದು ಮನಸ್ಸಲ್ಲಿ ನನಗೊಂಥರ ಹಿಂಸೆ ಆಗೋಯ್ತು. ದೆನ್ ಐ ವಾಸ್ ಲೈಕ್, ಅಪ್ಪ ಫಸ್ಟು ಇಲ್ಲಿಂದ ಹೋಗ್ಬೇಕಪ್ಪ ನಾನು ಅನ್ನೋ ಥರನೇ ಮೈಂಡಲ್ಲಿ. ಆಮೇಲೆ ಹೆಂಗೋ ಅದೃಷ್ಟಕ್ಕೆ ಮೈಸೂರಿಗೆ ಹೋದಾಗ ಅಲ್ಲಿ ನನಗೆ ಐ ಫೌಂಡ್ ಅ ನೈಸ್ ಪ್ಲೇಸ್. ಲಾಸ್ಟ್ ಟೈಮ್ ಐ ರಿಮೆಂಬರ್ ಒಂದು ಮನೆ ಕಟ್ಸಿದ್ರಿ, Airbnb ಬಿಡ್ತೀನಿ ಅಂದಿದ್ರಿ. ಹೌದು, ಆಯಿತು, ಚೆನ್ನಾಗಿ ರನ್ ಆಗ್ತಾಯಿದೆ. ಚೆನ್ನಾಗ್ತದೆ. ಏನಾದ್ರೆ ಹೆಸರು? ಸನ್ಶೈನ್. ಸೊ ಅಫೋರ್ಡಬಲ್ ಪ್ಲೇಸ್, ಸಖತ್ತಾಗಿದೆ. ಒಂದು 3 couples ದೇ ಕ್ಯಾನ್. ಸೊ ಇಡೀ ಇದು ರೆಂಟ್ ಔಟ್ ಮಾಡಬೇಕು? ಫುಲ್ ವಿಲ್ಲಾ, ಒಂದು ಫುಲ್ ವಿಲ್ಲಾ ರೆಂಟ್. ಸೊ ಇದು ಯು ಆರ್ ಇನ್ವೆಸ್ಟಿಂಗ್ ಇನ್ ರಿಯಲ್ ಎಸ್ಟೇಟ್? ಎಸ್. ಇನ್ನೊಂದೆರಡು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ Airbnb. ಸೊ ಇಟ್ಸ್ ರಿಯಲಿ ಅ ಗುಡ್ ಇದು ಥಿಂಗ್. ಮೈಸೂರಲ್ಲಿ, ಬೆಂಗಳೂರಲ್ಲೂ ಅಷ್ಟೇ ಚೆನ್ನಾಗಿ ಓಡುತ್ತೆ. ಮೈಸೂರಲ್ಲಿನೂ ಯಾಕೆ ಓಡುತ್ತೆ ಅಂದರೆ ಬಿಕಾಸ್ ಇಟ್ಸ್ ಅ ಟಾಪ್ ಟೂರಿಸಮ್ ಪ್ಲೇಸ್. ಕರ್ನಾಟಕಕ್ಕೆ ಇಟ್ಸ್ ಒನ್ ಆಫ್ ದ ಟಾಪೆಸ್ಟ್ ಸಿಟೀಸ್ ಟೂರಿಸಮ್ ವಿಚಾರದಲ್ಲಿ. ಸೊ ಮೈಸೂರಿಗೆ ಇಟ್ಸ್ ಅ ಫ್ಲೋ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಟ್ಸ್ ಮೋರೋವರ್ ಇವಾಗ ಎಲ್ಲ ಆಲ್ಮೋಸ್ಟ್ IT ಎಲ್ಲ ತುಂಬ ಜನ ಅಲ್ಲಿ ಶಿಫ್ಟ್ ಆಗ್ತಾ ಇದ್ದಾರೆ. ಸೊ ನಾವು ಯು ಹ್ಯಾವ್ ವೆರಿ ಗುಡ್ ಆಪರ್ಚುನಿಟಿ ಫಾರ್ ದಿಸ್ ಕೈಂಡ್ ಆಫ್ Airbnbಗೆಲ್ಲ ತುಂಬ ಚೆನ್ನಾಗಿದೆ. ಐ ನೋ ಇಟ್ ಇಸ್ ಅ ವೆರಿ ಸೆನ್ಸಿಟಿವ್ ಪ್ಯಾಚು, ಬಟ್ ಪಾರ್ಟ್ ಆಫ್ ಲೈಫ್. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್ ಅಂತ ಇವತ್ತು ಕೇಳಿದ್ರೆ? ಲವ್ ಮ್ಯಾರೇಜೇ. ಮ್ಯಾರೇಜಿಂದ ಆಚೆಗೆ ಬಂದ ಮೇಲೆ ಕಲ್ತಿರೋ ಪಾಠಗಳು, ಅಥವಾ ಇವಾಗ ಹಿಂದೆ ತಿರುಗಿ ನೋಡಿದ್ರೆ ಹೌ ಡು ಯು ಲುಕ್ ಅಟ್ ಆ ಫೇಸ್ ಆಫ್ ಯುವರ್ ಲೈಫ್ ಚಂದನ್? ಆ ಫೇಸು ಆ್ಯಕ್ಚುಲಿ ಬರಬಾರ್ದಿತ್ತು. ಸೊ ಅದು ಐ ಡೋಂಟ್ ನೋ, ಇಟ್ ವಾಸ್ ನಾಟ್ ಇನ್ ಮೈ ಹ್ಯಾಂಡ್ಸ್. ಬಂತು ಅಂದರೆ ಯಾರಿಗೂ ಇಷ್ಟ ಆಗಲ್ಲ. ಅಂದರೆ ಸಂಬಡಿ ಗಾಟ್ ಮ್ಯಾರಿಡ್ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತಂದರೆ, ಇಷ್ಟಪಟ್ಟೆ ಮದುವೆ ಆಗಿದೆ ಅಂತಂದರೆ ಯಾರಿಗೂ ಅದನ್ನು ಕಟ್ ಮಾಡ್ಕೋಬೇಕು ಅನ್ನೋ ಥರ ಯಾರ್ದೂ ಇರಲ್ಲ. ಬಟ್ ಕೆಲವೊಂದು ಪರಿಸ್ಥಿತಿಗಳು ಏನು ಮಾಡಿಬಿಡುತ್ತೆ, ಅಂದ್ಕೊಂಡಿದ್ದನ್ನು ಉಲ್ಟಾ ಮಾಡಿಬಿಡುತ್ತೆ. ಸೊ ವೆನ್ ಯು ಲುಕ್ ಬ್ಯಾಕ್, ಎನಿಥಿಂಗ್ ದಟ್ ಯು ಹ್ಯಾವ್ ಟೇಕನ್ ಅವೇ ಪಾಸಿಟಿವ್ ರಿಲೇಷನ್ಶಿಪ್ ಇಂದ? ಒಂದು ಒಳ್ಳೆತನದಲ್ಲಿ ಎಂಡ್ ಮಾಡಿದ್ವಿ. ನಾನು ಅವ್ರ ಮೇಲೆ ಏನೇನೋ ಕೆಟ್ಟದಾಗಿ ಹೇಳಿ, ಅವ್ರು ನನ್ನ ಮೇಲೆ ಏನೇನೋ ಕೆಟ್ಟದಾಗಿ ಹೇಳಿ ಅದನ್ನು ಗಲೀಜು ಮಾಡ್ಕೊಂಡು ಬಿಟ್ಟಿಲ್ಲ. ಇಷ್ಟ ಇಲ್ವಾ ಇಷ್ಟು ದಿನ ಲೈಫಲ್ಲಿ ನನ್ನ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ಸ್, ಚೆನ್ನಾಗಿರು ಅಂತ ಹೇಳಿಬಿಟ್ಟು ವಿ ಎಂಡೆಡ್ ಅಷ್ಟೇ. ದಟ್ಸ್ ಅ ಒನ್ ಪಾಸಿಟಿವ್ ಥಿಂಗ್. ವಿ ಡಿಡ್ಂಟ್ ಡ್ಯಾಮೇಜ್ ಈಚ್ ಅದರ್ಸ್ personality images. ಇವಾಗಲೂ ಯು ಗೈಸ್ ಆರ್ ಫ್ರೆಂಡ್ಸ್? ನೋ, ದಟ್ ಇಸ್ ಅ ಲೈನ್ ದಟ್ ಇಸ್ ಡ್ರಾನ್ ಅಂಡ್ ಅಷ್ಟೇ. ಅಷ್ಟೇ ಮುಗೀತು. ಸೊ ಓನ್ಲಿ ಆನ್ವರ್ಡ್ಸ್ ಆ್ಯಂಡ್ ಅಪ್ವರ್ಡ್ಸ್ ಫ್ರಮ್ ಹಿಯರ್. ಅಷ್ಟೇ. ನಾನು ಹೇಳ್ತಾರಲ್ಲ, ರೇರ್ ವ್ಯೂ ಮಿರರ್ ನೋಡ್ಕೊಂಡು ಗಾಡಿ ಓಡಿಸ್ಬಾರ್ದಂತ. ಸೊ ಐ ಆಮ್ ಶೋರ್ ಯು ಫಿಗರ್ಡ್ ಇಟ್ ಔಟ್. ಒನ್ ಹ್ಯಾಬಿಟ್ ನೀವು ಬಿಡಬೇಕಂತಿರೋದು? ಹ್ಯಾಬಿಟಾ? ಇದು ಲಾಸ್ಟ್ ಟೈಮ್ ಹೇಳಿದ್ದೆ ನಿಮ್ಮ ಪಾಡ್ಕಾಸ್ಟಲ್ಲಿ,
ಅಯ್ಯೋ ಇದು ಸ್ಕ್ರಾಲ್ ಮಾಡೋದು ಬಿಡಬೇಕು. ಅದೇನಾ? ನಥಿಂಗ್ ಹ್ಯಾಸ್ ಚೇಂಜ್ 2 ವರ್ಷದಲ್ಲಿ? ಏನು ಚೇಂಜ್ ಆಗಿಲ್ಲ. ಇಂಪ್ರೂವ್ ಮಾಡ್ಕೊಂಡಿದ್ದೀನಿ ಸಿಕ್ಕಾಬಟ್ಟೆ. ಇದೆ ಪರ್ಸ್ನಾಲಿಟಿ ಲೈಫ್ ಪರ್ಸ್ನಲ್ ಅದೇನೇ ಲೈಕ್ ನನ್ನ ಕೆಲಸ ನಾನೇ ಮಾಡ್ಕೊಳ್ಳೋ ಅಂಥದ್ದು, ನನ್ನ ಬಟ್ಟೆ ನಾನೇ ಹೊಕ್ಕೊಳ್ಳೋದು, ನನ್ನ ಬಟ್ಟೆ ನಾನೇ ಒಣಗಾಕೋದು, ಅದನ್ನು ಮರ್ಚಿಡೋದು, ಕಸ ಗುಡಿಸೋದು, ಅಡುಗೆ ಮಾಡೋದು, ಮನೆ ಒರೆಸೋದು, ಗಿಡಕ್ಕೆ ನೀರು ಹಾಕೋದು, ಎವ್ರಿಥಿಂಗ್ ಐ ಡು. ಆ್ಯಂಡ್ ನನಗೆ ಡಿಪೆಂಡೆನ್ಸಿ ಇಲ್ಲ. ಈಗ ಇನ್ನೊಬ್ರು ಯಾರೋ ಬಂದು ಅದನ್ನು ಮಾಡಬೇಕು ಅನ್ನೋ ಥರ ಇಲ್ಲ. ಯಾರೂ ಇಲ್ಲ ಅಂದರೂ ನನ್ನ ಲೈಫ್ ನಾನು ಲೀಡ್ ಮಾಡ್ಬೋದು, ಆ ಕಾನ್ಫಿಡೆನ್ಸ್ ಇದೆ. ಈಗ ಲಾಸ್ಟ್ಲಿ 1 ವರ್ಡ್ ಫಾರ್ ದೀಸ್ ಫೇಮ್. ಏನು ಹೇಳ್ತಾರೆ? ಇಟ್ಸ್ ಎನ್ ಇಲ್ಯೂಷನ್. ಮಾಯೆ. ಪ್ರೀತಿ. ಇಟ್ಸ್ ಡಿಫಿಕಲ್ಟ್ ಟು ಗೆಟ್. ಮನಿ ಇಸ್ ಹನಿ. ಕರ್ನಾಟಕ ಅಮ್ಮ. ಸಂಗೀತ. ಉಸಿರು. ಒಂಟಿತನ. ಸ್ಟ್ರೆಂತ್, ಬಿಗ್ಗೆಸ್ಟ್ ಸ್ಟ್ರೆಂತ್. ಒಂಟಿಯಾಗಿರ್ತಾರಲ್ಲ ಅವ್ರ ಜೊತೆ ಜಾಸ್ತಿ ಏನು ನಡೆಯಲ್ಲ ಅಂತಾರೆ. ಭಾಳ ಗಟ್ಟಿ ಇರ್ತಾರೆ ಅಂತ. ಭಾಳ ಗಟ್ಟಿ ಇರ್ತಾರೆ. ಒಂದು ಕ್ಷಣ ಲೈಫಲ್ಲಿ ನೀವು ತುಂಬ ಹತ್ತಿದ್ದು ಒಂಟಿಯಾಗಿ? ತುಂಬ ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದಮೇಲೆ ಡ್ರೀಮ್ಸ್ ತುಂಬ ದೊಡ್ಡದಿದೆ, ಬಟ್ ಅಚೀವ್ ಮಾಡೋಕ್ಕಾಗ್ತಾಯಿಲ್ಲ, ವಾಪಸ್ ಹೋಗ್ಬಿಡ್ಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಆ ಟೈಮಲ್ಲಿ ಹಾಳಾಗೋದೆ. ಕರೆಕ್ಟ್. ಅದೇ ಟೈಮ್. ಲಾಸ್ಟ್ ಟೈಮ್ ನಿಮಗೆ ನಿಜವಾಗ್ಲೂ ನೆಮ್ಮದಿ ಕಾಣಿಸಿದ್ದು? ಈಗ 5 ಸೆಕೆಂಡ್ ಹಿಂದೆ. ಎವ್ರಿ ಸೆಕೆಂಡ್ ಐ ಆಮ್ ಎಂಜಾಯಿಂಗ್ ಮೈ ಲೈಫ್. ಫುಲ್ ನೆಮ್ಮದಿಯಾಗಿದೆ. ವಾವ್, ಪವರ್ ಆಫ್ ನೌ. ಯಾ. ಯಾವುದರಿಂದ ನೀವು ಇನ್ನೂ ಚೇತರಿಸ್ಕೋತಾ ಇದ್ದೀರಾ? ವಾಟ್ ಆರ್ ಯು ಹೀಲಿಂಗ್ ಫ್ರಮ್? The 4 years. ಓಕೆ. ಇಫ್ ಇಟ್ ವಾಸ್ ಗುಡ್, ನಾನು ಇಷ್ಟೊತ್ತಿಗೆ ಇನ್ನೂ ಎಲ್ಲೋ ಬೇರೆ ಕಡೆ ಇರ್ತಿದ್ದೆ ಅನ್ನೋ ಥರ ಫೀಲ್. ಅಂದರೆ ಇಫ್ ಇಟ್ ಹ್ಯಾವ್ ಕಾನ್ಸಂಟ್ರೇಟೆಡ್ ಫುಲ್ಲಿ ಆನ್ ಮೈ ಕರಿಯರ್, ಸೊ ಇನ್ನೂ ಅಚೀವ್ಮೆಂಟ್ ಇನ್ನೂ ಜಾಸ್ತಿ, ಇನ್ನೊಂದು ಲೆವೆಲ್ ಮೇಲ್ಗಡೆ ಹೋಗಿರ್ಬೋದಿತ್ತು. ಹೇಳ್ತಾರಲ್ಲ, ಕೆಲವು ಕ್ಲೋಸರ್ಸ್ ಆರ್ ಮೆಂಟ್ ಫಾರ್ ರೀಡೈರೆಕ್ಷನ್. ಕರೆಕ್ಟ್. ಸೊ ಹಂಗಾಗಿ ಕರೆಕ್ಟ್. ಮುಂದೆ ಇನ್ನು ರೂಟ್ ಕಾಣ್ತಾ ಇದೆಯಲ್ಲ ಚಂದನ್? ಐ ಆಮ್ ಶ್ಯೂರ್ ಯು ವಿಲ್ ಕಂಟಿನ್ಯೂ ದ ಜರ್ನಿ ಆಫ್ ಲೈಫ್. ಸೊ ಎಸ್, ಕ್ಲೋಸಿಂಗ್ ಕ್ವೆಶನ್ಸ್. ಸಕ್ಸಸ್ ಫಾರ್ ಚಂದನ್ ಶೆಟ್ಟಿ ಟುಡೇ ಏನು? ಸಕ್ಸಸ್ ಕ್ಷಣಿಕ. ಇಲ್ಯೂಷನ್ ಅದಲ್ಲ, ಅದೇ ಕ್ಷಣಿಕ ಸಕ್ಸಸ್. ಒಂದು ಸಕ್ಸಸ್ ಬಂದರೆ ಸ್ವಲ್ಪ ಹೊತ್ತಿಗೆ ಇರುತ್ತೆ ಅಷ್ಟೇ. ಆಮೇಲೆ ವಾಟ್ ನೆಕ್ಸ್ಟ್? ಅದೇ ಕ್ವೆಶನ್. ವಾಟ್ಸ್ ನೆಕ್ಸ್ಟ್? ನಿಮ್ಗೆ ಸಕ್ಸಸ್ ಸಿಕ್ತು, ಕಪ್ ಇಟ್ಕೊಂಡು ಹಿಂಗೆ ಅಂತಿದ್ರೆ ಅಂತ ಇದ್ದೀರಾ, ಒಬ್ಬ ಬರ್ತಾನೆ, ಸರ್ ನೆಕ್ಸ್ಟ್ ಏನು? ಇನ್ನೂ ಸೆಲೆಬ್ರೇಟ್ ಮಾಡ್ತೀನಿ ತಡಿ, ಅಲ್ಲ ನೆಕ್ಸ್ಟ್ ಏನು ಅಂತ ಕೇಳ್ತಾರೆ. ಅಷ್ಟೇ ಲೈಫು. ಸೊ ಇವತ್ತು ನಿಮ್ಮಲ್ಲಿರೋ ಜನಪ್ರಿಯತೆ, ಫೇಮ್ ಎಲ್ಲ ಸೈಡಿಗಿಟ್ರೆ ನೀವು ಯಾರು? ಎಲ್ಲ ಸೈಡಿಗಿಟ್ಬಿಟ್ರೆ ಏನು ಉಳ್ಕೊಳ್ಳತ್ತಲ್ಲಿ ಚಂದನಲ್ಲಿ? ನಾರ್ಮಲ್ ಪರ್ಸನ್. ಇವಾಗ ಹೆಂಗಿದೆ ನನಗೆ ಇರ್ತೀನಪ್ಪ, ಅಷ್ಟೇ. ಏನಲ್ಲ ನನಗೆ ಈಗಲೂ ನಾನು ದೊಡ್ಡ ಫೇಮಸ್ಸು, ನನಗೆ ಇವತ್ತರೆಗೂ ನನ್ನ ತಲೆ ಒಳಗಡೆ ಹೋಗೇ ಇಲ್ಲ. ಅದು ನಾರ್ಮಲ್ ಆಗಿ ಇರ್ತೀನಿ ನಾನು. ಮಸಾಲೆ ಪುರಿ ತಿನ್ಬೇಕಾ, ಅಂಗಡಿ ಮುಂದೆ ಮಸಾಲೆ ಪುರಿ ಗಾಡಿ ಮುಂದೆನೇ ಹೋಗಿ ಗಾಡಿ ಹಾಕ್ಕೊಂಡು ತಿಂತೀನಿ. ಅವತ್ತು ಹೆಂಗಿದೆ ಯಾವತ್ತೂ ಚೇಂಜ್ ಆಗಲ್ಲ. ವಾಟ್ ಕೈಂಡ್ ಆಫ್ ಅ ಹಸ್ಬೆಂಡ್, ಪಾರ್ಟ್ನರ್ ಅಥವಾ ಮ್ಯಾನ್ ಇನ್ನು ಮುಂದೆ ನೀವು ಏನು ಆಗಬೇಕಂತ ಲೈಫಲ್ಲಿ? ಇನ್ ಫ್ಯೂಚರ್ ವಾಟ್ ಕೈಂಡ್ ಆಫ್ ಅ ಮ್ಯಾನ್, ಹಸ್ಬೆಂಡ್, ಪಾರ್ಟ್ನರ್ ಡು ಯು ವಾಂಟ್ ಟು ಬಿ? ವೆರಿ ಸಪೋರ್ಟಿವ್ ಆ್ಯಂಡ್ ನಾಟ್ ಎಕ್ಸ್ಪೆಕ್ಟಿಂಗ್ ಟೂ ಮಚ್ ಫ್ರಮ್ ಪಾರ್ಟ್ನರ್. ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಅದು ಸ್ವಲ್ಪ ಕಷ್ಟ. ಸಕ್ಸಸ್ ನಿಮ್ಗೆ ಹೇಳ್ಕೊಡೋಕ್ಕಾಗದ ಪಾಠ, ನೋವೇನು ಹೇಳ್ಕೊಡ್ತು? ನೋವೇನು ಹೇಳ್ಕೊಡುತ್ತೆ ಅಂತ ಹೇಳಿದ್ರೆ, ಆ ಸಕ್ಸಸ್ನ ಪಡಿಬೇಕಲ್ವ. ಮತ್ತೆ ಇವಾಗ ಫೇಲ್ ಆಗಿಬಿಟ್ಟಿದ್ಯಾ, ಮತ್ತೆ ಆ ಸಕ್ಸಸ್ನ ಪಡಿಬೇಕು ಅಂತಂದರೆ ನೀನೇನು ತಪ್ಪು ಮಾಡಿದೆ ಅದು ಮಾಡಬಾರ್ದು ಅನ್ನೋದು ಹೇಳ್ಕೊಡುತ್ತೆ. ಮಾಡಿರೋ ತಪ್ಪನ್ನು ಮತ್ತೆ ಮಾಡಬೇಡ ಅಂತ ನೋವುಗಳು ಹೇಳ್ಕೊಡುತ್ತೆ. ಲಾಸ್ಟ್ಲಿ ಈಗ ಒಂದು 20 ವರ್ಷ ಕಳೆದ್ರೆ ಚಂದನ್ ಶೆಟ್ಟಿ ಅಂದ ತಕ್ಷಣ ಜನ ಏನು ಜ್ಞಾಪಕ ಇಟ್ಕೋಬೇಕು? ಏನು ಇವಾಗ ಅವ್ರಿಗೆ ಬರೋದೇ 3 ಪೆಗ್ ಅಷ್ಟೇ ಚಂದನ್ ಶೆಟ್ಟಿ ಅಂತಂದರೆ. ಈಗ ಅದು ನಿನ್ನ ಯಾರೂ ಅಳಿಸೋಕ್ಕಾಗಲ್ಲ, ಬದಲಾಯಿಸೋಕ್ಕೂ ಆಗಲ್ಲ. ಆ್ಯಂಡ್ ಏನಂತಂದರೆ ಪೀಪಲ್ ಕಮ್ ಟು ಮೀ ವಿತ್ ಒಂದು ನಗು ಮುಖದಲ್ಲಿ ಬರ್ತಾರೆ. ಅವ್ರಿಗೆ ಅದನ್ನು ಹೋಲ್ಸೋಕ್ಕೆ ಸಾಧ್ಯನೇ ಇಲ್ಲ ಯಾವುದಕ್ಕೂ. ಬೇರೆಯವರ ಈಗ ಅಲ್ಲಿ ಸುಮ್ಮನೆ ಹೋಗಿ ಒಂದು ಸ್ವಲ್ಪ ಹೊತ್ತು 1-2 ನಿಮಿಷ ನಿಂತ್ಕೊಂಡ್ರೆ ಒಬ್ಬೊಬ್ಬರೇ ಬಂದು ಫುಲ್ಲು ಕ್ರೌಡ್ ಗ್ಯಾದರ್ ಆಗ್ಬಿಡುತ್ತೆ. ಹಂಗೆ
ಹಾಗಾಗಿ ಅಷ್ಟೇ ಅದು. ಅಷ್ಟೇ ಅದು. ಸೊ ವಾಟ್ ನೆಕ್ಸ್ಟ್ ಚಂದನ್ ಈಗ? ಇದೇ ಕ್ವಶನು ನನಗೆ ಜಾಸ್ತಿ ಟೆನ್ಷನ್ ಕೊಡೋದು. ಲೈಫಲ್ಲಪ್ಪ ನಾನು ಕೇಳಿದ್ದು, ಕರಿಯರಲ್ಲ. ಲೈಫಲ್ಲಿ ಏನೋ ಮ್ಯೂಸಿಕ್ ವಿಡಿಯೋಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಅದನ್ನ ಪರ್ಸನಲ್ ಲೈಫ್ದ ಇನ್ನೂ ಜನರಲಿ ಲೈಫ್ ಹಂಗೆ ಹೆಂಗೆ ಹೋಗುತ್ತೆ ಹಂಗೆ ಹೋಗ್ತಾ ಇದೆ. ಅಮ್ಮ ಆರಾಮ? ಅಮ್ಮ ಅಪ್ಪ ಅಮ್ಮೆಲ್ಲ ಆರಾಮಾಗಿದ್ದಾರೆ. ಪುನೀತ್ ತಮ್ಮ ಎಲ್ಲ ಮೈಸೂರು, ಅವರು ಎಲ್ಲ ಮೈಸೂರು ಶಿಫ್ಟ್ ಆದರು. ಸೊ ಕಂಪ್ಲೀಟ್ಲಿ ಲಿವ್ ಇನ್ ಮೈಸೂರು. ಸೊ ಹಂಗೆ ನನ್ನ ಲೈಫ್ ಸ್ಟೈಲಿಗೆ ಯಾರು ಸೆಟ್ ಆಗ್ತಾರೆ ನೋಡಿಕೊಂಡು ಆಮೇಲೆ ಮುಂದಿನ ಡಿಸಿಷನ್. ಕೀಪ್ ಗೋಯಿಂಗ್ ಚಂದನ್. ಥ್ಯಾಂಕ್ ಯು. ಹೆಸರೇ ಚಂದನ್ ಅಂದಮೇಲೆ ಆ ಒಂದು ನಮ್ಮ ಶ್ರೀಗಂಧ ಚಂದನ, ಅದು ನಿಮ್ಮ ಒಂದು ಹಠ, ನಿಮ್ಮ ಕನಸುಗಳು, ಅದನ್ನು ನೀವು ಬೆನ್ನು ಹತ್ತಿ ಮುಂದಕ್ಕೆ ಹೋಗಿ ಅದರ ರಿಸಲ್ಟು ನಿಮ್ಮ ಸಂಗೀತದ ಮೂಲಕ, ನಿಮ್ಮೆಲ್ಲ ಕೆಲಸಗಳ ಮೂಲಕ ಇಡೀ ಕರ್ನಾಟಕ ಯಾವತ್ತೂ ನಿಮ್ಮನ್ನು ನೋಡುತ್ತೆ. ನಿಮ್ಮ ನಿಯತ್ತು, ನಿಮ್ಮ ಹಠ ಮತ್ತು ನಿಮ್ಮ ಛಲ, ಡಿಸಿಪ್ಲಿನ್ನು, ಅವೆಲ್ಲ ನಿಮ್ಮ ತಲೆ ಯಾವಾಗಲೂ ಕಾಯುತ್ತೆ. How was just curious again after 2 years. ಸಾಕಾಗಿತ್ತು ದಿಸ್ ಕಾನ್ವರ್ಸೇಷನ್. ತುಂಬ ಚೆನ್ನಾಗಿ ಅನಿಸ್ತು ನನಗೆ ಇವತ್ತು. ಬಿಕಾಸ್ ಅವತ್ತಿಗೂ ಇವತ್ತಿಗೂ, ಲಾಸ್ಟ್ ಪಾಡ್ಕಾಸ್ಟ್ಗೂ ಇವತ್ತಿಗೂ ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ನಿಮಗೂ ಅನಿಸಿರುತ್ತೆ. ಅಬ್ಸಲ್ಯೂಟ್ಲಿ. ಐ ಸಿ ಯು ತುಂಬ ಇನ್ನೂ ಫ್ರೀ ಆಗಿದ್ದೀರಾ. ಫುಲ್ ಹೌದು. ಏನು ಹಿಡಿದು ಮಾತಾಡಿಲ್ಲ. ಆ್ಯಂಡ್ ನಿಮ್ಮ ನೋವುಗಳನ್ನ ತೋರಿಸ್ಕೊಳ್ಳೋಕೆ ತುಂಬ ಹಿಂದೆ ಮುಂದೆ ನೋಡಲಿಲ್ಲ ಈ ಸತಿ. ಸೊ ನಾನು ಕ್ಯೂರಿಯಸ್. ಕೀಪ್ ಗೋಯಿಂಗ್. ಥ್ಯಾಂಕ್ ಯು ಸೊ ಮಚ್. ಹ್ಯಾವ್ ಫನ್ ವಿತ್ ಲೈಫ್, ಹ್ಯಾವ್ ಫನ್ ವಿತ್ ಯುವರ್ ಸೆಲ್ಫ್. ಥ್ಯಾಂಕ್ ಯು. ಆ್ಯಂಡ್ ಲಾಸ್ಟ್ಲಿ 3 ವ್ಯಕ್ತಿತ್ವಗಳನ್ನು ನೀವು ನಾಮಿನೇಟ್ ಮಾಡಬೇಕು. ಯಾಕಂದರೆ ಇದು ಹಿಂಗಂದರೆ ಎಲ್ಲದಕ್ಕೂ ಟೈಮು ಬರಬೇಕು. ನೀವು ನಾಮಿನೇಟ್ ಮಾಡೋ ವ್ಯಕ್ತಿತ್ವಗಳಿಗೂ ಇಲ್ಲಿ ಬರೋಕ್ಕೆ. ಹೌದೌದು, ಕರೆಕ್ಟ್. ಸೊ ವಿ ವಿಲ್ ಸಿ ಈ ಸತಿ ಯಾರನ್ನ ಕೂಡಿಸ್ಬೇಕು ನಾವು ಅಂತ. ನನಗೆ ಅಲ್ಲಿ ಯಾರ ಮಾತು ಕೇಳೋಕೆ ಇಷ್ಟ? ರಿಷಬ್ ಶೆಟ್ಟಿ ಅವ್ರನ್ನ. ಆಯ್ತು, ಬಂದಿದ್ದಾರೆ, ಬರ್ಬೇಕಾ ಅವ್ರಿನ್ನು? ಪ್ರಗತಿ ಅವ್ರು ಬಂದಿದ್ರು. ಪ್ರಗತಿ ಅವರು, ರಿಷಬ್ ಅವ್ರು ಬರಬೇಕು. ಆಮೇಲೆ ರಕ್ಷಿತ್ ಶೆಟ್ಟಿ ಅವ್ರನ್ನ ಕರ್ಕೊಂಡು ಬನ್ನಿ. ಶೆಟ್ಟಿ ಫುಲ್ ನಾಮಿನೇಟಿಂಗ್ ಶೆಟ್ಟಿ. ಶೆಟ್ಟಿ. ಇಲ್ಲ ಪಾಪ ಹಂಗಂತಲ್ಲ, ಶೆಟ್ಟಿ ಅಂತಲ್ಲ. ನೋಡ ಸುಮ್ಮ ತುಂಬ ದಿವಸ ಕಾಮಿಡಿ ನೀವುಗಳು ಮಾಡ್ತಿರಲ್ಲ ಕಮೆಂಟ್ ಸೆಕ್ಷನಲ್ಲಿ, ನಾನು ಇಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದೀನಿ ಅಷ್ಟೇ. ಇನ್ನು DK ಶಿವಕುಮಾರ್. ಇಂಟ್ರೆಸ್ಟಿಂಗ್. ಬಿಕಾಸ್ ಅವ್ರನ್ನ ರೀಸೆಂಟಾಗಿ ಮೀಟ್ ಮಾಡಿದ್ದೆ. ನನಗೆ ಅಂದರೆ ದೂರದಿಂದ ಬೇರೆಯವ್ರು ಹೇಳಿದ್ದೆಲ್ಲ ಕೇಳಿಸ್ಕೊಂಡಾಗ ಬೇರೆ ಒಪಿನಿಯನ್ ಫಾರ್ಮ್ ಆಗಿತ್ತು ನನಗೆ ಅವ್ರ ಮೇಲೆ. ಯಾವಾಗ ಅವ್ರನ್ನ ಪರ್ಸ್ನಲ್ ಆಗಿ ಮೀಟ್ ಮಾಡಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ, ಫುಲ್ ಎವ್ರಿಥಿಂಗ್ ಚೇಂಜ್ಡ್. ಇಸ್ ವೆರಿ ಸ್ವೀಟ್ ಪರ್ಸನ್ ಅಂತ ಅನಿಸ್ತು ನನಗೆ. ಮೊದಲು ಇಟ್ ವಾಸ್ ಅಬೌಟ್ ಏನೋ ಬೇರೆ ಏನೋ ಅಂದರೆ ಅವ್ರ ಬಗ್ಗೆ ಕೇಳಿದಾಗೆಲ್ಲನೂ ಏನೇನೋ ಒಂಥರ ಬೇರೆ ಬೇರೆ ಥರ ರೂಮರ್ಸ್ಗಳು ಏನೇನೋ ಹೇಳಿದರು. ಬಟ್ ಆಫ್ಟರ್ ಮೀಟಿಂಗ್ ಹಿಮ್ ಐ ಥಾಟ್ ಅದೆಲ್ಲ ಸುಳ್ಳು. ಈಸ್ ಅ ರಿಯಲಿ ಗುಡ್ ಪರ್ಸನ್ ಅಂತ ಅನಿಸ್ತು. ಶೋರ್. ಲವ್ಲಿ. 3 ವ್ಯಕ್ತಿಗಳು ಬರ್ತಾರೆ. ಪ್ಲೀಸ್. ಟೈಮಿಗೆ ನಿದ್ದೆ ಮಾಡ್ತೀರಾ ಚಂದನ್? ಮಾಡ್ತೀನಿ. ಲಾಸ್ಟ್ ಟೈಮ್ ಕೊಟ್ಟಿದ್ದು ನಿಮ್ಮ ಹಂಗೆ ಐತೆ. ಓಪನ್ ಮಾಡಿಲ್ವಾ? ಅಲ್ಲ, ಮಲ್ಕೋತಿದ್ವಿ ಅದ್ರ ಮೇಲೆ. ಅದು ಮ್ಯೂಸಿಕ್ ಬಿಲ್ಲೋ ಇವತ್ತು ಜಸ್ಟ್ ನಾರ್ಮಲ್ ಇದು. ಸೊ ಸ್ಟಾಕ್ ಖಾಲಿಯಾಗೋಗಿದೆ. ಥ್ಯಾಂಕ್ ಯು. ಆ್ಯಂಡ್ ಒಂದು ಬುಕ್. ಚಂದನ್ ನಿಮ್ಮ ನೋಡಿದಾಗೆಲ್ಲ ನಂಗೆ ಏನು ಅನ್ಸುತ್ತೆ ಅಂದರೆ ಯು ಸ್ಟಡಿ ಪೀಪಲ್ ವೆಲ್ ಅನ್ಸುತ್ತೆ. ಅಂದರೆ ಯು ರೀಡ್ ಪೀಪಲ್ ವೆಲ್ ಅಂತ. ಹೌದು. ಇಸ್ ಇಟ್ ಟ್ರೂ? ಯಾ. ಸೊ ಈಗ ಮನುಷ್ಯರನ್ನೇ ಪುಸ್ತಕಗಳ ಓದೋರನ್ನ ನೀವು ಓದೋ ಪುಸ್ತಕಗಳಂಗಿದ್ರೆ ಯಾವುದು ಅಂತ? ನಾನು ಐ ಆಮ್ ನಾಟ್ ಅ ರೀಡರ್, ಐ ಆಮ್ ಲಿಸ್ನರ್. ಐ ವಾಚ್. ನನಗೆ ಓದಬೇಕಾದ್ರೆ ಸ್ವಲ್ಪ ನನಗೆ ಕಣ್ಣೆಲ್ಲ ಮಂಜಾದಂಗೆ ಆಗುತ್ತೆ. ಸೊ ಯು ಆರ್ ಅನ್ ಆಡಿಟರಿ ಲರ್ನರ್. ಹೌದು. ಕೇಳಿ ಕೇಳಿಯೋದು, ನೋಡಿ ಕಲಿಯೋದು. ಓಕೆ. ಸೊ ಈಗ ನಿಮ್ಮದು ಈ ಲೈಫ್ನ ಇದಕ್ಕೆ ಯಾವುದು ಟಾಪಿಕ್ಸು ಇಂಟ್ರೆಸ್ಟ್ ಆಗಿರೋದು? ಪುಸ್ತಕಗಳು ಹೆಂಗೆ ಚೂಸ್ ಮಾಡ್ತೀರಾ? ಅಂದರೆ ಅಟ್ಲೀಸ್ಟ್ ಅದನ್ನು ಕೇಳೋದಾದ್ರೂ ಟಾಪಿಕ್ಸ್. ನನ್ನ ಪುಸ್ತಕನೇ ಚೂಸ್ ಮಾಡಲ್ಲ. ಐ ಮೆಂಟ್ ಈ ಸ್ಪಿರಿಚುಯಾಲಿಟಿನ ಇಂಟ್ರೆಸ್ಟ್ ಸಬ್ಜೆಕ್ಟ್ಸ್ಗಳು. ಸ್ಪಿರಿಚುವಲಿ ನನ್ನದೇ ಬೇರೆ ಪ್ರೋಸೆಸ್ ನನ್ನ ತಲೆಯಲ್ಲಿ ಬೇರೆ ಥರನೇ ಓಡುತ್ತೆ ಸ್ಪಿರಿಚುವಲಿ ಅಂದರೆ. ಸೊ ಬೇರೆಯವ್ರದ್ದು ಸ್ಪಿರಿಚುವಲ್ ಓದೋಕ್ಕೆ ಇಷ್ಟ, ಬಟ್ ನಾನು ನನ್ನ ಮೇಲೆ ಹೋಗೋಕ್ಕೆ ಇಷ್ಟ. ನನಗೆ ನಾನು ಯಾವ ಥರ ಅರ್ಥ ಮಾಡ್ಕೊಂಡಿದ್ದೀನಿ ಸುಪೀರಿಯರ್ ಪವರ್ನ, ಅದೇ ಥರ ಹೋಗ್ತೀನಿ. ಸೊ ನಿಮ್ಮ ಪ್ರಕಾರ ಗಾಡ್ ಅಂದರೆ ಸುಪೀರಿಯರ್ ಪವರ್? ಹೌದೌದು. ಒನ್ ಎನರ್ಜಿ. ಪೂಜೆ ಗೀಜೆ ಮಾಡ್ತೀರಾ? ದೀಪ ಹಚ್ತೀನಿ, ಪೂಜೆ ಮಾಡ್ತೀನಿ. ಅದು ಬಿಟ್ಟರೆ ಅಷ್ಟೇ. ಮಂತ್ರಗಳು ಬರುತ್ತೆ, ಒಂದಷ್ಟು ಮಂತ್ರಗಳು ಹೇಳ್ಕೊಡ್ತೀನಿ. ಯಾವ ಮಂತ್ರ ಕೇಳ್ಬೋದಾ? ಮಾಮೂಲಿ ಶುಕ್ಲಾಂ ಬರದ್ರಮ್ಮ, ವಕ್ರತುಂಡ, ಓಂ ಭೂರ್ಭುವಃ ಸ್ವಃ, ಗಾಯತ್ರಿ ಮಂತ್ರ, ತ್ರಯಂಬಕಂ, ಮೃತ್ಯುಂಜಯ ಮಂತ್ರ, ಮತ್ತು ಗುರುಬ್ರಹ್ಮ, ಗುರು ವಿಷ್ಣು, ಆಮೇಲೆ ಪೂಜ್ಯ ರಾಘವೇಂದ್ರಾಯ,
ಸೊ ಯು ಆರ್ ಗಾಡ್ ಲವಿಂಗ್, ಫಿಯರಿಂಗ್, ಥ್ಯಾಂಕ್ಫುಲ್ನೆಸ್ ಜಾಸ್ತಿ, ಗ್ರ್ಯಾಟಿಟ್ಯೂಡ್. ಗ್ರ್ಯಾಟಿಟ್ಯೂಡ್. ನೋ ವಂಡರ್ ದೇ ಸೇ ದಟ್ಸ್ ದ ಪ್ಲೇಸ್. ಎಷ್ಟು ಗ್ರೇಟ್ಫುಲ್ ಆಗಿರುತ್ತೋ ಹಾರ್ಟು, ಅಷ್ಟು ಅದ್ಭುತಗಳನ್ನು ಅಟ್ರ್ಯಾಕ್ಟ್ ಮಾಡೋ ಮ್ಯಾಗ್ನೆಟ್ ಆಗುತ್ತೆ ಅಂತಾರೆ ಹೃದಯ. ಹೌದಾ? ಸೀರಿಯಸ್ಲಿ ಇಂಗ್ಲೀಷಲ್ಲಿ ಒಂದೇ ಲೈನಲ್ಲಿ ಹೇಳಬೇಕಂದ್ರೆ ಗ್ರೇಟ್ಫುಲ್ ಹಾರ್ಟ್ ಇಸ್ ಅ ಮಿರಕಲ್ ಮ್ಯಾಗ್ನೆಟ್ ಅಂತ. ಓ, ನೀವು ನೋಡಿ, ನೀವು ತೃಪ್ತಿಯಲ್ಲಿದ್ದಾಗ ಎಲ್ಲನೂ ಹಾಗೆ ಹೋಗುತ್ತೆ, ನಿಮಗೆ ಫೀಲು ಆಗುತ್ತೆ. ಕರೆಕ್ಟ್. ಫುಲ್ ಆ್ಯಂಗರ್ ಕಿಲ್ಸ್ ವಿಸ್ಡಮ್ ಅಂತ. ವೆರಿ ಟ್ರೂ. ಸೊ ಗಿವಿಂಗ್ ಯು ದಿಸ್ ಬುಕ್, ಯೋಗ ಟು ಮೋಕ್ಷ ಅಂತ, ವಾವ್, ನೈಸ್. ಫಾರ್ ಅ ಮ್ಯಾನ್ ಹೂ ಇಸ್ ಡೂಯಿಂಗ್ ಯೋಗ ವಿತ್ ಲಾಟ್ ಆಫ್ ಕೀಸ್, ನೋಟ್ಸ್ ಆ್ಯಂಡ್ ಲುಕಿಂಗ್ ಫಾರ್ ಮೋಕ್ಷ ಥ್ರೂ ಓ, ಮ್ಯೂಸಿಕ್, ಕರ್ಮನ ಗೊತ್ತಿಲ್ಲ. ಗೋ ಫಾರ್ ಇಟ್ ಚಂದನ್. ಚೆನ್ನಾಗಿದೆ. ವೆನ್ ಎವರ್ ಯು ಫೀಲ್ ಲೈಕ್ ರೀಡಿಂಗ್. ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ, ನೀವೇ ಹೇಳ್ದಂಗೆ. ಕರೆಕ್ಟ್. ಬಂದರೆ ಅಥವಾ ಇದರದ್ದು ಆಡಿಯೋ ಬುಕ್ಕು ನೀವು ಬೇಕಾದ್ರೆ ನೋಡಿ. ಆಡಿಯೋ ಬುಕ್ಕಲ್ಲಿ ಕೇಳ್ಕೊಬಿಡ್ತೀನಿ. ಯಾರು ಇದನ್ನೆಲ್ಲ ಓದೋರಿಲ್ವಾ? ಯಾವುದನ್ನ ಓದಿ ಹೇಳತ್ತಾರನ? ಸೊ ಈ ಪ್ರಶ್ನೆ ನಾನು ಕೇಳ್ತಾ ಇಲ್ಲಪ್ಪ, ನಮ್ಮ ಜನಗಳ ಪರವಾಗಿ ನಾನು ಕೇಳ್ತೀನಿ, ಇಲ್ಲಾಂದ್ರೆ ನಂಗೆ ಹೊಡಿತಾರವರು. ಏನು? ವಾಟ್ ಇಸ್ ಯರ್ ರಿಲೇಷನ್ಶಿಪ್ ಸ್ಟೇಟಸ್ ರೈಟ್ ನೌ? ಸಿಂಗಲ್. ಸೊ ಹೌ ಡಿಡ್ ಯು ಎಂಜಾಯ್ ಇವತ್ತು? ಯು ಲೈಕ್ ಟ್ರೂಲಿ ಮೆಂಟಲ್ಲ, ಲೈಕ್ ಸೆಕೆಂಡ್ ಟೈಮ್ ಮತ್ತೆ ಒಂದೇ ಜಾಗಕ್ಕೆ ಬಂದಿರೋದು, ಫಸ್ಟ್ ಗೆಸ್ಟ್ ನೀವೇ ಅಂದರೆ? ಓ, ರಿಪೀಟೆಡ್ ಗೆಸ್ಟ್ ನಾನಾ? ಅಷ್ಟೇ ನೀವು. ಬಾ, ಕ್ರೇಜಿ. ಚೆನ್ನಾಗಿ ಅನಿಸ್ತು. ಟಾಪಿಕ್ಗಳು ಚೆನ್ನಾಗಿತ್ತು ಸಲ ಮಾತಾಡಿದ್ದು. ಚೋಸ್ ಇನ್ ಡೆಪ್ತ್. ಹೌದು, ಅಬೌಟ್ ಲೈಫ್ ಆ್ಯಂಡ್ ಸುಮ್ಮನೆ ಹೆಂಗೋ ಸ್ಟಾರ್ಟ್ ಆಗ್ಬಿಡ್ತಲ್ಲ ಅದು, ಎಲ್ಲಿಂದನೋ. ಹಾಗಾಗಿ ಕೀಪ್ ಫ್ಲೈಯಿಂಗ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಲೈಕ್ ದೇ ಸೇ, ಕ್ಯಾಮ್ರಾ ಕೆಲವು ಸತಿ ಬ್ಯೂಟಿನ ಕ್ಯಾಪ್ಚರ್ ಮಾಡುತ್ತೆ, ಸಂಗೀತ ನಿಜಾನ ಕ್ಯಾಪ್ಚರ್ ಮಾಡುತ್ತೆ. ಆದರೆ ಇವತ್ತಿನ ಜಸ್ಟ್ ಕ್ಯೂರಿಯಸ್ ಚಂದನ್ ಶೆಟ್ಟಿಯವರ ಭಾವನೆಗಳನ್ನು, ಆತ್ಮದಿಂದ ಆಚೆಗೆ ಬಂದಿರೋ ಮಾತುಗಳನ್ನು ಕ್ಯಾಪ್ಚರ್ ಮಾಡೋ ಪ್ರಯತ್ನ ಮಾಡಿದೆ ಅಂತ ನನ್ನ ಭಾವನೆ. ಅಲ್ವಾ ಚಂದನ್? ಎಸ್. ಬಟ್ ಅಫ್ಕೋರ್ಸ್ ದ ಸ್ಟೋರಿ ಈಸ್ ಆಲ್ವೇಸ್ ಯೆಟ್ ಟು ಎಂಡ್ ಆ್ಯಂಡ್ ಲೇಯರ್ಸ್ಗಳು ಫಾರ್ಮ್ ಆಗ್ತಾ ಇರುತ್ತೆ. ಪ್ರತಿಯೊಬ್ಬರ ಲೈಫಲ್ಲೂ ಅವ್ರ ಲೈಫಿಂದ ಏನು ನೋಡ್ತಾರೆ ಅನ್ನೋದನ್ನು ನಾವು ನೋಡ್ತೀವಲ್ಲ ಅಲ್ಲಿ ಕೂತ್ಕೊಂಡು, ಅದು ನಮ್ಮ ಒಂದು ಭಾವನೆಗಳಿಗೆ ಅಥವಾ ನಮ್ಮ ಒಂದು ಆಲೋಚನೆಗಳಿಗೆ ಮಾಡೋದು. ಯಾವುದನ್ನು ನಾವು ತೊಗೋತೀವಿ, ಯಾವುದನ್ನು ನಾವು ಹೀಗೂ ನೋಡ್ಬೋದಾ ಲೈಫನ್ನು ಅಂತ ಪ್ರಶ್ನೆ ಮಾಡ್ತೀವಿ. ಅಥವಾ ಯಾವುದನ್ನು ಕೆಲವು ಸತಿ ಆ ಟೈಮಿಗೆ ಸುಮ್ಮನೆ ಸಿನಿಮಾ ಥರ ಕೂತ್ಕೊಂಡು ನೋಡಿರ್ತೀವಿ, ಇನ್ಯಾವತ್ತೋ ವರ್ಷ ಆದಮೇಲೆ ಅದು ಓ ಅಂತ ಅದೊಂದು ಹಿಂಗೂ ಅವತ್ತೇ ಹೇಳಿದ್ರಲ್ಲ, ನಮ್ಗೆ ಯಾಕೆ ಅವತ್ತೇ ಅರ್ಥ ಆಗಿಲ್ಲ ಎಲ್ಲ ವಿಚಾರ ಅಂತ ಅನ್ನಿಸ್ಬೋದು. ಸೊ ಐ ಡೋಂಟ್ ನೋ ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟರಲ್ಲಿ ಯಾವುದನ್ನು ಮಾಡಿದೆ ಅಂತ. ಐ ಹ್ಯಾವ್ ಥರೋಲಿ ಎಂಜಾಯ್ಡ್ ಅಂಡರ್ಸ್ಟ್ಯಾಂಡಿಂಗ್ ಚಂದನ್ ಶೆಟ್ಟಿ ಆ್ಯಸ್ ಆನ್ 2026, ಅವ್ರ ಲೈಫನ್ನು ಹೆಂಗೆ ನೋಡ್ತಾ ಇದ್ದಾರೆ ಅಂತ. ಕಾಮೆಂಟ್ ಸೆಕ್ಷನಲ್ಲಿ ನೀವು ಕೂಡ ತಿಳಿಸಿ, ನೆಕ್ಸ್ಟ್ ಯಾರನ್ನು ಇಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ, ಯಾಕೆ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ. ಅಂಟಿಲ್ ದೆನ್ ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್. ಲೈಫಲ್ಲಿ ಕುತೂಹಲದಿಂದಿರಿ, ಎಲ್ಲ ಕಡೆ ಇದು ಯಾಕೆ ಹೀಗೆ ಅಂತ ಪ್ರಶ್ನೆ ಮಾಡ್ತಾಯಿರಿ. ಯಾವುದು ಬ್ಲೈಂಡಾಗಿ ಒಪ್ಕೋಬೇಡಿ. ಒಪ್ಕೊಂಡಿದ್ದನ್ನು ಕೆಲವು ಸತಿ ಪ್ರಶ್ನೆ ಮಾಡಿ, ಓ ಲಾಸ್ಟ್ ಟೈಮ್ ನಾನು ಒಪ್ಕೊಂಡೆ, ಇವಾಗಲೂ ಹಂಗೆ ಇದ್ದೀನಾ ಅಂತ. ಸೊ ಕೀಪ್ ಅಪ್ಗ್ರೇಡಿಂಗ್ ಆ್ಯಂಡ್ ಎಂಜಾಯ್ ಲೈಫ್. Take care and thank you so much for watching Just Curious Kannada. Thanks Chandan. Thank you, Rashmi.